ಆ್ಯಾವ್ರೇಜ್. ಆ್ಯಾವ್ರೇಜ್ ಅಂದರೆ ಅದರ ಬಗ್ಗೆ ಮೀನಿಂಗ್ ಗೊತ್ತಿರಬೇಕು. ಸೊ ಆ್ಯಾವ್ರೇಜ್ ಅದಕ್ಕೆ ಬೇರೆ ಬೇರೆ ಹೆಸರುಗಳೇನಿದೆ ಅಂತ ನೋಡೋಣ. ಅದಕ್ಕೆ ಅರ್ಥಮೆಟಿಕ್ ಮೀನು, ಎಮ್ಮು, ಮೀನು, ಆ್ಯಾವ್ರೇಜು, ಮೀಡಿಯನ್ನು ಆರ್ ಎಕ್ಸ್ ಬಾರ್ ಅಂತಂದು ಕರೆದ್ರೆ ಆ್ಯಾವ್ರೇಜೇ ಕಂಡುಹಿಡಿಬೇಕು ನಾವು. ಈ ಆ್ಯಾವ್ರೇಜ್ಗೆ ಇಷ್ಟೊಂದೆಲ್ಲ ನೇಮ್ಗಳಿದ್ದಾವೆ. ನೆಕ್ಸ್ಟ್ ಆ್ಯಾವ್ರೇಜ್ ಫಾರ್ಮುಲಾ ಗೊತ್ತಿರಬೇಕು ನಮಗೆ. ಸಮ್ ಆಫ್ ಆಲ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಮಾಡಿದ್ರೆ ನನಗೇನು ಬರ್ತೈತಿ, ಆ್ಯಾವ್ರೇಜ್ ಫಾರ್ಮುಲಾ ಬರ್ತೈತಿ, ಆ್ಯಾವ್ರೇಜ್ ವ್ಯಾಲ್ಯೂ ಬರ್ತೈತಿ. ಸೊ ಫಾರ್ ಎಕ್ಸಾಂಪಲ್ 3 ಮಕ್ಕಳದ್ದು ಏಜನ್ನು ತೊಗೊಂಡಿನಿ. ಸಿಂಪಲಾಗಿ ಎಕ್ಸಾಂಪಲ್, ಒಂದು ಮಗುವಿಂದು 2 ವರ್ಷ ಇದೆ, ಇನ್ನೊಂದು ಮಗುವಿಂದು 4 ವರ್ಷ ಇದೆ, ಇನ್ನೊಂದು ಮಗುವಿಂದು 6 ವರ್ಷ ಇದೆ. ಸೊ ಇವ್ರು ಮೂವರದು ಆ್ಯಾವ್ರೇಜ್ ವ್ಯಾಲ್ಯೂವನ್ನು ಕಂಡುಹಿಡ್ರಿ ಅಂತಂದು ಹೇಳ್ತದೆ. ಮೂವರದ್ದು ಆ್ಯಾವ್ರೇಜ್ ವ್ಯಾಲ್ಯೂ ಏನಾಗುತ್ತೆ ಅಂತಂದರೆ 2 + 4 + 6 ಅದೇ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್. 3 ಮಕ್ಕಳದು ಟೋಟಲ್ ಏಜನ್ನು ನಾನು ಕಂಡುಹಿಡಿತಾ ಇದ್ದೀನಿ ಮೇಲ್ಗಡೆ. ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂತಂದರೆ ಎಷ್ಟು ಜನ ಇದ್ದಾರೆ, 3 ಜನ. ಸೊ ಎಷ್ಟಾಗ್ತೈತಿ, 10/3 ಆಗ್ತೈತಿ. 10/3 ಅಂದರೆ 3.3. ಅಂದರೆ ಪ್ರತಿಯೊಂದು ಮಗುವಿಂದು ಆ್ಯಾವ್ರೇಜ್ ಏಜ್ ಬಂದುಬಿಟ್ಟು ಏನಾಗ್ತೈತಿ, 3.3 ಆಗುತ್ತೆ. ಓಕೆ. ಸೊ ಇದು ಕೆಲವೊಂದು ಟೈಮಲ್ಲಿ ಏನಾಗ್ತೈತಿ, ಆ್ಯಾವ್ರೇಜ್ ಕಂಡುಹಿಡಿಯೋಕೆ ಹೇಳ್ತಾರೆ. ಕೆಲವೊಂದು ಟೈಮಲ್ಲಿ ನಮಗೆ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಇದನ್ನು ಕಂಡುಹಿಡಿಯೋಕೆ ಬೇಕಾಗ್ತಿರ್ತೈತಿ. ಸೊ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಆರ್ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಕೇಳಿಬಿಡ್ತಾನೆ. ಸೊ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಕೇಳಿದ್ರೆ ಅಂದರೆ ಏನು ಮಾಡಬೇಕು, ಇದನ್ನು ಈ ಕಡೆಗೆ ತೊಗೊಂಡೋಗ್ಬೇಕು, ಆ್ಯಾವ್ರೇಜನ್ನು ಇಲ್ಲಿ ಕೆಳಗಡೆ ತೊಗೊಂಬರ್ಬೇಕು. ಸೊ ಸೇಮ್ ಅದೇ ಫಾರ್ಮುಲಾ. ಇದರಿ ಸ್ವಲ್ಪ ಉಲ್ಟಾ ಪಲ್ಟಾ ಮಾಡ್ಕೊಳೋದು ಅಷ್ಟೇ. ಮತ್ತೆ ಏನು ಮಾಡ್ತಾರೆ, ನೆಕ್ಸ್ಟು ಸಮ್ ಆಫ್ ಅಬ್ಸರ್ವೇಷನ್ ಕೇಳಿಬಿಡ್ತಾನೆ. ನಾವೇನು ಮಾಡಬೇಕು, ಆ್ಯಾವ್ರೇಜ್ ಇಂಟು ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಮಾಡಿಕೊಂಡ್ರೆ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಬರ್ತದೆ ಅಂತಂದರೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಒಂದು ವೇಳೆ ಟೋಟಲ್ ನಂಬರ್ಸ್ ಅಂದರೆ ಎಷ್ಟು ಜನ ಮಕ್ಕಳಿದ್ರು ಅಂತಂದು ಕೇಳಿದರೆ ನನಗೆ ಆ್ಯಾವ್ರೇಜ್ ಕೊಟ್ಟಿರ್ತಾರೆ, ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಕೊಟ್ಟಿರ್ತಾರೆ. ಆ್ಯಾವ್ರೇಜ್ ಏನಾಗಿತ್ತು, 3.3 ಆಗಿತ್ತು. ಸೊ 3.3 ಅನ್ನು ನಾನು ಈ ಕಡೆ ತರ್ತೀನಿ, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಈ ಕಡೆ ತೊಗೊಂಡೋಗ್ತೀನಿ. ಬಂತಾ, ಎಷ್ಟಾಗುತ್ತೆ, ಸಮ್ ಆಫ್ ಆಲ್ ಅಬ್ಸರ್ವೇಷನ್ 2 + 4 + 6 ಅಂದರೆ 10/3.3 ಅಂತಂದರೆ ಇದು 10 ಅಂತಂದರೆ ಏನಾಗುತ್ತೆ, /3.3. 3.3 ಇದು ಕ್ಯಾನ್ಸಲ್ ಮಾಡಿದರೆ ಏನು ಬರುತ್ತೆ, ನಮಗೆ 3 ಬರ್ತದೆ. ಅಂದರೆ ಏನಾಗುತ್ತೆ, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಬಂತು. ನೆಕ್ಸ್ಟು ಮತ್ತೇನು ಮಾಡ್ತಾರೆ, ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಕೊಟ್ಟಾಗ ಏನಾಗುತ್ತೆ, ಆ್ಯಾವ್ರೇಜ್ ಇಂಟು ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸೊ ಇವಾಗ ಏನಂತಂದರೆ ಇದು ಆ್ಯಾವ್ರೇಜ್ ನಮ್ಗೆ ಈಗಾಗಲೇ ಗೊತ್ತಿದೆ 3.3 ಅಂತಂದರೆ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದ್ದಾರೆ ಮಕ್ಕಳು, 3 ಜನ ಇದ್ದಾರೆ. = 3.33 × 3 ಮಾಡಿದರೆ ಏನು ಬರುತ್ತೆ, ನಮಗೆ 10 ಬರ್ತೈತೆ. ಆಗೇನು 10 ಬಂತಂದರೆ ಸಮ್ ಆಫ್ ಆಲ್ ಅಬ್ಸರ್ವೇಷನ್ = 10 ಬರ್ತೈತಿ. ಸೊ ಈ ರೀತಿಯಾಗಿ ನಮಗೆ ಒಂದು ಫಾರ್ಮುಲವನ್ನು ಸ್ಪ್ಲಿಟ್ ಮಾಡ್ಕೊಳೋದು ಗೊತ್ತಿರಬೇಕು. ಓಕೆ. ನೆಕ್ಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿತ್ತಂದರೆ ಈಸಿಯಾಗಿ ಕಂಡುಹಿಡ್ಬೋದು ಆ್ಯಾವ್ರೇಜ್ ಪ್ರಾಬ್ಲಮ್ಸನ್ನು. ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದರೆ ಕಂಟಿನ್ಯೂಸ್ ಆಗಿ ಸೀರಿಯಲ್ ಆಗಿ ಬರಬೇಕಂತ ನಂಬರ್ಸ್ಗೆ ಅಂತ ಕರಿತೀವಿ ನಾವು, ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ ಯಾವುದು ಜಂಪ್ ಮಾಡೋಂಗಿಲ್ಲ, ಸೀರಿಯಲ್ ಆಗಿ ಬರಬೇಕು. ಸೊ 1 ಆದಮೇಲೆ 2 ಬರ್ತದೆ, 2 ಆದಮೇಲೆ 3, 4, 5, 6 ಈ ಥರ ಕಂಟಿನ್ಯೂ ಬರ್ತದೆ. ಓಕೆ. ಫಾರ್ ಎಕ್ಸಾಂಪಲ್ ಇದು ಫಾರ್ಮುಲಲ್ಲಿ ಎಕ್ಸ್ ಅಂತ ತೊಗೊಂಡ್ರೆ ನೆಕ್ಸ್ಟ್ ನಂಬರ್ ಬರಬೇಕಂದ್ರೆ x+1 ತೊಗೋಬೇಕು. ಸೊ ಇದರ ನೆಕ್ಸ್ಟ್ ನಂಬರ್ ಬರಬೇಕಂದ್ರೆ x+2 ತೊಗೋಬೇಕು. ಸೊ ಈ ಥರ ತೊಗೊತ ಹೋದ್ರೆ ಏನಾಗುತ್ತೆ, ಇದು ಕಾನ್ಸಿಕ್ಯೂಟಿವ್ ನಂಬರ್ಸಿಂದು ಫಾರ್ಮುಲಾ ಆಗ್ತದೆ. ಸೊ ಈ ಒಂದು ಎಕ್ಸಾಂಪಲ್ ಎಕ್ಸ್ ಜಾಗದಾಗ ಯಾವುದಾದ್ರು ವ್ಯಾಲ್ಯೂಸ್ ಹಾಕ್ಬೋದು. ಫಾರ್ ಎಕ್ಸಾಂಪಲ್ 1 ಅಂತಂದು ಹಾಕಿದರೆ ಏನಾಗುತ್ತೆ, ಇದು 1 + 1 2 ಆಗುತ್ತೆ. ಇದು 1 + 2 3 ಆಗುತ್ತೆ. 1 + 3 4 ಆಗುತ್ತೆ. 1 + 4 5 ಆಗ್ತದೆ. ನಾವು ಬೇರೆ ಯಾವ್ದು ನಂಬರ್ ಅದು ತೊಗೋಬೋದು. ಒಂದು ವೇಳೆ 3 ಹಾಕಿದರೆ ಏನಾಗ್ತದೆ, 3 4 5 6 7 ಈ ಥರ ಬರ್ತದೆ. ಇದು ಕಾನ್ಸಿಕ್ಯೂಟಿವ್ ನಂಬರ್ಸ್ ಆಯಿತು. ನೆಕ್ಸ್ಟ್ ಹಾಗೆ ಸಿಮಿಲರ್ಲಿ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂತಂದರೆ ನಮಗೆ ಕಂಟಿನ್ಯೂಸ್ ಆಗಿ ಆಡ್ ನಂಬರ್ಸೇ ಬರಬೇಕು. ಸೊ 1 3 5 7 9 ಅನ್ನೋದು ಇದು ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಆಗೈತಿ. ಸೊ ಎಲ್ಲಿದ್ರೆ ನಾನು ಡೈರೆಕ್ಟ್ ಜಂಪ್ ಆಗಿದೆ, 1 5ಗೆ ಇಲ್ಲ, ಮಿಡಲ್ ಏನು ಬಂದಿದೆ 3 ಬಂದಿದೆ. ಅಂದರೆ 1 3 5 7 9 ಏನು ಕಂಟಿನ್ಯೂ ಇದಾವೆ ಅಂತಂದು. ಸೊ ಇದಕ್ಕೆ ಫಾರ್ಮುಲಾ ಏನಾಗುತ್ತೆ ಅಂತಂದರೆ, ಸೊ ಎಕ್ಸ್ ಅನ್ನೋದೊಂದು ಆಡ್ ನಂಬರ್ ಅಂತ ತೊಗೊಂಡ್ರೆ ಒಂದು ನೆಕ್ಸ್ಟ್ ಆಡ್ ನಂಬರ್ ಬರಬೇಕಂದ್ರೆ ಅದಕ್ಕೆ ಈವನ್ ನಂಬರ್ನೇ ಆ್ಯಡ್ ಮಾಡಬೇಕು. ಓಕೆ. ಸೊ x+2 x+4 x+6 x+8 ಹೆಂಗಪ್ಪ ಅಂತಂದರೆ ಇದನ್ನೇ ತೊಗೊಂಡು ಸಿಂಪಲ್ಲಾಗಿ ಎಕ್ಸ್ ಅನ್ನೋದು 1 ಅನ್ನೋದು ಆಡ್ ನಂಬರ, ಎಕ್ಸ್ ವರ್ಡ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ, ಇದು 1 ಆಗ್ತೈತಿ. ಸೊ 1 ಈ ಎಕ್ಸ್ ಅಂತಂದು 1 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. 1 + 2 ಅಂತಂದರೆ 3 ಬಂತು. ನೆಕ್ಸ್ಟ್ 1 + 4 ಅಂತಂದರೆ 5 ಬಂತು. ಓಕೆ. ಈ ಥರ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾವೆ. ನೆಕ್ಸ್ಟು ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಅಂತಂದು ತೊಗೊಂಡ್ರೆ ಸೇಮ್ ಅದೇ ಫಾರ್ಮುಲಾ ಬರ್ತೈತಿ. x, x+2, x+4, x+6, x+8. ಓಕೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋದು ನಾವು ಈವನ್ ನಂಬರ್ ಅಂತಂದು ಕನ್ಸಿಡರ್ ಮಾಡಿದ್ರೆ, ಈಗ ಎಕ್ಸ್ ಒಳಗಡೆ 2 ಇಲ್ಲಿ 2 ತೊಗೊಂಡು ಇಲ್ಲಿ ಏನಾಗ್ತೈತಿ, 2 + 2 ಅಂತಂದ್ರೆ 4 ಆಗುತ್ತೆ. 2 + 4 ಅಂದರೆ 6 ಆಗುತ್ತೆ. ಸಿಮಿಲರ್ಲಿ 2 + 6 ಅಂದರೆ 8 ಆಗ್ತೈತಿ. 2 + 8 ಅಂದರೆ 10 ಆಗ್ತೈತಿ. ಸೊ ಕಂಟಿನ್ಯೂಸ್ ಆಗಿ ಈವನ್ ನಂಬರ್ ಬಂದಿದ್ದಾವೆ. ಸೊ ಇಂಥವಕ್ಕೆ ಅಂತ ಕರಿತೀವಿ ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಅಂತ ಹೇಳ್ಬೋದು. ಹಾಗಿದ್ರೆ ಇವು 5 ನಂಬರ್ಸಲ್ಲಿ ಮಿಡಲ್ ವ್ಯಾಲ್ಯೂ ಅಥವಾ ಆ್ಯಾವ್ರೇಜ್ ವ್ಯಾಲ್ಯೂ ಏನಾಗಿರ್ತೈತಿ,
x+4 ಆಗಿರ್ತೈತಿ. ಇದು ಯಾವಾಗಲೂ ಗೊತ್ತಿರಬೇಕು. ಸೊ ಕ್ವಶನ್ಸ್ ಕೊಟ್ಬಿಡ್ತಾನೆ. ಸೊ x+4 ಅಥವಾ 6 ಅನ್ನೋದೇನಾಗಿದೆ, ಎವರೇಜ್ ಆಫ್ ದೀಸ್ ನಂಬರ್ಸ್ ಅಂತಂದು ಹೇಳ್ಬೋದು. 5 ನಂಬರ್ಸಿಂದು ಕಾನ್ಸಿಕ್ಯೂಟಿವ್ ನಂಬರ್ಸ್. ನೆಕ್ಸ್ಟ್ ಬರೋಣ, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ಫಸ್ಟ್ ಮೆಥಡಲ್ಲಿ. ಸೊ ಫಸ್ಟ್ ಒಂದು ಕ್ವಶನ್, ದ ಎವರೇಜ್ ಆಫ್ ದೀಸ್ ನಂಬರ್ಸ್ 6, 4, 7, x ಆ್ಯಂಡ್ 10 ಈಸ್ 8 ಅಂತಂದು ಹೇಳ್ತಿದ್ದಾರೆ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ x ಅಂತಂದರೆ ಇದು 5 ನಂಬರ್ಸ್ ಇದ್ದಾವೆ. ಸೊ ಇವು 5 ನಂಬರ್ಗಳು, ಅವು 5ರದ್ದು ಆ್ಯಾವ್ರೇಜ್ ಮಾಡಿದಾಗ ಎಷ್ಟು ಬರ್ತಾಯಿದೆ ಅಂತಂದರೆ ವ್ಯಾಲ್ಯೂ 8 ಬರ್ತಾಯಿದೆ. ಹಾಗಿದ್ರೆ ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ ಏನಾಗಿದೆ ಅಂತಂದು ಕೇಳ್ತಿದ್ದಾರೆ. ಸೊ ಸೇಮ್ ಆ್ಯಾವ್ರೇಜ್ ಫಾರ್ಮುಲಾದೊಳಗಡೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್, ನಾವು ಫಾರ್ಮುಲಾ ಎಲ್ಲ ಬರೆಯೋಕ್ಕೋಗಲ್ಲ, ಟೈಮ್ ತೊಗೊಳ್ತೈತಿ. ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಆದರೂ ಇದನ್ನೇನು ಮಾಡಬೇಕಲ್ಲ, ರೆಡ್ಯೂಸ್ ಮಾಡಬೇಕು. ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಅಂತಂದರೆ 6, 4, 10, 17 + 10 ಅಂದರೆ 27 + x ಆಗ್ತೈತಿ. ಡಿವೈಡ್ ಬೈ ಎಷ್ಟು ಜನ ಇದ್ದಾರೆ, ಎಷ್ಟು ನಂಬರ್ಸ್ ಇದ್ದಾವೆ, 5 ಇದ್ದಾವೆ. ಯಾವುದೇ ಎವರೇಜ್ ಎಷ್ಟು ಕೊಟ್ಟಿದ್ದಾರೆ, 8 ಇದೆ. ಸೊ ನನಗೇನು ಬೇಕು, ಎಕ್ಸ್ ವ್ಯಾಲ್ಯೂ ಬೇಕಂತಂತಂದರೆ ಈ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಅಲ್ಲಿ ಇಟ್ಕೊಳ್ತೀನಿ ನಾನು. ಈ ಡಿನಾಮಿನೇಟರ್ ಐತಲ್ಲ, ಇದನ್ನ ಈ ಕಡೆ ತೊಗೊಂಬರ್ತೀನಿ, ಅಂದರೆ ಈ ಫಾರ್ಮುಲಾ ಸಿಂಪಲ್ ಇದೆ. ಸೊ 8 5 ಅಂತಂದರೆ 40 ಆಗ್ತೈತಿ. ಇದೇನಾಗುತ್ತೆ 27 + x ಅಂತಂದರೆ ನಾನು ಇದು ಮತ್ತೆ ಡಬಲ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಮಾಡ್ಕೊತ ಹೋಗಲ್ಲ, ಯಾಕಂದರೆ ಟೈಮ್ ನಾನು ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತೀನಿ, ಎಕ್ಸ್ ಇಲ್ಲಿ ಇಟ್ಕೊಂಡು 40ಯಲ್ಲಿ 27 ಕಳೆದು ಬಿಡ್ತೀನಿ. ಅವಾಗ ಏನಾಗ್ತೈತಿ, x = 13 ಬರ್ತದೆ. ಅಂದರೆ ಎಕ್ಸ್ ವ್ಯಾಲ್ಯೂ ಏನಾಯಿತು, 13 ಆಯಿತು. ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಒಂದು ಕ್ವಶನ್, A, B, C, D ಆ್ಯಂಡ್ E ಆರ್ ದ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್, ದೆನ್ ವಾಟ್ ಈಸ್ ದ ಎವರೇಜ್ ಆಫ್ ದೀಸ್ ನಂಬರ್ಸ್. ಸೊ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತಂದರೆ ಏನಾಗುತ್ತೆ, ಫಸ್ಟ್ ಒಂದು ಪ್ರತಿಯೊಂದು ಹಾರ್ಡ್ ಇರ್ತವೆ. ಸೊ ಪ್ರತಿಯೊಂದು ಹಾರ್ಡ್ ಇದಾವಂತಂದರೆ ಇದು ಫಾರ್ ಎಕ್ಸಾಂಪಲ್ 3 ಅಂತ ತೊಗೊಂಡ್ರೆ, ಎಕ್ಸಾಂಪಲ್ 3, 5, 7, 9, 11. ಸೊ ಕಂಟಿನ್ಯೂ ಏನಾಗುತ್ತೆ 5 ಆಡ್ ನಂಬರ್ಸ್ ಆಯ್ತು ಅಂತಂದರೆ ಮಿಡಲ್ ಅಂತ ಏನಾಗಿರ್ತೈತಿ, ಯಾವಾಗಲೂ 5 ನಂಬರ್ಸ್ ಇದ್ದರೆ ಮಾತ್ರ ಏನಾಗುತ್ತೆ, ಮಿಡಲ್ ಇರೋದು ಎವರೇಜ್ ಆಗಿರ್ತೈತಿ. ಇದು ಗೊತ್ತಿರಬೇಕು. ಸೊ ಅವ್ರು ಕೊಟ್ಟಿರೋದು ಆಪ್ಷನ್ ಏನಾಗೈತಿ, ಈ 5 ನಂಬರಿಂದ ಎವರೇಜ್ ಏನಂತ ಕೇಳ್ತಿದ್ದಾರೆ. ಸೊ ಎವರೇಜ್ ಏನಂತಂದು ಗೊತ್ತಿರಬೇಕು. ಸೊ ಎವರೇಜ್ ಬರಬೇಕಂತಂದ್ರೆ ಏನು, ನಾನು x + x, x+2, x+4 ಅಂತಂದು ತೊಗೊಂಡಿದ್ದೆ. ಓಕೆ, ಸೊ ಹಾಗಿದ್ರೆ ಫಾರ್ಮುಲಾ ಏನಾಗ್ತೈತಿ, x+4 ಅಂತಂದರೆ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ. ಸೊ ಫಸ್ಟ್ ಲೆಟರ್ ಯಾವುದು, ಇಲ್ಲಿ ಫಸ್ಟು ನಂಬರ್ ಯಾವುದಿತ್ತು, ಎಕ್ಸ್ ಇತ್ತು, ಹೌದಾ. ಇಲ್ಲಿ ಯಾವುದಿದೆ, ಫಸ್ಟು ಎ ಇದೆ. ಸೊ A+4 ಇದ್ದು ಯಾವ್ದು ಇರ್ತೈತಿ, ಅದೇ ಮೀಡಿಯನ್ ಇದು ಎವರೇಜ್ ಆಗಿರ್ತೈತಿ. ಯಾಕಪ್ಪ ಅಂತಂತಂದರೆ ಎ ಅನ್ನೋದು ನಾನು ಒಂದು ಆಡ್ ನಂಬರ್ 1 ಅಂತಂದು ಕನ್ಸಿಡರ್ ಮಾಡಿದ್ರೆ, ಬೇರೆ ಯಾವುದಾದ್ರೂ ಕನ್ಸಿಡರ್ ಮಾಡ್ಬೋದು. ಈ 1 + 2 ಮಾಡಿದ್ರೆ ಏನು ಬರ್ತೈತಿ, A+2 ಅಂತಂತಂದರೆ ನೆಕ್ಸ್ಟ್ ಆಡ್ ನಂಬರ್ ಬಂತು. ನೆಕ್ಸ್ಟ್ A+4 ಅಂತಂತಂದರೆ 1 + 4 ಅಂತಂದರೆ ಸಿ, ಆಡ್ ನಂಬರ್ ಬಂತು. ಹಾಗಿದ್ರೆ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ನಮಗೆ ಈ ಫಾರ್ಮುಲಾ ಗೊತ್ತಿರಬೇಕು ಯಾವಾಗಲೂ. ಸೆಕೆಂಡ್ ಟೈಪು, ರಮೇಶ್ ಬಾಟ್ 15 ಮ್ಯಾಗ್ಝಿನ್ಸ್ ಅಥವಾ ನ್ಯೂಸ್ ಪೇಪರ್ಸ್ ಅಂತಂದು ಕರಿಬೋದು ಫ್ರಮ್ ಒನ್ ಶಾಪ್ ಅಟ್ 30 rupees ಈಚ್ ಆ್ಯಂಡ್ 25 ಮ್ಯಾಗ್ಝಿನ್ಸ್ ಫ್ರಮ್ ಅನದರ್ ಶಾಪ್ ಅಟ್ 38 rupees ಈಚ್. ವಾಟ್ ಈಸ್ ದ ಎವರೇಜ್ ಪ್ರೈಸ್ ಈ ಪೇಡ್ ಫಾರ್ ದ ಮ್ಯಾಗ್ಝೀನ್ ಅಂತಂದು ಕೇಳ್ತಿದ್ದಾರೆ. ಅಂದರೆ ಇಲ್ಲೇನು ಮಾಡ್ತಿದ್ದಾರೆ, ರಮೇಶ್ ಅನ್ನೋನು ಒಂದು ಶಾಪಲ್ಲಿ 15 ಮ್ಯಾಗ್ಝಿನ್ಸನ್ನು ತೊಗೊತಾನೆ 30 rupeesಗೆ. ಅಂದರೆ ಪ್ರತಿಯೊಂದು ಮ್ಯಾಗ್ಝಿನ್ಸನ್ನು 30 ರೂಪಾಯಿ ಕೊಟ್ಟು ತೊಗೊತಾನೆ. ಓಕೆ, ನೆಕ್ಸ್ಟ್ ಏನು ಮಾಡ್ತಾನೆ, 25 ಮ್ಯಾಗ್ಝಿನ್ಸನ್ನು ಇನ್ನೊಂದು ಶಾಪಲ್ಲಿ ತೊಗೊತಾನೆ. ಪ್ರತಿಯೊಂದು ಮ್ಯಾಗ್ಝಿನ್ ಬೆಲೆ ಎಷ್ಟಾಗಿರ್ತೈತಿ, 38 rupees ಆಗಿರ್ತೈತಿ. ಹಾಗಿದ್ರೆ ಟೋಟಲ್ ಆ್ಯಾವ್ರೇಜ್ ವ್ಯಾಲ್ಯೂ ಆಫ್ ದ ಮ್ಯಾಗ್ಝಿನ್ಸ್ ಅಂತಂದು ಕೇಳ್ತಿದ್ದಾರೆ. ಎಷ್ಟಿದಾವೆ ಮ್ಯಾಗ್ಝಿನ್ಸು, 15 + 25 40 ಮ್ಯಾಗ್ಝಿನ್ಸ್ ಆ್ಯಾವ್ರೇಜ್ ವ್ಯಾಲ್ಯೂ ಕೇಳ್ತಿದ್ದಾರೆ. ಸೊ ಈ ರೀತಿ ಕೇಳಿದಾಗ ಏನು ಮಾಡಬೇಕಂದ್ರೆ ಸಿಂಪಲ್. ಸೊ ಫಸ್ಟಿಗೆ ಏನಿದೆ, ಒಂದು ಮ್ಯಾಗ್ಝಿನ್ಗೆ 30 ರೂಪಾಯಿ ಅಂತಂತಂದರೆ ಒಂದು ಶಾಪಲ್ಲಿ 15 ಮ್ಯಾಗ್ಝಿನ್ಸ್ಗೆ ಎಷ್ಟಾಗುತ್ತೆ, 15 × 30 ಮಾಡಿದ್ರೆ 450 ಬರುತ್ತೆ. ಅಂದರೆ 15 3 = 45, 0 0 ಅಂದರೆ 450 ಏನು ಮಾಡಿದ್ದೇನೆ, ಒಂದು ಶಾಪಲ್ಲಿ 15 ಮ್ಯಾಗ್ಝಿನ್ನ 30 ರೂಪಾಯಿ ಕೊಂಡು ತೊಗೊಳ್ತಿದ್ದಾರೆ. ಸೊ ಇದೇನು ಬಂತು ನಮಗೆ, ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್, ಹೌದಾ. ಅದಕ್ಕೆ ಇದು ಗೊತ್ತಿರಬೇಕು. ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಕಂಡುಹಿಡಿದು ಒಂದು ಯಾವುದಿದು ಒಂದು ಶಾಪಿಂದ. ನೆಕ್ಸ್ಟ್ ಶಾಪಲ್ಲಿ ಏನು ಮಾಡ್ತಾನೆ, ಮತ್ತೆ 25 ಮ್ಯಾಗ್ಝಿನ್ಸ್ ಅಂತ ತೊಗೊತಾನೆ ಅಟ್ 38 rupees ಪರ್ ಮ್ಯಾಗ್ಝಿನ್ ಅಥವಾ ನ್ಯೂಸ್ ಪೇಪರ್. ಹಾಗಿದ್ರೆ ಒಂದು ಪೇಪರಿಗೆ 38 ರೂಪಾಯಿ ಅಂತಂತಂದರೆ ನ್ಯೂಸ್ ಪೇಪರಿಗೆ 25 ಎಷ್ಟಾಗುತ್ತೆ, 25 × 38 ಮಾಡಿದ್ರೆ ಏನಾಗ್ತೈತೆ ನಮಗೆ 950 ಬರ್ತೈತಿ. ಸೊ ಇದನ್ನು ನಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಟಫ್ ಆಯ್ತಪ್ಪ ಅಂತಂದರೆ ಇದನ್ನು ಡಬಲ್ ಮಾಡಬೇಕು, ಒಂದು ಡಬಲ್ ಮಾಡಬೇಕು, ಒಂದು ಆಫ್ ಮಾಡಬೇಕು. ಯಾಕಂದರೆ ಮಲ್ಟಿಪ್ಲೈಡ್ ಆ್ಯಂಡ್ ಡಿವೈಡ್ ಬೈ 2 ಮಾಡಿದ್ರೆ ಏನಾಗ್ತೈತಿ, 2 ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡೋಣ, ಈ 2 ಡಿನೋಮಿನೇಟರ್ ಅದನ್ನು ಕ್ಯಾನ್ಸಲ್ ಮಾಡೋಣ.
ಎರಡು ಒಂದೇ ಸೇಮ್ ಆನ್ಸರ್ಸೇ ಬರ್ತೈತಿ. ಸೊ ಅವಾಗೇನಾಗುತ್ತೆ 25 2 50 ಆಗ್ತೈತಿ. ಸೊ 38 ಹಾಫ್ ಏನಾಗ್ತೈತಿ 19 ಆಗ್ತೈತಿ. ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಇವಾಗ. ಸೊ 5 9 45 1 0 ಮೊದಲೇ ಇರ್ತೈತಿ. 5 9 45 4 ಕ್ಯಾರಿ 5 1 5 + 4 ಅಂದ್ರೆ 9 9 ಇದು 950 ಆಯಿತು. ಸೊ ಈ ರೀತಿಯಾಗಿ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಎಷ್ಟು ಬಂತು ನನಗೆ 25 ಮ್ಯಾಗ್ಝಿನ್ಸಿಂದು 38 ರೂಪೀಸ್ ಒಂದು ಮ್ಯಾಗ್ಝಿನ್ಗೆ ಅಂತಂದರೆ ಟೋಟಲ್ ಕಾಸ್ಟು 950 ಬಂತು. ಓಕೆ, ಹಾಗಿದ್ದರೆ ಎರಡು ಶಾಪ್ನಲ್ಲಿರುವಂಥ 14 ಮ್ಯಾಗ್ಝಿನ್ಸ್ ಬೆಲೆ ಎಷ್ಟಾಯಿತು 1400 ಆಯಿತು. ನನಗೇನು ಬಂತಿದ್ದು ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಅಂದರೆ ಆಲ್ ಮ್ಯಾಗ್ಝಿನ್ಸ್ ಬಂತು. ಹೌದಾ? ಈಗ ಆಲ್ ಮ್ಯಾಗ್ಝಿನ್ಸ್ ಸಮ್ ಬಂತಂತಂದರೆ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಮ್ಯಾಗ್ಝಿನ್ಸ್ ಎಷ್ಟಿದು 40. ಸೊ ಇಷ್ಟೇ ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ಆಯಿತು. ಸಮ್ ಆಫ್ ಆಲ್ ಅಬ್ಸರ್ವೇಷನ್ ಅಂದರೆ ಎಲ್ಲ ದುಡ್ಡು 1400 ಡಿವೈಡ್ ಬೈ 40 ಮ್ಯಾಗ್ಝಿನ್ಸ್ 0 0 ಕ್ಯಾನ್ಸಲ್ 4 1 4 3 12 2 ಉಳಿತು 20 ಅಂದರೆ 4 5 20 ಅಂದರೆ 35 ರೂಪೀಸ್ ಬಂತು. ಆರ್ ಈ ಫಾರ್ಮುಲಾ ಹಾಕಿದ್ರೆ ಏನಾಗ್ತೈತೆ ನಮಗೆ ಬರ್ತೈತಿ. ಸೊ 35 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಏನಂತಂದರೆ N1 ಅಂತಂತಂದರೆ ನಂಬರ್ ಆಫ್ ಮ್ಯಾಗ್ಝಿನ್ಸ್ X1 ಅಂತಂದರೆ ಒಂದು ಮ್ಯಾಗ್ಝಿನ್ಸ್ಗೆ ಎಷ್ಟು ಕಟ್ತಾ ಇದೀವಿ ಅಂತಂದು 30 ರೂಪೀಸ್. ಏನಾಗುತ್ತೆ ಅವಾಗ 15 × 30 ಅಂತಂದರೆ 450 ರೂಪೀಸ್ ಬರ್ತೈತಿ. ಪ್ಲಸ್ 8 ಅಂತಂದರೆ ಸೆಕೆಂಡ್ ಶಾಪಲ್ಲಿ ತೊಗೊಂಡಿರುವಂಥ ಮ್ಯಾಗ್ಝಿನ್ಸ್. X2 ಅಂತಂದರೆ ಈ ಮ್ಯಾಗ್ಝಿನ್ಸ್ ಪ್ರತಿಯೊಂದು ಮ್ಯಾಗ್ಝಿನ್ಸಿಗೆ ಕೊಡುವಂಥ ಕಾಸ್ಟ್ 38. ಸೊ ಇವೆರಡು ಪ್ರಾಡಕ್ಟ್ ಮಾಡಿದರೆ ಏನು ಬರ್ತೈತಿ 950 ಬರುತ್ತೆ. 950 ಪ್ಲಸ್ 450 ಅಂತಂದರೆ 1400 ಡಿವೈಡ್ ಬೈ 15 ಮ್ಯಾಗ್ಝಿನ್ಸ್ ಪ್ಲಸ್ 25 ಮ್ಯಾಗ್ಝಿನ್ಸ್ ಅಂದರೆ 40 ಮ್ಯಾಗ್ಝಿನ್ಸ್. ಸೇಮ್ ಅದೇ ಫಾರ್ಮುಲಾನ ಈ ರೀತಿ ಸಿಂಪಲಾಗಿ ಬರೆದಿದ್ದೀವಿ ನಾವು. ನೆಕ್ಸ್ಟ್ ಮೆಥಡ್, the average weight of A, B and C is 40 kg. The average weight of the B, D and E is 42 kg. The weight of F is equal to the weight of B. What is the average weight of A, B, C, D, E and F ಅಂತಂದು ಕೇಳ್ತಾರೆ. ಸೊ ಮೇನ್ ಕ್ವಶನ್ ಏನಂತಂತಂದರೆ 6 ಜನ ಇದ್ದಾರೆ, 6 ಜನನ ABCDEF ಅಂತಂದು ಕೇಳ್ತಾರೆ. ಸೊ ಇವ್ರದ್ದು ಟೋಟಲ್ 6 ಜನದ್ದು ಆ್ಯಾವ್ರೇಜ್ ವೇಟನ್ನು ಕೇಳ್ತಾ ಇದ್ದಾರೆ ಅಂತಂದು. ಆ್ಯಾವ್ರೇಜ್ ವೇಟ್ ಅಂತಂದರೆ ಫಾರ್ಮುಲಾ ಗೊತ್ತಿದೆಲ್ಲ, ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಅಂತಂದು. ಸೊ ಅದ್ರ ಮೂಲಕ ನಾವೇನು ಮಾಡಬೇಕು ಆ್ಯಾವ್ರೇಜನ್ನು ಕಂಡುಹಿಡಬೇಕು. ಬಟ್ ಅವ್ರೇನು ಕೊಟ್ಟಿದ್ದಾರೆ, ಅವರು ABC ಫಸ್ಟ್ 3 ಜನದ್ದು ಏನು ಮಾಡಿದ್ದಾರೆ ಆ್ಯಾವ್ರೇಜ್ ವೇಟೇ ಕೊಟ್ಬಿಟ್ರೆ 3 ಜನದ್ದು. ಸೊ ನಾನೇನು ಮಾಡ್ತೀನಿ, ನಾನು ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ 3 ಜನದ್ದು ಕಂಡುಹಿಡ್ಕೊತೀನಿ ಫಸ್ಟು. ಸೊ ಒಬ್ರದ್ದು 40 kg ಇದೆ ಅಂತಂದರೆ ಇದು ಆ್ಯಾವ್ರೇಜ್ 40 kg ಇದೆ ಅಂತಂದರೆ ಇನ್ನು ಅದ್ರ ಮೀನಿಂಗ್ ಇವಂದು 40 ಇರ್ತೈತಿ, ಇವಂದು 40 ಇರ್ತೈತಿ, ಇವಂದು 40 ಇರ್ತೈತಿ. ಹಾಗಿದ್ರೆ ಈ 3 ಅಬ್ಸರ್ವೇಷನ್ಸ್ನ ಆ್ಯಡ್ ಮಾಡ್ಬೋದಾ, A + B + C ಅಂತಂದರೆ 120 ಬಂತು. ಸಿಮ್ಲರ್ಲಿ ನೆಕ್ಸ್ಟ್ ಏನು ಮಾಡ್ತಾರೆ, B D ಇದು ಏನು ಮಾಡಿದ್ದಾನೆ ವೇಟನ್ನು ಕೊಟ್ಟಿದ್ದಾನೆ. ಸೊ ಆ್ಯಾವ್ರೇಜ್ 42 kg ಅಂತಂದ್ರೆ ಇವ್ರು ಮೂವರ್ದು ಬಿದು 42 kg ಆಗಿರ್ತೈತಿ, ಡಿದು 42 ಆಗಿರುತ್ತೆ, ಇದು 42 ಆಗ್ತೈತೆ. ಅಂದರೆ 42 + 42 + 42 ಅಂತಂತಂದರೆ 4 3 20 120 ಪ್ಲಸ್ ಮೇಲೆ 2 2 2 ಅಂತಂದ್ರೆ 6 ಆಗುತ್ತೆ, 126 ಆಯಿತು. ಸೊ ಇಷ್ಟ ಆಯಿತಾ. ಇದು ಟೋಟಲ್ ವೇಟ್ ಅಂತಂದು ಫಸ್ಟ್ 3 ಜನದ್ದು, ನೆಕ್ಸ್ಟ್ 3 ಜನದ್ದು ಸಮ್ ಆಫ್ ಅಬ್ಸರ್ವೇಷನ್ಸ್ ಅಂತ. ಓಕೆ, ಸೊ ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ ಇವನ್ನ ಆ್ಯಡ್ ಮಾಡಬೇಕು. ABCDE ಆಯಿತಾ. ABCDE ಮತ್ತು D ಬಂದಿದೆ, ಯಾಕಂದರೆ D 2 ಟೈಮ್ಸ್ ಬಂದಿದೆ. ಸೊ ಇದು ಆ್ಯಡ್ ಮಾಡಿದರೆ ಏನಾಗುತ್ತೆ 6 4 2 246 ಬಂತು. ಹಾಗಿದ್ರೆ D ಅನ್ನೋ ಯಾರಿಗೆ ಈಕ್ವಲ್ ಇರ್ತಾರೆ ಅಂತಂತಂದರೆ Fಗೆ ಈಕ್ವಲ್ ಇರ್ತಾರೆ ಅಂತಂದು ಹೇಳ್ಬೋದಾ. ಅಂದರೆ ಅಲ್ಲಿ ಇಬ್ಬರು ವೇಟ್ ಸೇಮ್ ಇದೆ ಅಂತಂತಂದರೆ ನಾನು ಒಬ್ಬ D ವ್ಯಕ್ತಿಯನ್ನು ತೆಗೆದು ಏನು ಮಾಡ್ಬೋದು E ಅಂತಂದು ಹಾಕ್ಬೋದಾ, ಸಾರಿ F ಅಂತಂದು. ಸೊ F ಅಂತ ಅವರೇ ಹೇಳಿದ್ದಾರೆ, F ಈಸ್ ಈಕ್ವಲ್ ಟು ದ ವೇಟ್ ಆಫ್ B ಅಂತಂತಂದರೆ, ಸಾರಿ ಇದು D ಅಲ್ಲ, ಇದು B. F ಈಸ್ ಈಕ್ವಲ್ ಟು ದ ವೇಟ್ ಆಫ್ B ಅಂತಂತಂದರೆ ನಾನು ಬಿನ ತೆಗೆದು F ಅಂತಂದು ಹಾಕ್ಬೋದಾ. ಸೊ ಹಾಗಿದ್ರೆ ನನಗೇನು ಬಂತು, ಈಗ 6 ಜನದ ಟೋಟಲ್ ವೇಟ್ ಬಂದಂಗೆ ಆಯ್ತಲ್ಲ ಇವಾಗ. 6 ಜನದ ವೇಟ್ ಕಂಡುಹಿಡಿದೀವಿ 246 ಅಂತಂದು. ಹಂಗಂದ್ರೆ ಏನು ಸಮ್ ಆಫ್ ಆಲ್ ಅಬ್ಸರ್ವೇಷನ್ 6 ಜನದ್ದು ಟೋಟಲ್ ವೇಟ್ ಬಂತು ನಮಗೆ. ಡಿವೈಡ್ ಬೈ ಎಷ್ಟು ಜನ ಇದ್ದಾರೆ ಟೋಟಲ್ 6 6 1 6 4 24 6 1 ಅಂದರೆ 41 ಇಸ್ ದ ಆ್ಯಾವ್ರೇಜ್ ಅಂತಂದು. 6 ಜನದ ಆ್ಯಾವ್ರೇಜ್ ಏನಿರ್ತೈತಿ 41 ಆಗಿದೆ. ಸೊ ಈಸಿ ಅದ. ನೆಕ್ಸ್ಟ್ ಕ್ವಶನ್ನು, ದ ಆ್ಯಾವ್ರೇಜ್ ಮಂತ್ಲಿ ಇನ್ಕಮ್ ಆಫ್ P ಆ್ಯಂಡ್ Q ಈಸ್ 6000 rupees. The average monthly income of Q and R is 5250 rupees. And the average monthly income of the P and R is 5500 rupees. What is the monthly income of P ಅಂತಂದು ಕೇಳ್ತಿದ್ದಾರೆ. ಸೊ ಇಲ್ಲೇನು ಮಾಡಿದ್ದಾರೆ,
ಪಿದು ಇನ್ಕಮ್ ಏನಿದೆ ಪ್ರತಿ ತಿಂಗಳು ಅವನಿಗೆ ಅವರೇಜ್ ಎಷ್ಟು ಬರ್ತಾಯಿದೆ ಅಂತಂದು ಕೇಳ್ತಿದ್ದಾರೆ. ಬಟ್ ಏನು ಮಾಡ್ತಿದ್ದಾರೆ, ಪಿದು ಕಂಡುಹಿಡಿಬೇಕಂತಂದರೆ ಇನ್ ಟರ್ಮ್ಸ್ ಆಫ್ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ, ಪಿ ಮತ್ತು ಕ್ಯೂ ಮತ್ತು ಆರ್, ಪಿ ಮತ್ತು ಆರ್ ಅಂತಂದು. ಸೊ ಪಿ ಇದು ಕಂಡುಹಿಡಿಯೋದು ಕಷ್ಟ ಆಗ್ತೈತಿ. ಸೊ ಅವಾಗ ಏನು ಮಾಡಬೇಕು, ಎವರೇಜ್ ಕೊಟ್ಟಿದ್ದಾರಲ್ಲ ಅದನ್ನೇ ಬರ್ಕೊತ ಹೋಗೋದು, ಸಮ್ ಮಾಡ್ಕೊತ ಹೋಗೋದು. ಸೊ ಪಿ ಮತ್ತು ಕ್ಯೂದು ಎವರೇಜ್ ಇನ್ಕಮ್ ಮಂತ್ಲಿದು 6000 ಅಂತಂದರೆ ಪಿದು 6000 ಇರ್ತೈತಿ, ಕ್ಯೂದು 6000 ಇರ್ತೈತಿ. ಯಾಕಂತಂದರೆ ಅದೇನು ಎವರೇಜ್ ಫಾರ್ಮುಲಾ ಅಂತಂದರೆ ಏನು, ಪಿ ಬೈ ಕ್ಯೂ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂದರೆ 2 ಇದ್ದಾವೆ. ಎಷ್ಟು ಕೊಟ್ಟಿದ್ದಾನೆ ಎವರೇಜ್, ಅವರೇ ಕೊಟ್ಟಿದ್ದಾರೆ 6000 ಅಂತಂದು. ಹಾಗಿದ್ರೆ ನನಗೆ ಬೇಕಾಗಿರೋದು ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಆಫ್ ಪಿ ಮತ್ತು ಕ್ಯೂ ಬೇಕಂತಂದರೆ ಈ 2 ಈ ಕಡೆ ತೊಗೊಂಡು ಹೋಗ್ತೀನಿ. ಹಾಗಿದ್ರೆ ಏನಾಗ್ತದೆ, 6 2 12 3 zeros 12,000 ಬಂತು. ಹಾಗಿದ್ರೆ ಪಿ ಮತ್ತು ಕ್ಯೂ ಒಂದು ಒಬ್ಬೊಂದು 6000 ಅಂತಂದರೆ ಇನ್ನೊಬ್ಬೊಂದು 6000 ಅಂತಂದರೆ ಟೋಟಲ್ ಎಷ್ಟು ಇರುತ್ತೆ, 12,000. ಓಕೆ. ನೆಕ್ಸ್ಟ್ ಸಿಮ್ಲರ್ಲಿ ಕ್ಯೂ ಮತ್ತು ಆರ್ದು ಎವರೇಜ್ ಎಷ್ಟು ಕೊಟ್ಟಿದ್ದಾರೆ, 5250 ಕೊಟ್ಟಿದ್ದಾರೆ. ಒಬ್ಬೊಂದು ಇಷ್ಟ ಆಯ್ತು ಅಂತಂದರೆ ಇಬ್ಬರದ್ದು ಎಷ್ಟು ಆಗ್ತೈತಿ, ಇಬ್ಬರದ್ದು ಸೇಮ್ ಇರ್ತದೆ, ಇಷ್ಟಿಷ್ಟಿದೆ ಅಂತಂದರೆ ಇಂಟು 2 ಮಾಡ್ತೀವಿ. ಓಕೆ. ಸೊ 10,500. ಸಿಮ್ಲರ್ಲಿ ಮತ್ತು ಪಿ ಮತ್ತು ಆರಿಂದು 5500 ಅಂತಂದರೆ ಒಬ್ಬರದ್ದು 5500 ಅಂತಂದರೆ ಇಬ್ಬರದ್ದು ಏನಾಗುತ್ತೆ, ಇಂಟು 2 ಮಾಡಿದರೆ 11,000 ಆಗ್ತೈತಿ. ಸೇಮ್ ಇದೇ ಫಾರ್ಮುಲನೇ. ಓಕೆ. ಹಾಗಿದ್ರೆ ನಮಗೇನು ಬಂತು, ಇವಾಗ ಟೋಟಲಾಗಿ ಆ್ಯಡ್ ಮಾಡಿಬಿಡೋಕೆ. ಟೋಟಲಾಗಿ ಆ್ಯಡ್ ಮಾಡಿದರೆ ಏನೋ ಗೊತ್ತಾ, ನಮಗೆ ಪಿ ಕ್ಯೂ ಆರ್ ಬಂದುಬಿಡುತ್ತೆ. ಪಿ ಕ್ಯೂ ಆರ್ ಬಂತಂತಂದರೆ ಈಸಿಯಾಗಿ ಪಿಯನ್ನು ಕಂಡುಹಿಡಿಬೋದು ಅಂತಂದು. ಯಾವಾಗಲೂ ಈ ಥರ ಬರ್ತಾಯಿದೆ ಅಂತಂದರೆ ಸಪ್ರೇಟ್ ಕೊಟ್ಟಾಗ ಎಲ್ಲವನ್ನೂ ಆ್ಯಡ್ ಮಾಡಬೇಕು. ಎಲ್ಲವನ್ನೂ ಆ್ಯಡ್ ಮಾಡಿದಾಗ ನಂಗೆ ಟೋಟಲ್ ವೇಟ್ ಬರ್ತೈತಿ. ಟೋಟಲ್ ಇದು ಅಂದರೆ ಟೋಟಲ್ ವ್ಯಾಲ್ಯೂ ಬರ್ತೈತಿ, ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್. ಅದು ಬಂತಂತಂದರೆ ಪಿ ಮತ್ತು ಕ್ಯೂದು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಅಥವಾ ಕ್ಯೂ ಮತ್ತು ಆರ್ ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನೊಂದು ಈಸಿಯಾಗಿ ಕಂಡುಹಿಡ್ಕೋಬೋದು ಅಷ್ಟೇ. ಅದಕ್ಕೋಸ್ಕರ ಈ ಥರ ಕೇಳ್ತಿದ್ದಾರೆ ಅಂತಂದರೆ ಎಲ್ಲ ಅಬ್ಸರ್ವೇಷನ್ಸನ್ನು ಫಸ್ಟಿಗೆ ಸಮ್ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಮತ್ತೆ ಇದನ್ನ ಸಮ್ ಮಾಡ್ಕೋಬೇಕದ. ಪಿ ಮತ್ತು ಕ್ಯೂದು ಸಮ್ ಮಾಡ್ಕೊಂಡೆ, ಕ್ಯೂ ಮತ್ತು ಆರ್ ಸಮ್ ಮಾಡ್ಕೊಂಡ್ವಿ, ಪಿ ಮತ್ತು ಆರ್ ಸಮ್ ಮಾಡ್ಕೊಂಡ್ವಿ, ಇಷ್ಟು ಬಂತು. ನೆಕ್ಸ್ಟ್ ಇದನ್ನೆಲ್ಲ ಆ್ಯಡ್ ಮಾಡಿದರೆ ಏನಾಗುತ್ತೆ, 2p + 2q + 2r = ಇದು 33,500 ಬರ್ತದೆ. ಸೊ ನನಗೇನು ಬೇಕು, 33,500 ಬೇಕು. ನನಗೆ ಬೇಕಾಗಿರೋದು ಪಿ ಕ್ಯೂ ಆರಿಂದ ಅಷ್ಟೇ ಬೇಕು, ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಅಂತ. ಹಾಗಿದ್ರೆ ಈ 2 ಕಾಮನ್ ತೊಗೊಂಡ್ಬಿಟ್ರೆ ಏನಾಗುತ್ತೆ, ಈ 2 ಕಾಮನ್ ತೊಗೊಂಡ್ರೆ ಪಿ + q + r ಮೂರದಾಗ ಕಾಮನ್ ತೊಗೋಬೇಕು. ಇದು 2 ಕಾಮನ್ ತೊಗೊಂಡು ಈ ಕಡೆ ಡಿವೈಡ್ ಬೈ ತಂದುಬಿಟ್ರೆ ಏನಾಗುತ್ತೆ, 2 ಕ್ಯಾನ್ಸಲ್ ಮಾಡ್ಬೋದು. ಓಕೆ. ನಾನು ಡೈರೆಕ್ಟಾಗಿ ಬೇಕು ಅದು ಕ್ಯಾನ್ಸಲ್ ಮಾಡ್ಕೊಂಡು 2 1 1 ಉಳಿತು, 13 ಆಯ್ತು ಅಂದರೆ 2 6 12 1 ಉಳಿತು, 2 7 14 1 ಉಳಿತು, 10 ಆಯಿತು, 2 5 0 0. ಸೊ ಹಾಗಿದ್ರೆ ಪಿ ಕ್ಯೂ ಆರ್ ಬಂತು. ಪಿ ಕ್ಯೂ ಆರ್ ಕಂಡು ಹಿಡ್ಕೊಂಡ್ವಾ. ಈಗ ಇದೆ ಹಂಗಂದ್ರೆ ಏನು, ಸಮ್ ಆಫ್ ಆಲ್ ದೀಸ್ ಪರ್ಸನ್ಸ್ ಅಂತಂದು ಅವ್ರ ಪೇಮೆಂಟು. ಓಕೆ. ಹಾಗಿದ್ರೆ ನಮಗೆ ಪಿ ವ್ಯಾಲ್ಯೂ ಕೇಳಿದರೆ ಕ್ಯೂ + ಆರ್ ವ್ಯಾಲ್ಯೂ ಗೊತ್ತಿದೆ, ಕ್ಯೂ + ಆರ್ ಗೊತ್ತಿದೆಲ್ಲ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಕ್ಯೂ + ಆರ್ ಅಂದರೆ 10,500. ಹಾಗಿದ್ರೆ 10,500 ಈ ಕಡೆಗೆ ಹೋಯ್ತು ಅಂತಂದರೆ ಏನಾಗುತ್ತೆ, ನನಗೆ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 6,250 ಇಸ್ ದ ಪಿ ವ್ಯಾಲ್ಯೂ. ಮಂತ್ಲಿ ಎಷ್ಟು ಗಳಿಸ್ತಿದ್ದಾನೆ, ಇಷ್ಟು ಗಳಿಸ್ತಿದ್ದಾನೆ ಅಂತ. ಓಕೆ. ಸೊ ಯಾವಾಗಲೂ ಈ ಥರ ಕೊಟ್ಟಿದ್ದಾರೆ ಅಂತಂದು ಏನು ಮಾಡಬೇಕು, ಅವರು ಎವರೇಜ್ ಕೊಟ್ಟಿರ್ತಾರೆ. ಎವರೇಜ್ ಕೊಟ್ಟಾಗ ಏನು ಮಾಡ್ಕೋಬೇಕು, ನಾವು ಇಬ್ಬರದ್ದು ಕಂಡು ಹಿಡ್ಕೊಂಬಿಡ್ಬೇಕು. ಇಂಟು 2 ಮಾಡಿದರೆ ಇಬ್ಬರದ್ದು ಬಂದುಬಿಡ್ತೈತಿ. ಓಕೆ. ಸೊ ಈ ಥರ ಮಾಡ್ಕೊತ ಬಂದು ಏನು ಮಾಡಬೇಕು, ಸಮ್ ಮಾಡಿ ಕಾಮನ್ ತೊಗೊಂಡಾಗ ಏನಾಗುತ್ತೆ, ಪಿ ಕ್ಯೂ ಆರ್ ಬರ್ತೈತಿ. ಪಿ ಕ್ಯೂ ಆರ್ ಸಮ್ ಬಂತಂತಂದರೆ ಯಾವುದು ಇದು ನನಗೆ ಪಿ ಕೇಳಿದೆ ಅಂದರೆ ಕ್ಯೂ ಆರ್ ಸಮ್ ಅದು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಟೋಟಲ್ದು ಪಿ ವ್ಯಾಲ್ಯೂ ಬಂದುಬಿಡ್ತೈತಿ. ನೆಕ್ಸ್ಟ್ ಮೆಥಡ್, ದ ಆ್ಯಾವ್ರೇಜ್ ಆಫ್ 9 numbers ಈಸ್ 30 ಇಫ್ ದ ಆ್ಯಾವ್ರೇಜ್ ಆಫ್ ಫಸ್ಟ್ 5 numbers ಈಸ್ 25 ಆ್ಯಂಡ್ ದ ಆ್ಯಾವ್ರೇಜ್ ಆಫ್ ದ ಲಾಸ್ಟ್ 3 numbers ಈಸ್ 35. ವಾಟ್ ಈಸ್ ದ 6th number ಅಂತಂದು ಕೇಳ್ತಿದ್ದಾರೆ. ಸೊ ಏನು ಕೇಳ್ತಿದ್ದಾರೆ ಕ್ವಶನ್ಸ್, ಎಷ್ಟು ಜನ ಇದ್ದಾರೆ ಟೋಟಲ್ಲು, 9 ಮೆಂಬರ್ಸ್ ಇದ್ದಾರೆ, 9 ನಂಬರ್ಸ್ ಇದಾವೆ ಅಂತಂದು ಹೇಳ್ತಿದ್ದಾರೆ. 9 ನಂಬರ್ಸ್ ಯಾವುದು ಅಂತಂದು ಗೊತ್ತಿಲ್ಲ. ಆ 9 ನಂಬರ್ಸಿಂದ ಎವರೇಜ್ ಎಷ್ಟಿದೆ, 30 ಇದೆ ಅಂತಂದು ಹೇಳಿದೆ. ಅಂದರೆ ಪ್ರತಿಯೊಂದು ಎವರೇಜ್ ಎಷ್ಟಾಗ್ತೈತಿ, 30 30 30 ಅಂತಂದು 9 ಇದಾವೆ ಅಂತಂದು. ಓಕೆ. ಇಫ್ ದ ಎವರೇಜ್ ಆಫ್ ದ ಫಸ್ಟ್ 5 numbers, ಎವರೇಜ್ ಆಫ್ ದ ಫಸ್ಟ್ 5 numbers ಏನಿದೆ, ಫಸ್ಟಿಗೆ ಅದು ನಂಬರ್ಸ್ ಅಂತ ತೊಗೊತಾನೆ. ಇಲ್ಲಿ 5 ನಂಬರ್ ಇದಾವಲ್ಲ, ಪ್ರತಿಯೊಂದು 5 ನಂಬರಿಂದ ಎವರೇಜ್ ಎಷ್ಟಿದೆ, 25 25 25 25 ಅಂತಂದು ಹೇಳ್ತಿದ್ದಾರೆ. ಓಕೆ. ನೆಕ್ಸ್ಟ್ ಏನು ಮಾಡ್ತಾರೆ, ದ ಎವರೇಜ್ ಆಫ್ ದ ಲಾಸ್ಟ್ 3 ಅಂತಂದರೆ ಫಸ್ಟ್ 5 ಲಾಸ್ಟ್ 3 ಇದು ಎಷ್ಟಿದ್ದಾವೆ, 35 35 35 ಮೂರದ್ದು ಎವರೇಜು ಲಾಸ್ಟ್ 3 ನಂಬರ್ಸಿಂದ 35 35 35 ಇದ್ದಾವೆ. ಓಕೆ. ಹಾಗಿದ್ರೆ ಈ ಕಡೆಗೆ 5 ಜನ ಆದರೆ ಈ ಕಡೆಗೆ 3 ನಂಬರ್ಸ್ ಆಯಿತು. ಉಳಿದಿದ್ದೇನು, ಇಲ್ಲೊಂದು ನಂಬರ್ ಉಳಿದಿದೆ, ಹೌದಾ. ಆ 6th ನಂಬರಿಂದು
ವ್ಯಾಲ್ಯೂ ಏನಂತ ಕೇಳ್ತಿದ್ದಾರೆ. ಇಷ್ಟೇ ಸಿಂಪಲ್ ಅದ. ಓಕೆ, ಅದನ್ನು ಕಂಡುಹಿಡಿಬೇಕಂದ್ರೆ ಮೊದಲು ಏನು ಮಾಡ್ಬೇಕು ನಾವು, ಈ ಫಸ್ಟಿಗೆ 5 ನಂಬರ್ಸಿಂದು ಟೋಟಲ್ ಸಮ್ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಲಾಸ್ಟಿಗೆ 3 ನಂಬರ್ಸಿಂದ ಟೋಟಲ್ ಸಮ್ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಈ 5ರದ್ದು ಮತ್ತು 3ರದ್ದು ಆ್ಯಡ್ ಮಾಡಿ 9 ನಂಬರ್ಸಿಂದ ಆ್ಯಾವ್ರೇಜ್ ಇತ್ತಲ್ಲ ಅದನ್ನು ಸಮ್ ಒಳಗಡೆ ಮೈನಸ್ ಮಾಡಿಬಿಟ್ರೆ ಏನು ಬರ್ತೈತಿ, 9ರದಾಗೆ ಇದು 8 ನಂಬರ್ಸಿಂದ ಆ್ಯಾವ್ರೇಜ್ ಮೈನಸ್ ಮಾಡಿಬಿಟ್ರೆ ಉಳಿದಿರೋದು ನಂಬರ್ ಬಂದುಬಿಡ್ತೈತಿ. ಇಷ್ಟೇ. ಓಕೆ, ಸೊ ಫಸ್ಟ್ ನಾನೇನು ಮಾಡ್ತೀನಿ, ಟೋಟಲ್ ಸಮ್ ಅಂದರೆ 9 ನಂಬರ್ಸ್ ಇದಾವೆ, ಪ್ರತಿಯೊಂದ್ರದ್ದು 30 ಆ್ಯಾವ್ರೇಜ್ ಇದೆ ಅಂತಂದರೆ ಆಗಿದ್ದರೆ ಒಂದೊಂದ್ರ 30 ಇದೆ ಅಂತಂದರೆ 9 ಸಂಖ್ಯೆದು ಏನಾಗುತ್ತೆ, 9 × 30 ಮಾಡಿಬಿಟ್ಟು 270 ಬರುತ್ತೆ. ಅದೇ 9 ನಂಬರ್ಸ್ ಇದ್ದಾವೆ. ಓಕೆ, ಅವು ಯಾವ ಅಂತ ಗೊತ್ತಿಲ್ಲ, A1 + B2 ಈ ಥರ ಸಮಥಿಂಗ್ ಬರ್ಕೊತ ಹೋಗಿ ಇಂಟು 9 ಅಂತಂದು ಬರ್ಕೊಂಡು ಈ ಕಡೆಗೆ ಏನಾಗುತ್ತೆ, ಈ ಕಡೆ 30 ಆ್ಯಾವ್ರೇಜ್ ಕೊಟ್ಟಿದ್ದಾರೆ. 9 × 3 = 27, 270 ಆಗ್ತೈತಿ 0 ಸೊ ಆ 9 ನಂಬರ್ಸ್ ಯಾವ ಅಂತ ಗೊತ್ತಿಲ್ಲ, ನಮ್ಗೆ ಬೇಕಾಗಿಲ್ಲ ಅವು. ಓಕೆ, ಸೊ ಇದನ್ನು ಡೈರೆಕ್ಟ್ ಬರ್ಕೊಳ್ಳೋದು ಗೊತ್ತಿರಬೇಕಂತಂದು. ಸೊ ಆ್ಯಾವ್ರೇಜ್ ಟೋಟಲ್ ಸಮ್ ಯಾವ ಕಂಡು ಸೊ 9 ನಂಬರ್ಸ್ ಗೊತ್ತಿದ್ದಾವೆ, ಪ್ರತಿಯೊಂದು 30 ಆ್ಯಾವ್ರೇಜ್ ಇದೆ ಅಂತಂದ್ರೆ 9 × 30 ಮಾಡಿದರೆ ಟೋಟಲ್ ಆ್ಯಾವ್ರೇಜ್ ಆಫ್ ದೀಸ್ 9 ನಂಬರ್ಸ್ ಬಂದುಬಿಡ್ತೈತಿ. ನೆಕ್ಸ್ಟ್ ಫಸ್ಟ್ 5 ನಂಬರ್ಸಿಂದ ಆ್ಯಾವ್ರೇಜ್ ಎಷ್ಟಿದೆ, 25 ಇದೆ ಅಂತಂದರೆ 5 ನಂಬರಿಂದ ಟೋಟಲ್ ವ್ಯಾಲ್ಯೂ ಏನಾಗ್ತೈತಿ, 25 × 5 ಅಂದರೆ 125 ಆಗ್ತದೆ. ಲಾಸ್ಟ್ 3 ನಂಬರ್ಸಿಂದ ಆ್ಯಾವ್ರೇಜ್ 35 ಇದೆ ಅಂತಂದರೆ ಪ್ರತಿಯೊಂದು 35 ಅಂತಂದರೆ ಅದನ್ನ ಸಮ್ ಮಾಡಿಬಿಟ್ರೆ ಏನಾಗುತ್ತೆ, 105 ಬರ್ತೈತಿ. ಸಮ್ ಅಂತಂದ್ರೆ ಒಂದೇ 35 ಮಲ್ಟಿಪ್ಲಿಕೇಶನ್ ಮಾಡಿದರೆ 105 ಬರ್ತೈತಿ. ಇವಾಗ ಇವೆರಡೂ ಆ್ಯಡ್ ಮಾಡಿಬಿಟ್ರೆ ಏನಾಗ್ತೈತಿ, ನನಗೆ 8 ನಂಬರ್ಸಿಂದ ಟೋಟಲ್ ವ್ಯಾಲ್ಯೂ ಬಂದುಬಿಡ್ತೈತಿ. ಸೊ ಇದೇನಾಗುತ್ತೆ 230 ಆಗ್ತೈತಿ. ಓಕೆ, ಇದು 8 ನಂಬರ್ಸಿಂದು. ನನಗೆ ಬೇಕಾಗಿರೋದು 6ನೇ ನಂಬರ್ ಯಾರಾಗಿರ್ತಾರೆ, ಇವರಿಬ್ಬರು ಇಷ್ಟು ಜನದಲ್ಲಿ ಏನಿದೆ, ಇಷ್ಟು ನಂಬರ್ಸಲ್ಲಿ 6ನೇ ನಂಬರ್ ಇಲ್ಲ. ಹಾಗಿದ್ರೆ ಇದ್ರೊಳಗೆ 6ನೇ ನಂಬರ್ ಇದ್ದಾನೆ. ಓಕೆ, 270ಯಲ್ಲಿ 230 ಕಳೆದು ಬಿಟ್ಟರೆ ಬರುವಂಥದ್ದು ನಂಬರ್ ಯಾರ್ದಾಗಿರ್ತೈತಿ, ಅದು 6th ನಂಬರ್ ಆಗಿರುತ್ತೆ. 6th ನಂಬರ್ ಆಗಿರ್ತೈತಿ. ಇಷ್ಟೇ, ದಿಸ್ ಇಸ್ ದ ಆನ್ಸರ್. ಈ ರೀತಿ ಮಾಡೋದು ಗೊತ್ತಿರಬೇಕು. ಸೊ ಟೋಟಲ್ ವ್ಯಾಲ್ಯೂ ಕಂಡು ಹಿಡ್ಕೊತೀವಿ. ಟೋಟಲ್ ವ್ಯಾಲ್ಯೂ ಒಳಗಡೆ ಫಸ್ಟ್ 5 ನಂಬರ್ಸಿಂದ ವ್ಯಾಲ್ಯೂ ಕಂಡು ಹಿಡ್ಕೊತೀವಿ, ಲಾಸ್ಟ್ 3 ನಂಬರ್ಸಿಂದ ವ್ಯಾಲ್ಯೂ ಕಂಡು ಹಿಡ್ಕೊತೀವಿ. ಎರಡೂ ಸಮ್ ಮಾಡಿ 8 ನಂಬರ್ಸಿಂದು ಸಮ್ ಮಾಡಿ ಫಸ್ಟಿಗೆ ಕಂಡು ಹಿಡಿತೀವಲ್ಲ ಟೋಟಲ್ 9 ನಂಬರ್ಸಿಂದ ಅದರೊಳಗಡೆ ಮೈನಸ್ ಮಾಡಿಬಿಟ್ಟು ಉಳಿದಿರೋ ನಂಬರ್ ಇರೋದು ಒಂದೇ ನಂಬರ್ ಇರ್ತೈತಿ, ಅದೇ ನಂಬರ್ದು ಕಂಡು ಹಿಡಿತೀವಿ ಈಸಿಯಾಗಿ. ಓಕೆ, ನೆಕ್ಸ್ಟ್ ಕ್ವಶನ್ನು, ದ ಆ್ಯಾವ್ರೇಜ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಫಾರ್ ದ ಫಸ್ಟ್ 4 days ಆಫ್ ಎ ವೀಕ್ ಈಸ್ 25 degrees Celsius and the average for the last 4 days is 25.5 degrees Celsius. If the average temperature for the entire week is 25.2 degrees Celsius, what is the temperature of the 4th day ಅಂತಂದು ಕೇಳ್ತಿದ್ದಾರೆ. ಸೇಮ್ ಅದೇ ಥರನೇ ಇದೆ, ಸ್ವಲ್ಪ ಕ್ವಶನ್ ಇದು. ಮೊದಲು 4ನೇ ದಿವಸ ಏನು ಮಾಡಿದ್ದಾರೆ, ದ ಆ್ಯಾವ್ರೇಜ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಫಾರ್ ದ ಫಸ್ಟ್ 4 days ಅಂದರೆ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಅಂತಂದು 4 ತೊಗೊಂಡು ನಾನು ಫಸ್ಟ್ 4 ದಿನದಲ್ಲಿ ಎವರೇಜ್ ಹೇಳ್ತಿದ್ದಾರೆ, ಅಂದರೆ ಪ್ರತಿದಿನ ಇಷ್ಟಿಷ್ಟು ಇರ್ತದೆ ಅಂತ. ಸೊ ಈ ಎವರೇಜು 25.7 days ಬರ್ಕೊಂಡು ನಾನು ಅವ್ರೇನು ಮಾಡ್ತಿದ್ದಾರೆ ನೆಕ್ಸ್ಟು ದ ಆ್ಯಾವ್ರೇಜ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಫಾರ್ ದ ಫಸ್ಟ್ 4 days ಆಫ್ ಎ ವೀಕ್ ಈಸ್ 25 degrees Celsius. ಇಲ್ಲಿ ಸೇಮ್ ಅದೇ ಥರನೇ ಸಮ್ ಕಂಡು ಹಿಡ್ಕೊತೀವಿ. ಓಕೆ, ಫಸ್ಟ್ 4 days ಅಂತಂದರೆ ಪ್ರತಿಯೊಂದು ದಿನವೂ 25 degrees Celsius ಇದೆ ಅಂತಂತಂದರೆ 25 ಅಂತಂದರೆ 100 ಆಗ್ತೈತೆ. ಅದ್ರ ಬದಲು 25 × 4 days ಮಾಡಿಬಿಟ್ರೆ ಏನಾಗುತ್ತೆ, 100 ಬಂದುಬಿಡ್ತೈತಿ. ಸೊ 100.0 degrees Celsius ಅಂತ ಟೋಟಲ್ ಡಿಗ್ರಿ ಸೆಲ್ಸಿಯಸ್ 4 ದಿನದಲ್ಲಿ ಟೋಟಲ್ 100 degrees Celsius ಅಂತಾನು. ಓಕೆ, ದಿವಸ 25 ಅಂತಂದರೆ 4 ದಿವಸಕ್ಕೆ ಟೋಟಲ್ 100 degrees Celsius ಆಯಿತು. ನೆಕ್ಸ್ಟ್ 3 days ಅಥವಾ ಲಾಸ್ಟ್ 4 days ಅನ್ನಕತ್ತಾರೆ, ಲಾಸ್ಟ್ 4 days ಇಲ್ಲಿದೆ. ಆ್ಯಂಡ್ ದಿ ಆ್ಯಾವ್ರೇಜ್ ಫಾರ್ ದ ಲಾಸ್ಟ್ 4 days ಅಂತಂದರೆ ಫಸ್ಟ್ 4 days ಅಂತಂದರೆ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಬಂತು. ಲಾಸ್ಟ್ 4 days ಅಂತಂದರೆ ಮತ್ತೆ ಇದೇ ಬಂತು. ಅಂದರೆ ಇಲ್ಲಿ ವೆಡ್ನೆಸ್ಡೇ 2 times ಕೌಂಟ್ ಆಗ್ತಾ ಇದೆ, ಅದು ನೆನಪಿರಬೇಕು. ಓಕೆ, ಲಾಸ್ಟ್ 4 daysಲ್ಲಿ ಏನಾಗ್ತೈತೆ ಅಂತಂದರೆ ಟೆಂಪ್ರೇಚರು ಆ್ಯಾವ್ರೇಜು 25.5 ಇದೆ ಅಂತಂತಂದರೆ 4 ದಿವಸಕ್ಕೆ ಏನಾಗುತ್ತೆ, ಇದು ಮಲ್ಟಿಪ್ಲಿಕೇಶನ್ ಮಾಡೋದು 4 5 20 0 ತೊಗೊಂಡು ಒಂದು ಪಾಯಿಂಟ್ ಕೊಟ್ಬಿಡೋಣ ಮೊದಲಿಗೆ. ಓಕೆ, 2 ಕಾಮ ಉಳಿತು. 4 5 20 22 ಆಗ್ತೈತಿ, ಮತ್ತು 2 ಕ್ಯಾರಿ 4 2 8 + 2 ಅಂತಂದರೆ 10 102.0 degrees Celsius ಬಂತು ಟೋಟಲ್ ಲಾಸ್ಟ್ 4 days ಅಂದರೆ ವೆಡ್ನೆಸ್ಡೇಲಿದೆ ಸ್ಯಾಟರ್ಡೆ ತನಕ. ಸೊ ಇವಾಗ ಅದಷ್ಟಲ್ಲದೆ ಮತ್ತೇನು ಹೇಳಿದ್ದಾರೆ, ಫಾರ್ ದಿ ಎಂಟೈರ್ ವೀಕ್ ಈಸ್ ಎವರೇಜ್ ಟೆಂಪ್ರೇಚರ್ ಏನಾಗಿರ್ತೈತಿ, ಎವರೇಜ್ ಟೆಂಪ್ರೇಚರ್ ಆಫ್ ದಿ ಎಂಟೈರ್ ವೀಕ್ 25.2 degrees Celsius. ಅಂದರೆ ಈ 7 ದಿನದ್ದು ಎಷ್ಟಾಗಿರ್ತೈತಿ ಸಮ್ಮು, ಪ್ರತಿಯೊಂದು ದಿವಸ 25.2 ಅಂತಂದರೆ 7 ದಿವಸಕ್ಕೆ ಏನಾಗಿರ್ತೈತಿ, 7 2 14. ಸೊ 1 ಕ್ಯಾರಿ ಪಾಯಿಂಟ್ ಕೊಟ್ಟನೆ, 7 5 35 +
1 ಅಂತಂದರೆ 36 ಆಗುತ್ತೆ, 3 ಕ್ಯಾರಿ, 7 2 14 ಪ್ಲಸ್ 3 ಅಂದರೆ 17 ಆಗುತ್ತೆ. 176.4 ಡಿಗ್ರಿ ಸೆಲ್ಸಿಯಸ್ ಅಂದರೆ 7 ದಿವಸದ ಟೋಟಲ್ ಸಮ್ ಆಫ್ ದಿ ಟೆಂಪ್ರೇಚರ್ ಬಂತು. ಓಕೆ, ಹಾಗಿದ್ದರೆ ಇಲ್ಲಿ ಎಷ್ಟು ದಿವಸದಿದೆ? ಇಲ್ಲಿ ಫಸ್ಟ್ 4 ಡೇಸು, ಲಾಸ್ಟ್ 4 ಡೇಸ್ ಅಂತಂದರೆ ಟೋಟಲ್ ಎಷ್ಟು ಡೇಸ್ ಆಯಿತು? 8 ದಿವಸದ ಬಂದಿದೆ. ಅಂದರೆ ಯಾವುದೇ ಒಂದು ದಿನ ಏನಾಗೈತಿ, ಡಬಲ್ ಟೈಮ್ ರಿಪೀಟ್ ಆಗಿದೆ. ಓಕೆ, ಇವಾಗ ಈ 8 ದಿವಸದಲ್ಲಿ 7 ದಿವಸದಾಗ ಕಳೆದ್ಬಿಟ್ರೆ ಎಕ್ಸ್ಟ್ರಾ ಯಾವ್ದು ಬಂದಿರ್ತೈತಿ? ಅದೇ 4th ಡೇ ಆಗಿರ್ತೈತಿ. ಓಕೆ, ಹೌದಲ್ಲ? ಯಾಕಂದ್ರೆ ನಾವು ಏನು ಮಾಡಿದ್ವಿ, 4th ಡೇ ಅನ್ನೋದು ನಾವು 2 ಟೈಮ್ಸ್ ಕನ್ಸಿಡರ್ ಮಾಡಿದ್ವಿ. 2 ಟೈಮ್ ಕನ್ಸಿಡರ್ ಮಾಡಿದ್ವಿ, ಇಲ್ಲಿ 1 ಟೈಮ್ ಕನ್ಸಿಡರ್ ಆಗಿದೆ. ಓಕೆ, ಅದಕ್ಕೋಸ್ಕರ 8 ಡೇಸಲ್ಲಿ 7 ಡೇಸ್ ಟೆಂಪ್ರೇಚರ್ ಮೈನಸ್ ಮಾಡಿಬಿಟ್ರೆ ಏನು ಬರ್ತೈತಿ? ಉಳಿದಿರೋದೆ ಡಬಲ್ ಟೈಮ್ ರಿಪೀಟ್ ಆಗಿರೋದು ಡೇ ಬಂದುಬಿಡ್ತೈತಿ. ಇಷ್ಟು ಈಸಿದ. ಓಕೆ, ಸೊ 202 ಡಿಗ್ರಿ ಸೆಲ್ಸಿಯಸ್ ಮೈನಸ್ 176.4 ಮಾಡಿದರೆ ಏನಾಗುತ್ತೆ? 10ನಲ್ಲಿ 4 ಹೋಯ್ತು ಅಂತಂದರೆ 6 ಬರ್ತೈತಿ, ಕ್ಯಾರಿ 1, ಪಾಯಿಂಟು 12ಅಲ್ಲಿ 7 ಹೋಯ್ತು ಅಂತಂದರೆ 5 ಆಗುತ್ತೆ, ಕ್ಯಾರಿ 1, 10ನಲ್ಲಿ 8 ಹೋಯ್ತು ಅಂದರೆ 2 ಆಗ್ತೈತಿ, ಕ್ಯಾರಿ 1, 2 2 0 ಆಗ್ತದೆ. 20.6 ಡಿಗ್ರಿ ಸೆಲ್ಸಿಯಸ್ ಇಸ್ ದ ಆನ್ಸರ್. ಸೊ ಈ ರೀತಿಯಾಗಿ ಮಾಡಬೇಕಾಗ್ತೈತಿ. ಓಕೆ, ನೆಕ್ಸ್ಟು 8th ಒಂದು, ಸ್ಟೂಡೆಂಟ್ ಸ್ಕೋರ್ಡ್ ಆ್ಯನ್ ಆ್ಯಾವ್ರೇಜ್ ಆಫ್ ದ 40 ಮಾರ್ಕ್ಸ್ ಇನ್ 4 ಎಕ್ಸಾಮ್ಸ್. ಹೌ ಮೆನಿ ಮಾರ್ಕ್ಸ್ ಮಸ್ಟ್ ಶಿ ಸ್ಕೋರ್ ಇನ್ ದ 5th ಎಕ್ಸಾಮ್ ಟು ಬ್ರಿಂಗ್ ಅವರ್ ಓವರ್ ಆಲ್ ಆ್ಯಾವ್ರೇಜ್ ಅಪ್ ಟು 45 ಮಾರ್ಕ್ಸ್? ಓಕೆ, ಸೊ ಏನು ಹೇಳ್ತಿದ್ದಾರೆ, ಒಬ್ಬ ಸ್ಟೂಡೆಂಟು ಎಕ್ಸಾಮ್ ಬರೆದಿದ್ದಾನೆ, ಅವನದು ಆ್ಯಾವ್ರೇಜ್ ಎಷ್ಟಿದೆ ಅಂತಂದರೆ 40 ಮಾರ್ಕ್ಸ್ ಇದ್ದಾವೆ. ಎಷ್ಟು? 4 ಎಕ್ಸಾಮ್ಸಲ್ಲಿ, ಜಸ್ಟ್ 4 ಎಕ್ಸಾಮ್ಸನ್ನು ಬರೆದಿದ್ದಾನೆ, A B C D ಅಂತಂದು. 4 ಎಕ್ಸಾಮ್ಸಿಂದು ಆ್ಯಾವ್ರೇಜ್ ಅಷ್ಟೇ ತೊಗೊಂಡ್ರೆ ಏನಾಗ್ತೈತಿ? 40 ಬರ್ತಾಯಿದೆ ಅಂತ. 40 ಬರ್ತಾಯಿದೆ ಅಂತಂದರೆ ಏನು? ಓವರ್ ಆಲ್ ಆ್ಯಾವ್ರೇಜು. ಹಂಗಂದ್ರೆ ಏನು? A ಎಕ್ಸಾಮಲ್ಲಿ 40 ತೊಗೊಂಡಿದ್ದಾನೆ, B ಯಲ್ಲಿ 40 ತೊಗೊಂಡು, C ಯಲ್ಲಿ 40 ತೊಗೊಂಡು, D ಯಲ್ಲಿ ಅಂದರೆ 4 ಎಕ್ಸಾಮ್ಸಲ್ಲಿ 40 ತೊಗೊಂಡಿದ್ದಾನೆ ಅಂತ ಅರ್ಥ. ನೆಕ್ಸ್ಟ್ ಏನು ಹೇಳಿದರೆ, ಹೌ ಮೆನಿ ಮಾರ್ಕ್ಸ್ ಮಸ್ಟ್ ಶಿ ಸ್ಕೋರ್ ದ 5th ಎಕ್ಸಾಮ್ ಟು ಬ್ರಿಂಗ್ ಅವರ್ ಓವರ್ ಆಲ್ ಆ್ಯಾವ್ರೇಜ್ ಅಪ್ ಟು, ಅಂದರೆ ಅವನದು ಆ್ಯಾವ್ರೇಜ್ ಸ್ಕೋರು ಇನ್ಕ್ರೀಸ್ ಮಾಡ್ಕೋಬೇಕು 45ಗೆ. ಆ್ಯಾವ್ರೇಜ್ ಸ್ಕೋರ್ 45 ಮಾಡ್ಕೋಬೇಕಂತಂದರೆ ಇನ್ನೆಷ್ಟು ಮಾರ್ಕ್ಸ್ ತೊಗೋಬೇಕಂತಂದು ಹೇಳ್ತಾರೆ 5ನೇ ಎಕ್ಸಾಮಲ್ಲಿ. ಸೊ 45 ತೊಗೋಬೇಕಂತಂದರೆ ಜಸ್ಟ್ 45 ಆ್ಯಾವ್ರೇಜ್ ತೊಗೊಳ್ಬೇಕಂತಿದ್ದಾರೆ, ನಾಟ್ 45 ಮಾರ್ಕ್ಸ್. ಇಷ್ಟು ಆ್ಯಾವ್ರೇಜ್ ಬರಬೇಕಂತಂದರೆ ಅವನು 5ನೇ ಎಕ್ಸಾಮ್ಸಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ತೊಗೊಳ್ಬೇಕಂತಂದು ಕೇಳ್ತಿದ್ದಾರೆ. ಓಕೆ, ಸೊ ನಮಗಿದು ಗೊತ್ತಿದೆ, ಟೋಟಲ್ ಇದು ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಅಂದ್ರೆ ಒಂದೇ, ಟೋಟಲ್ ಸಮ್ ಆಫ್ ಅಬ್ಸರ್ವೇಷನ್ಸ್ ಅಂದ್ರೆ ಒಂದೇ. ಸಮ್ ಅನ್ನಕತ್ತಿದ್ದೀನಿ ನಾನಿಲ್ಲಿ. ಓಕೆ, ಸಮ್ ಆಫ್ ಆಲ್ ಅಬ್ಸರ್ವೇಷನ್, ಟೋಟಲ್ ಸಮ್ ಆಫ್ ಆಲ್ ಅಬ್ಸರ್ವೇಷನ್ ಡಿವೈಡ್ ಬೈ ಟೋಟಲ್ ನಂಬರ್, ಓನ್ಲಿ ನಂಬರ್. ಓಕೆ, ನಂಬರ್ ಆಫ್ ಅಬ್ಸರ್ವೇಷನ್ ಇಸ್ ಈಕ್ವಲ್ ಟು 4. ಹಾಗಿದ್ರೆ 4 ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ತಿದ್ದಾರೆ, ಆ 4 ಎಕ್ಸಾಮ್ಸಿನ ಮಾರ್ಕ್ಸ್ ಗೊತ್ತಿಲ್ಲ, ಇದು ನನಗೆ ಇಟ್ಕೊತೀನಿ, ಡಿವೈಡ್ ಬೈ 4 ಬರ್ಕೊತೀನಿ. ಆ್ಯಾವ್ರೇಜ್ ಎಷ್ಟಾಗಿದೆ? 40 ಅಂತಂದು ಹೇಳಿದೆ. ಹಾಗಿದ್ರೆ ಒಂದು ಎಕ್ಸಾಮಲ್ಲಿ 40 ಮಾರ್ಕ್ಸ್ ತೊಗೊಂಡ್ರೆ 4 ಎಕ್ಸಾಮ್ಸಲ್ಲಿ ಎಷ್ಟಾಗಿದೆ ಟೋಟಲ್ ಸಮ್ ಆಫ್ ಮಾರ್ಕ್ಸ್ ಅಂತಂದರೆ 160 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಏನು ಮಾಡ್ತಿದ್ದಾನೆ ಅವಳು, ಇನ್ನೊಂದು ಎಕ್ಸಾಮ್ಸನ್ನು ಬರಿತಾ ಇದ್ದಾಳೆ. ಹಾಗಿದ್ರೆ ಸಮ್ ಆಫ್ ಆಲ್ ಅಬ್ಸರ್ವೇಷನ್ ಅಂತಂದರೆ ಇದನ್ನು 4 ಎಕ್ಸಾಮಿಂದ ಅಬ್ಸರ್ವೇಷನ್ ಆಯಿತು. ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಬರಿತಿದ್ದಾಳೆ, ಅದಕ್ಕೆ ಮಾರ್ಕ್ಸ್ ಎಕ್ಸ್ ಅಂತಂದು ಕನ್ಸಿಡರ್ ಮಾಡೋಣ. 160 ಪ್ಲಸ್ ಎಕ್ಸ್ ಅಂತಂದರೆ ಡಿವೈಡ್ ಬೈ ಎಷ್ಟು ಎಕ್ಸಾಮ್ಸ್ ಅದು? ಇವು 4, ಇದೊಂದು 5, ಟೋಟಲ್ ಎಷ್ಟದು? ಇದು ಒಂದಿದೆ ಎಕ್ಸಾಮು, ಇದು 4 ಅದು, 4 1 5 ಅದ. ನಂಬರ್ ಆಫ್ ಅಬ್ಸರ್ವೇಷನ್ಸ್ 5 ಆಯಿತು. ಎಷ್ಟು ಬರಬೇಕಂತಂದು ಹೇಳ್ತಿದ್ದಾರೆ? ಆ್ಯಾವ್ರೇಜು 45 ಬರಬೇಕಂತಂದು ಹೇಳ್ತಿದ್ದಾರೆ ಈ ಎಕ್ಸಾಮ್ ಬರೆದಾಗ ಆಗಬೇಕಂತಂದು. ಹಾಗಿದ್ರೆ ಇವಾಗ ಎಕ್ಸ್ ಬೆಲೆ ಬೇಕಂತಂದ್ರೆ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 45 × 5 ಅಂತಂತಂದರೆ ಏನಾಗುತ್ತೆ? 5 5 25, 5 4 20, 22 ಆಗ್ತೈತಿ. ಅಂದರೆ 5 5 25 ಅಂತಂದರೆ 5 ಇದು ಇಲ್ಲಿ ಬರ್ತೀವಿ, 2 ಕ್ಯಾರಿ ಬರ್ತೈತಿ. 5 4 20 ಅಂತಂದರೆ ಇದು 2 ಆಗಿದ್ರೆ 225 ಆಗ್ತೈತಿ. ಓಕೆ, ಸೊ ಈ 160 ಈ ಕಡೆ ಡೈರೆಕ್ಟ್ ತೊಗೊಂಡ್ಬಿಟ್ರೆ ನಾವು ಡೈರೆಕ್ಟ್ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಎಕ್ಸ್ ಇಸ್ ಈಕ್ವಲ್ ಟು 225ರಲ್ಲಿ 160 ಅಂತಂದರೆ 65 ಮಾರ್ಕ್ಸ್ ಬರ್ತದೆ. 65 ಮಾರ್ಕ್ಸ್ ಏನು ತೊಗೊಳ್ಬೇಕಾಕಿ? ಲಾಸ್ಟ್ನೇ ಎಕ್ಸಾಮ್ಸಲ್ಲಿ ತೊಗೊಳ್ಬೇಕು. ಸೊ 65 ಮಾರ್ಕ್ಸ್ ತೊಗೊಂಡ್ರೆ ಏನಾಗ್ತೈತಿ? ಆವಾಗ 45 ಬರ್ತೈತಿ. ಬೇಕಾದ್ರೆ ಚೆಕ್ ಮಾಡ್ಬೋದು. 225 ಡಿವೈಡ್ ಬೈ 5 ಮಾಡಿದರೆ ಏನಾಗುತ್ತೆ ನಮಗೆ? 45 ಬರ್ತೈತಿ. 5 1 5 4 ನೆಕ್ಸ್ಟ್ ಏನು ಉಳಿತು? 1 ಉಳಿತಲ್ಲ, 2 ಉಳಿತು, 25 ಆಯಿತು. 5 5 25 45 ಆ್ಯಾವ್ರೇಜ್ ಆಯಿತು. ನೋಡು ಎಷ್ಟು ತೊಗೊಂಡ್ಲಾಕಿ 40 ಆ್ಯಾವ್ರೇಜ್ ಅಂತಂದರೆ 25 ಮಾರ್ಕ್ಸ್ ಜಾಸ್ತಿ ತೊಗೋಬೇಕಾಯ್ತು ನಾರ್ಮಲ್ ಆ್ಯಾವ್ರೇಜ್ಗಿಂತ. ಅದು ಗೊತ್ತಿರಬೇಕು. ಅದು ಇಷ್ಟೆಲ್ಲ ಮಾಡೋದ್ರ ಬದಲಿ ನಾವು ಜಸ್ಟ್ ಫಾರ್ಮುಲಾ ಮೂಲಕ ಇಷ್ಟು ಮಾಡ್ಬೋದು. ಇದು ಸಿಂಪಲ್ ಆಗಿದೆ ಅಂತ ಪರೆಂಟ್ ಆಫ್ ಇಲ್ಲ, ಜಸ್ಟ್ ನಮ್ಮ ಮೈಂಡ್ ಮ್ಯಾಪಿನ ಮೂಲಕನೇ ನಾವು ಓನಾಗಿ ಮಾಡ್ಬೇಕಂತಂದರೆ ಎ ಎಕ್ಸಾಮಲ್ಲಿ 40 ತೊಗೊಳ್ಳೋದು, ಬಿ ಎಕ್ಸಾಮ್, ಸಿ ಎಕ್ಸಾಮ್ 4 ಎಕ್ಸಾಮಲ್ಲಿ 40 ತೊಗೊಂಡಿದ್ದಾಳೆ ಅಂತಂದು ಅಸಂಪ್ಷನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 5ನೇ ಎಕ್ಸಾಮಲ್ಲಿನೂ ಏನು ಮಾಡ್ತಾಳೆ? 45
ಎವ್ರೇಜ್ ಬರಬೇಕಂತಂದು ಹೇಳ್ತಿದ್ದಾರೆ. 45 ಎವ್ರೇಜ್ ಬರಬೇಕಂತಂದರೆ 45 ಬರ್ಕೊಂಬಿಡೋಣ. ಹಾಗಿದ್ರೆ ಪ್ರತಿಯೊಂದು ಎಕ್ಸಾಮ್ ಹಿಂಗಂದ್ರೇನು, 5ನೇ ಎಕ್ಸಾಮ್ ಬರೆದಾಗ ಎವ್ರೇಜ್ 45 ಆಗಬೇಕಂತಂತಂದರೆ ಇನ್ನೆಷ್ಟು ಮಾರ್ಕ್ಸ್ ಆ್ಯಡ್ ಆಗಿರಬೇಕು? ಇದು 45 ಇರಬೇಕು, ಇದು 45 ಇರಬೇಕು, ಇದು 45 ಇರಬೇಕು, ಇದು 45. ಅಂದರೆ 5ಕ್ಕೆ 45 ಇರಬೇಕಂತಂದರೆ ಈಗ 5ನೇದು 45 ಇದೆ ಅಂತ ಕನ್ಸಿಡರ್ ಮಾಡೋಣ. 45 ತೊಗೊತಾಳೆ ಅಂತಂದು. ಇನ್ನು ಎಕ್ಸ್ಟ್ರಾ ಎಷ್ಟು ತೊಗೊಳ್ಬೇಕು? ಇದಕ್ಕೆ 5 ತೊಗೋಬೇಕು, ಇದಕ್ಕೆ 5 ತೊಗೋಬೇಕು, ಇದಕ್ಕೆ 5, ಇದಕ್ಕೆ 5 ಅಂದರೆ ಇದು 20, ಇದು 45. ಟೋಟಲಾಗಿ 65 ಮಾರ್ಕ್ಸ್ ತೊಗೋಬೇಕು 5ನೇ ಎಕ್ಸಾಮ್ನಾಗ ಅಂತ ಅರ್ಥ. ಸೊ ಈ ರೀತಿಯಾಗಿ ಮಾಡ್ಬೋದು. 9th question. An average marks of 100 students was calculated as 40. Later, it was discovered that one student's marks were correctly 53 but had been misread as 83. What is the correct average? ಸೊ ಇಲ್ಲೇನು ಮಾಡಿದ್ದಾರೆ, ಟೋಟಲ್ 100 ಸ್ಟೂಡೆಂಟ್ಸ್ ಇದ್ದಾರೆ. 100 ಸ್ಟೂಡೆಂಟ್ಸಿಂದು ಆ್ಯಾವ್ರೇಜ್ ಎಷ್ಟಿದೆ? 40 ಇದೆ ಅಂತಂದು ಹೇಳ್ತಿದ್ದಾರೆ. ಅಂದರೆ ಪ್ರತಿಯೊಬ್ಬರದ್ದು 40 ಇದೆ ಅಂತಂದರೆ 100 ಜನದ್ದು ಎಷ್ಟು ಆಗ್ತೈತಿ? ಒಬ್ರದ್ದು 40 ಅಂತ 100 ಜನದ್ದು 100 × 40 ಅಂತಂದರೆ 4000 ಮಾರ್ಕ್ಸ್ ಆಯಿತು ಟೋಟಲ್. ಹೌದಾ? ಬಟ್ ಇದ್ರೊಳಗೆ ಏನು ಇದು ಮಿಸ್ ಮಾಡಿಬಿಟ್ಟೆ ಅಂದರೆ ಒಬ್ಬ ಸ್ಟೂಡೆಂಟಿಂದು ಮಿಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ 50 ಎಷ್ಟು ಇದು ರಾಂಗ್ ತೊಗೊಂಡಿದ್ದಾರೆ ಅಂತಂದರೆ 83 ರಾಂಗ್ ಆಗಿ ರೀಡ್ ಮಾಡಿರೋದು. ಒಬ್ಬನು 83 ಮಾರ್ಕ್ಸನ್ನು ತೊಗೊಂಡಿದ್ದಾನೆ ಒಂದು ಎಕ್ಸಾಮಲ್ಲಿ ಅಂತಂದು. ಬಟ್ ಅವನು ಆ್ಯಕ್ಚುಲಿ ಎಷ್ಟು ತೊಗೊಂಡಿದ್ನ ಎಕ್ಸಾಮಲ್ಲಿ 53 ಮಾರ್ಕ್ಸ್ ತೊಗೊಂಡಿದ್ನ ಕರೆಕ್ಟ್ ರೀಡಿಂಗ. ಅವ್ರು ಇದನ್ನು ತೊಗೊಂಡೋಗಿದ್ದಕ್ಕೆ ಹಾಗಿದ್ರೆ ಡಿಫ್ರೆನ್ಸ್ ಮಾಡಿದ್ರೆ ಏನಾಯಿತು? 3 ಮೈನಸ್ ಮಾಡಿದ್ರೆ 0 ಬಂತು. 8 5 ಆಯಿತು ಅಂದರೆ 3 ಅಂತಂದರೆ 30 ಮಾರ್ಕ್ಸ್ ರಾಂಗ್ ಆಗಿ ಆ್ಯಡ್ ಆಗಿಬಿಟ್ಟಿದ್ದಾವೆ ಅಂತಂದು. ಓಕೆ, 53 ಆ್ಯಡ್ ಮಾಡಬೇಕಿತ್ತು, ಬಟ್ ಅವ್ರೇನು ಮಾಡಿದ್ದಾರೆ 83 ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಸೊ 83 ಎದ್ರೋಡೆ ಇದೆ, ಇದ್ರೋಡೆ ಇದೆ. ಓಕೆ, ಕರೆಕ್ಟ್ ಎಷ್ಟು ಆ್ಯಡ್ ಆಗಬೇಕಿತ್ತು? 53 ಆ್ಯಡ್ ಆಗಬೇಕಿತ್ತು. ಸೊ 53 ನಮ್ಗೆ ನಡೀತೈತಿ ಇವಾಗ ಇರಲಿ. ಸೊ ಟೋಟಲ್ ಇದಕ್ಕಿಂತ ಎಷ್ಟು ಜಾಸ್ತಿ ಆಗಿದೆ? 30. ಅದನ್ನ ಡಿಫ್ರೆನ್ಸ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ. ಅಂದರೆ 30 ಮಾರ್ಕ್ಸ್ ನಾನು ಇವಾಗ ರಿಮೂವ್ ಮಾಡಬೇಕು ಇದರಿಂದ, ಯಾಕೆಂದರೆ ಕರೆಕ್ಟ್ ಬರಬೇಕಲ್ಲ ವ್ಯಾಲ್ಯೂ ಯಾವಾಗಲೂ. ಓಕೆ, ಸೊ 4000ಅಲ್ಲಿ 30 ಕಳೆದ್ರೆ ಏನಾಗುತ್ತೆ? 3970 ಬಂತು. ಸೊ ಇವಾಗ ಏನಾಗುತ್ತೆ ನನಗೆ ಕರೆಕ್ಟ್ ಟೋಟಲ್ ಮಾರ್ಕ್ಸ್ ಆಫ್ ದ 100 ಸ್ಟೂಡೆಂಟ್ಸ್ ಬಂದು. ಟೋಟಲ್ ಮಾರ್ಕ್ಸ್ ಆಫ್ ದ 100 ಸ್ಟೂಡೆಂಟ್ ಅಂದರೆ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಅಂತಂದು. ಸೊ ಡಿವೈಡ್ ಬೈ ಎಷ್ಟು ಜನ ಇದ್ದಾರೆ ಸ್ಟೂಡೆಂಟ್ಸ್? ಯಾರೂ ಕಡಿಮೆ ಆಗಿಲ್ಲ, ಜಸ್ಟ್ ಅಷ್ಟೇ ಮಾರ್ಕ್ಸ್ ಏನಾಗಿದ್ವು ಇವು ಹೆಚ್ಚಿಗೆ ಬಂದಿದ್ವಲ್ಲ ಅದನ್ನ ರಿಮೂವ್ ಮಾಡಿದ್ದೀನಿ ಅಷ್ಟೇ. ಓಕೆ, ಸೊ 10 ಕ್ಯಾನ್ಸಲ್, 100 ಸ್ಟೂಡೆಂಟ್ಸ್ ಇರ್ತಾರೆ, 10 ಕ್ಯಾನ್ಸಲ್ ಆಗ್ತೈತಿ ಇವಾಗ. ನೆಕ್ಸ್ಟ್ 10 ಇದೆಲ್ಲ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗ್ಬಾರ್ದು. ಜಸ್ಟ್ 1 0 ಇದೆನಾ, ರೈಟ್ ಸೈಡ್ಲಿದ್ದ ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಟ್ಬಿಡಬೇಕು. ಸೊ 39.7 ಇಸ್ ದ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಈ ರೀತಿಯಾಗಿ ಮಾಡಬೇಕು. ನೆಕ್ಸ್ಟ್ ಬಂದು ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ ಇದು. ದ ಆ್ಯಾವ್ರೇಜ್ ಏಜ್ ಆಫ್ ದ 30 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ಈಸ್ 18 years. When the age of the teacher, when the teacher's age is included, the average age increases to 19 years. What is the age of the teacher? ಅಂದರೆ ಏನಾಗ್ತದೆ, ಟೀಚರ್ ಬಂದು ನಮ್ಗೆ ಸಮಸ್ಯೆ ಮಾಡ್ತಾಯಿದ್ದಾರೆ ಇಲ್ಲಿ. ಟೀಚರ್ ಇರಲಿಲ್ಲ ಅಂತಂದ್ರೆ ಕಷ್ಟ ಇರೋಂಗಿಲ್ಲ ಸ್ಟೂಡೆಂಟ್ಸಿಗೆ. ಸೊ 30 ಜನ ಏನಿದ್ದಾರೆ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಆ 30 ಜನದ್ದು ಸ್ಟೂಡೆಂಟ್ಸಿಂದ ಆ್ಯಾವ್ರೇಜ್ ಏನಾಗಿದೆ? 18 years ಆಗಿದೆ ಕ್ಲಾಸಲ್ಲಿರೋದು. ಆ ಕ್ಲಾಸಲ್ಲಿರೋದೇ 30 ಜನ ಸ್ಟೂಡೆಂಟ್ಸು. ಪ್ರತಿಯೊಬ್ಬರದ್ದು 18 years ಅಂತಂದು ಕನ್ಸಿಡರ್ ಮಾಡಿದರೆ ಟೋಟಲ್ ಇಯರ್ಸ್ ಆಫ್ ದ 30 ಸ್ಟೂಡೆಂಟ್ಸ್ ಏನಂದರೆ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಮಾಡೋದಷ್ಟೇ. ಓಕೆ, ಬಟ್ ಏನಾಗ್ತಿದೆ ಇಲ್ಲಿ ಒಬ್ಬರು ಟೀಚರ್ಸು ಹೊಸ್ದಾಗಿ ಆ್ಯಡ್ ಆಗ್ತಿದ್ದಾರೆ. ಹೊಸ್ದಾಗಿ ಆ್ಯಡ್ ಆದಾಗ ಇನ್ಕ್ರೀಸ್ ಏನಾಗ್ತೈತಿ? ಎವ್ರೇಜ್ ವ್ಯಾಲ್ಯೂ 1 year ಜಾಸ್ತಿ ಆಯಿತು. ಎವ್ರೇಜ್ ವ್ಯಾಲ್ಯೂ 1 year ಜಾಸ್ತಿ ಆಯಿತು ಅಂದರೆ ಟೀಚರ್ಗೆ ಬರೀ 1 year ಇರ್ತೈತೆ ಅಂತಂದಲ್ಲ, ಅವರಿಗೆ ಬಹಳಷ್ಟು ವರ್ಷಗಳಿರ್ತವೆ. ಬಟ್ ಎವ್ರೇಜ್ ಅಷ್ಟೇ ಏನಾಗ್ತಿದೆ? 1 year ಜಾಸ್ತಿ ಆಗ್ತಿದೆ. ಬಟ್ ಅದಕ್ಕೋಸ್ಕರ ಏನು ಮಾಡಿದ್ದಾರೆ? ಟೀಚರಿಂದ ಏಜ್ ಎಷ್ಟಿದೆ ಅಂತಂದು ಕೇಳ್ತಿದ್ದಾರೆ. ಓಕೆ, ಸೊ ಇವಾಗ ಕಂಡುಹಿಡಿಬೇಕು. ಸೊ ಎವ್ರೇಜ್ ಬರೀ ಜಸ್ಟ್ 1 year ಇದೆ ಜಾಸ್ತಿ ಆಗ್ತಿದೆ ಅಂತಂದರೆ ಇದು ಉಳ್ಕಿದ್ದೆಲ್ಲ ವಯಸ್ಸು ಎಲ್ಲಿಗೆ ಹೋಯ್ತು? ಸ್ಟೂಡೆಂಟ್ಸ್ಗೂ ಶೇರ್ ಆಗಿರ್ತೈತೆ ಅಲ್ಲಿ. ಎವ್ರೇಜು ಜಸ್ಟ್ 18 ಇತ್ತು. ಟೀಚರ್ ಬಂದ ತಕ್ಷಣ ಏನಾಗುತ್ತೆ? ಪ್ರತಿಯೊಂದು ಸ್ಟೂಡೆಂಟಿಂದು ಎಲ್ಲರದ್ದು ಏನಾಗುತ್ತೆ? 19 ಆಗತ್ತಿತ್ತು. ಓಕೆ, ಸೊ ಇವಾಗ ಕಂಡು ಹಿಡ್ಕೊಳ್ಳೋಣ. ಟೋಟಲ್ ಸ್ಕೂಲಿಂದ ಸ್ಟೂಡೆಂಟ್ಸಿಂದ ಎಷ್ಟಿದ್ದಾರೆ ಅದು ಸಮ್ ಮಾಡ್ಕೋಬೇಕು, ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ಡಿವೈಡ್ ಬೈ 30 ಇಂಟು 18. ಸೊ ಇದನ್ನೆಲ್ಲ ಬರ್ಕೊಳ್ಳೋದ್ರೆ ಡೈರೆಕ್ಟಾಗಿ 13 × 8 ಬರ್ಕೊಂಬಿಡಬೇಕು. ಅವಾಗ ಏನಾಗ್ತೈತೆ ನಮಗೆ? ಟೋಟಲ್ ಕ್ಲಾಸ್ ಸ್ಟೂಡೆಂಟ್ಸ್ ಟೋಟಲ್ ಏಜ್ ಬಂದುಬಿಡ್ತೈತಿ. ಸೊ ಏನಾಗುತ್ತೆ? 18 3 × 54 ಅಥವಾ 3 ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಲಾಸ್ಟಿಗೆ 0 ಇಟ್ಟರು ಬರ್ತೈತಿ. 540 ಆಗ್ತೈತಿ. ಓಕೆ, ಸೊ 540 ಇವಾಗ ಟೋಟಲ್ ಏಜ್ ಆಫ್ ದ 30 ಸ್ಟೂಡೆಂಟ್ಸ್ ಬಂತು. ನಾನು ಇದನ್ನ ಯಾಕೆ ಬರ್ಕೊತೇನೆ? ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಅಂದರೆ 30 ಜನ ಸ್ಟೂಡೆಂಟ್ಸು ಜೊತೆಗೆ ಒಬ್ಬರು ಟೀಚರ್ಸಿಂದ ಏಜ್ ಎಕ್ಸ್ ಅಂತ ತೊಗೊಳ್ಳೋಣ. ಡಿವೈಡ್ ಬೈ 30 ಸ್ಟೂಡೆಂಟ್ಸ್ ಇದ್ರಲ್ಲ, ಇವಾಗ ಟೀಚರ್ ಬಂದು ಒಬ್ರು ಆ್ಯಡ್ ಆಗಿದ್ದಕ್ಕೆ 31 ನಂಬರ್ ಆಫ್ ಅಬ್ಸರ್ವೇಷನ್ಸ್ ಆಯಿತು. ಈಸ್ ಈಕ್ವಲ್ ಟು ಏನಾಗ್ತಿದೆ? ಎವ್ರೇಜ್ ಎಷ್ಟಿತ್ತು? 18 ಇತ್ತು. ಟೀಚರ್ ಆ್ಯಡ್ ಆದಾಗ ಏನಾಗುತ್ತೆ? ಎವ್ರೇಜ್ 1 ಜಾಸ್ತಿ ಆಗುತ್ತೆ ಅಂತಂದು ಹೇಳ್ತಿದ್ದಾರೆ. ಸೊ ಎವ್ರೇಜ್ 1 ಜಾಸ್ತಿ ಆಗಿದೆ ಅಂತಂತಂದರೆ ಇದೇನಾಯ್ತು? ಇವಾಗ 19 ಆಗುತ್ತೆ.
19 ಇಂಟು 31 ಮಾಡ್ಕೋಬೇಕು. ಸೊ 19 ಇಂಟು 31 ಕ್ಯಾಲ್ಕುಲೇಷನ್ ನಮಗೆ ಕಷ್ಟ ಆಗುತ್ತೆ ಅಂತಂತಂದರೆ ಇದು 19 ಬರ್ಕೊಳ್ಳೋಣ, ಇದನ್ನ ಸ್ಪ್ಲಿಟ್ ಮಾಡ್ಕೊಂಡು 30 + 1 ಅಂತಂದು 19 3s 57, 0 0, 19 1s 19. ಇವಾಗ ಏನಾಗುತ್ತೆ 589 ಆಯಿತು. ಸೊ ಈಸಿಯಾಗಿ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇದೆಲ್ಲ ಒಂದೇ ಸ್ಟೆಪ್ಪಲ್ಲಿ ಮಾಡ್ಬೇಕು ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಏನಾಗುತ್ತೆ, ನನಗೆ ಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ಅಂತಂದರೆ ಈ 540 ಕಡೆ ತಂದುಬಿಟ್ರೆ ಏನಾಗುತ್ತೆ 589 - 540 ಅಂತಂದರೆ 49 ಎಕ್ಸ್ಟ್ರಾ ಇದೆ. ಸೊ 49 ಅನ್ನೋದು ಯಾರ್ದು ಟೀಚರ್ಸ್ ಏಜ್. ಸೊ ಇದೆಲ್ಲ ಬೇಡಪ್ಪ ಅಂತಂದರೆ ಸಿಂಪಲಾಗಿ ಒಂದೇ ಸ್ಟೆಪ್ಪಲ್ಲಿ ಮಾಡ್ಬೋದು. ಯಾವಾಗ ಅಂತಂತಂದರೆ ಈ ಥರ ಇರಬೇಕು. ಇದು ಸ್ಟೂಡೆಂಟ್ಸ್ ಒಬ್ಬ ಟೀಚರ್ ಬಂದು ಅಥವಾ ಯಾರೋ ಒಬ್ಬ ವ್ಯಕ್ತಿ ಆ್ಯಡ್ ಆಗ್ತಾ ಇದ್ದಾರೆ ಅಂತಂದರೆ ಇನ್ಕ್ಲೂಡ್ ಆಗ್ತಾ ಇದ್ದಾರೆ. ಬರೀ ಟೀಚರ್ ಅಂತಂದಲ್ಲ, ಯಾವುದೋ ಒಬ್ಬ ಪರ್ಸನ್ ಇನ್ಕ್ಲೂಡ್ ಆಗ್ತಾ ಇದ್ದಾನೆ ಅಂತಂದು ಬಂದಾಗ ಒಂದು ವೇಟ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಏಜ್ ಆಗಿರ್ಬೋದು, ತೂಕ 5 KGಸಲ್ಲಿ ಕೇಳಿದ್ರೆ ಈ ಥರ ಯಾರೇ ಒಬ್ಬರು ಈ ಥರ ಇನ್ಕ್ಲೂಡ್ ಆಗ್ತಿದ್ದಾರೆ ಅಂತಂದರೆ ಇದೇ ಮೆಥಡ್ ಮಾಡ್ಬೋದು. ಸೊ 30 ಜನ ಸ್ಟೂಡೆಂಟ್ಸಿಂದು ಆ್ಯಾವ್ರೇಜ್ 18 ಇತ್ತಂತಂದರೆ ಇನ್ನೊಬ್ಬರು ಬಂದು ಆ್ಯಡ್ ಆದರು ಟೀಚರು, 31 ಮೆಂಬರ್ಸಿಂದು ಆ್ಯಾವ್ರೇಜ್ ಎಷ್ಟಾಗುತ್ತೆ ಅಂತಂದು ಹೇಳಿದರೆ ಒಂದು ಜಾಸ್ತಿ ಅಂತಂದರೆ ಎಷ್ಟು 19. ಹೌದಾ? ಹಾಗಿದ್ರೆ ಟೀಚರ್ಸ್ ಏಜನ್ನು ಹೆಂಗೆ ಕಂಡುಹಿಡಬೇಕಂತಂದರೆ ಈ ಥರ ಕ್ರಾಸ್ ಇದೆಲ್ಲ ಇದನ್ನ ಆ್ಯಡ್ ಮಾಡಿಬಿಡಬೇಕು. 30 + 19 is the 49 ಆಗ್ತೈತಿ. 49 is the ಟೀಚರ್ಸ್ ಏಜ್. ಸೊ ಎಲ್ಲೆಲ್ಲಿ ಅಪ್ಲೈ ಆಗ್ತೈತಿ ಇದು? ಒಂದು ಗ್ರೂಪಿಂದು ಟೋಟಲ್ ನಂಬರ್ ಸ್ಟೂಡೆಂಟ್ಸ್ ಕೊಟ್ಟಿರ್ತಾರೆ, ಟೋಟಲ್ ನಂಬರ್ ಆಫ್ ಏಜ್ ಕೊಟ್ಟಿರ್ತಾರೆ. ಒಬ್ರು ಯಾರೋ ಬಂದು ಆ್ಯಡ್ ಆಗ್ತಿದ್ದಾರೆ, ಅವಾಗ ಇದು ಏನಾಯಿತು ಆ್ಯಾವ್ರೇಜು ಇನ್ಕ್ರೀಸ್ ಆಯಿತು. ಇನ್ಕ್ರೀಸರ್ ಆಗಲಿ ಡಿಕ್ರೀಸರ್ ಆಗಲಿ ಏನು ಮಾಡಬೇಕು ಅವಾಗ ಈ ಥರ ಮಾಡ್ಬೋದು. ವೇಟ್ ಆಗಿರ್ಬೋದು ಅಥವಾ ವೇಟ್ ಆಗಿರ್ಬೋದು, ಏಜ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಇದೇ ಥರನೇ ಮಾಡ್ಬೋದು ಈ ಮೆಥಡ್. ಸೇಮ್ ಇದೆಲ್ಲ ಮೆಥಡ್ ಇದು ಎಲ್ಲವಕ್ಕೂ ಸೇಮ್ ಆಗ್ತೈತಿ. ಈಗ ಹೇಳಿದ್ನೆಲ್ಲ ಅದು. ಸೊ ಸೇಮ್ ಬರ್ತೈತೆ ಆನ್ಸರ್. ನೆಕ್ಸ್ಟು 11th ಕ್ವಶನ್. ದ ಆ್ಯಾವ್ರೇಜ್ ಸ್ಯಾಲ್ರಿ ಆಫ್ ದ 10 ವರ್ಕರ್ಸ್ ಇನ್ ಎ ಕಂಪನಿ ಈಸ್ 3600. ವೆನ್ ದ ಮ್ಯಾನೇಜರ್ ಸ್ಯಾಲ್ರಿ ಈಸ್ ಇನ್ಕ್ಲೂಡೆಡ್ ದ ಆ್ಯಾವ್ರೇಜ್ ಸ್ಯಾಲ್ರಿ ಇನ್ಕ್ರೀಸ್ಡ್ ಬೈ 200. ವಾಟ್ ಈಸ್ ದ ಮ್ಯಾನೇಜರ್ ಸ್ಯಾಲ್ರಿ? ಸೊ ಇಲ್ಲಿ ಏನಾಗ್ತೈತಿ, ಇಲ್ಲಿ ಒಬ್ರು ಇನ್ಕ್ಲೂಡ್ ಆಗ್ತಿದ್ದಾರೆ ಅಂತಂದ್ರೆ ನಾವು ಈ ಫಾರ್ಮುಲನ್ನು ಹಾಕಬಾರ್ದು. ಯಾಕಂತಂದ್ರೆ ಇಲ್ಲಿ ಸ್ಯಾಲ್ರಿ ವರ್ಕರ್ಸ್ಗೆ ಮತ್ತು ಮ್ಯಾನೇಜರ್ಸ್ಗೆ ಪ್ರತಿಯೊಬ್ಬರಿಗೆ ಡಿಫ್ರೆಂಟ್ ಇರ್ತೈತಿ. ಬಟ್ ಇಲ್ಲಿ ಏಜಲ್ಲಿ ಅಂತ ಫರಿ ಡಿಫ್ರೆನ್ಸ್ ಆಗಂಗಿಲ್ಲ. ಮ್ಯಾಕ್ಸಿಮಮ್ ಅಂತಂತಂದರೆ ಸ್ಟೂಡೆಂಟ್ಸಿಂದ ಟೀಚರ್ಸ್ಗೆ 10 to 15 ಇಯರ್ಸ್ ಅಥವಾ 20 ಇಯರ್ಸ್ ಗ್ಯಾಪ್ ಇರ್ಬೋದು, ಅಥವಾ 30 ಇಯರ್ಸ್ ಗ್ಯಾಪ್ ಇರ್ಬೋದು. ಬಟ್ ಇಲ್ಲಿ ಏನಾಗ್ತೈತಿ 1000, 2000, 10,000 ಗ್ಯಾಪ್ಸ್ ಇರ್ತೈತೆ. ಅದಕ್ಕೋಸ್ಕರ ಈ ಫಾರ್ಮುಲಾ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು. ಜಸ್ಟ್ ಇಲ್ಲಿ ಏನು ಮಾಡಬೇಕು, ವೇಟು, ಹೈಟು, ಏಜ್ ಅದನ್ನಷ್ಟೇ ಕನ್ಸಿಡರ್ ಮಾಡಬೇಕು ಈ ಫಾರ್ಮುಲಕ್ಕೆ. ಓಕೆ. ಸೊ ಇವಾಗ ಇದು ಮಾಡೋಣ. ಏನು ಕೇಳ್ತಿದ್ದಾರೆ ಇಲ್ಲಿ, ಮ್ಯಾನೇಜರ್ಸ್ ಸ್ಯಾಲ್ರಿ ಏನಂತಂದು ಕೇಳ್ತಿದ್ದಾರೆ. ಓಕೆ. ಸೊ 10 ಜನ ವರ್ಕರ್ಸ್ ಇದ್ದಾರೆ. 10 ಜನ ವರ್ಕರ್ಸ್ ಇದು ಆ್ಯಾವ್ರೇಜ್ ಸ್ಯಾಲ್ರಿ ಎಷ್ಟಿದೆ? 3600 ಇದೆ. ಒಬ್ರದ್ದು 3600 ಅಂತಂದರೆ ಪರ್ ಆ್ಯಾವ್ರೇಜ್ ಅಂತಂತಂದರೆ 10 ಜನದ ಏನಾಗ್ತೈತಿ 30. ಸೇಮ್ ಇದೆಲ್ಲ ಆ್ಯಾವ್ರೇಜ್ ಫಾರ್ಮುಲಾದನ್ನು ಬರ್ಕೊಳ್ತಿದ್ದೀನಿ. ಬಟ್ ಅದು ಆ್ಯಾವ್ರೇಜ್ ಫಾರ್ಮುಲಾ ಅಂತಂದು ಅನಿಸ್ತಾ ಇಲ್ಲ. ಬಟ್ ಇದೆಲ್ಲ ಏನಾಗ್ತೈತಿ ಆ್ಯಾವ್ರೇಜ್ ಫಾರ್ಮುಲಾದನ್ನು ಇರ್ತೈತಿ. ಯಾಕಂದ್ರೆ ಪ್ರತಿಯೊಂದಕ್ಕೆ ಆ್ಯಾವ್ರೇಜ್ ಫಾರ್ಮುಲಾ ಹಾಕೋಕ್ಕಾಗಂಗಿಲ್ಲ, ಟೈಮ್ಸ್ ಅಲ್ಲ. ಸಮ್ ಆಫ್ ಆಲ್ ವರ್ಕರ್ ಸ್ಯಾಲ್ರಿ ಅಂತಂದು ಏನು ಬರ್ತೈತಿ, ಇದು ನ್ಯೂಮರೇಟ್ರಲ್ಲಿ ಬರ್ತೈತಿ. ಓಕೆ. ನಾನು ಡೈರೆಕ್ಟಾಗಿ ಬರ್ತಿದ್ದೀನಿ. ಆ ಡಿನಾಮಿನೇಟ್ರಲ್ಲಿ ಏನು ಮಾಡ್ತೀನಿ, ಈ ಕಡೆಗೆ ತೊಗೊಂಬಂದಾಗ ಏನಾಗುತ್ತೆ, ಈ ಡಿನಾಮಿನೇಟ್ರಲ್ಲಿ 10 ಇತ್ತು, ಇಲ್ಲಿ ರೈಟ್ ಸೈಡಿಗೆ ಏನಿದೆ 3600 ಇತ್ತು. ಅದನ್ನು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. ಯಾಕಂದ್ರೆ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ 10 × 3600 ಅಂತಂದರೆ ಏನಾಗ್ತೈತಿ, ಇದು 1 0 ಜಾಸ್ತಿ ಆಗುತ್ತೆ ಅಷ್ಟೇ. 36,000 ಏನಾಗುತ್ತೆ 10 ಜನದ ಸ್ಯಾಲ್ರಿ 1 ಮಂತಲ್ಲಿ. ಅಂದರೆ 10 ಜನದ ಇದು ಬರೀ ಒಬ್ಬರದಲ್ಲ, ಟೋಟಲ್ ಸ್ಯಾಲ್ರಿ ಆಫ್ ದಿ 10 ಮೆಂಬರ್ಸ್. ನೆಕ್ಸ್ಟ್ ಏನು ಮಾಡ್ತಿದ್ದಾರೆ, ಈ ಇದು 10 ಜನದ ಸ್ಯಾಲ್ರಿ ಜೊತೆಗೆ ಏನಾಗ್ತಿದೆ, ಒಬ್ಬರು ಬಂದು ಆ್ಯಡ್ ಆಗ್ತಿದ್ದಾರೆ, ಮ್ಯಾನೇಜರ್ ಬಂದು ಆ್ಯಡ್ ಆಗ್ತಿದ್ದಾರೆ. ಅವ್ರ ಸ್ಯಾಲ್ರಿ ಆ್ಯಡ್ ಆಗ್ತಿದೆ 1 ಮಂತಿನ ಅಂತಂದು. ಡಿವೈಡ್ ಬೈ ಎಷ್ಟು ಅಬ್ಸರ್ವೇಷನ್ಸ್ ಅದು, ಈ 10 ಜನ ಇದ್ದರು, ಮ್ಯಾನೇಜರ್ಸ್ ಮತ್ತು ಬಂದು ಆ್ಯಡ್ ಆಗ್ತಿದ್ದಾರೆ ಅಂತಂದರೆ ಅವ್ರದ್ದೊಂದು ಕನ್ಸಿಡರ್ ಮಾಡ್ಬೇಕಲ್ಲ 11 ಆಗ್ತೈತಿ. ಸೊ ಇವಾಗ ಏನಾಗ್ತಿದೆ ಅಂತಂದರೆ ಆ್ಯಾವ್ರೇಜ್ ಎಷ್ಟಿತ್ತು 3600 ಇತ್ತಲ್ಲ, 200 ಇನ್ಕ್ರೀಸ್ ಆಗ್ತೈತೆ ಅಂತ ಹೇಳೋದು. 200 ಇನ್ಕ್ರೀಸ್ ಅಂತಂದರೆ 3600ಕ್ಕೆ 200 ಇನ್ಕ್ರೀಸ್ ಮಾಡಿದರೆ 3800 ಆಗುತ್ತೆ. ಹೌದಾ? ಇಲ್ಲಿ ಬರ್ದೇನೆ 200 ಇನ್ಕ್ರೀಸ್ ಆಗ್ತಿದೆ ಅಂತ. 3800 ಇನ್ಕ್ರೀಸ್ ಆಯ್ತು. ಇವಾಗ ಏನು ಸಿಂಪಲ್, ನನಗೆ ಬೇಕಾಗಿದ್ದು ಮ್ಯಾನೇಜರ್ಸು ಸ್ಯಾಲ್ರಿ ಬೇಕಂತಂದರೆ ಇದನ್ನ ಕಾಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೊತೀನಿ. ಅವಾಗ ಏನಾಗ್ತೈತಿ, ಮ್ಯಾನೇಜರ್ಸ್ ಮತ್ತು ಎಲ್ಲ ಎಂಪ್ಲಾಯೀಸ್ದು ಟೋಟಲ್ ಸ್ಯಾಲ್ರಿ ಬಂದುಬಿಡ್ತೈತಿ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ. ಸೊ 00 ಆ್ಯಸ್ ಇಟ್ ಈಸ್ 11 8 88 ಬರ್ತೈತಿ. 8 ಕ್ಯಾರಿ 11 3 33 + 8 ಅಂತಂದರೆ 41 ಆಗ್ತೈತಿ. 41,800 ಬಂತು. ನನಗೆ ಬೇಕಾಗಿದ್ದು ಮ್ಯಾನೇಜರ್ಸ್ ಬೇಕಂತಂದರೆ ಈ 3600 ಈ ಕಡೆಗೆ ತರ್ತೀನಿ. ಈ ಕಡೆಗೆ ತರೋದು ಅಂತಂತಂದ್ರೆ ಒಂದೇ, ಆರು ಇಲ್ಲಿ ಕೆಳಗಡೆ ಬಂದು ಮೈನಸ್ ಮಾಡೋದು ಒಂದೇ, ಎಲ್ಲ ಒಂದೇ. ಓಕೆ. ಸೊ 36,000 ಅಂತಂದು ಬರ್ಕೊಂಡಾಗ 0 0 0 8 0 0 ಆಯ್ತು ಅಂದರೆ 0
ಒನ್ ಓಡೆ 11ರದ ಓಡೆ 6 ಹೋಯ್ತು ಅಂದರೆ 5 ಬರ್ತೈತಿ. 4 ಹೋಯ್ತು ಅಂದರೆ 0, ಯಾಕೆಂದರೆ ಇದು ಕ್ಯಾರಿ ಬಂದಿತ್ತು. ಸೊ 5800 ಈಸ್ ದ ಮ್ಯಾನೇಜರ್ ಸ್ಯಾಲ್ರಿ. ಸೊ ಈ ರೀತಿಯಾಗಿ ಮಾಡಬೇಕು. ಓಕೆ, ಸೊ ಇದು ಟೋಟಲ್ ಸ್ಯಾಲ್ರಿ. ಇದ್ರೊಳಗೆ ಯಾರಿತ್ತು, ಮ್ಯಾನೇಜರ್ಸಿಂದು ಮತ್ತು 10 ಜನದ ವರ್ಕರ್ಸಿಂದು ಸ್ಯಾಲ್ರಿ ಇತ್ತು. ಇದೇನಿದೆ ಬರೀ ಜಸ್ಟ್ 10 ಜನದ ವರ್ಕರ್ಸ್ ಸ್ಯಾಲ್ರಿ ಅಷ್ಟೇ ಇದೆ ಇದು. ಸೊ 11 ಜನದ್ದು ಸ್ಯಾಲ್ರಿ ಮೈನಸ್ 10 ಜನದ ಮಾಡಿಬಿಟ್ರೆ ಏನಾಗುತ್ತೆ, ನಮಗೆ ಒಬ್ರದ್ದು ಬರ್ತೈತೆ. ಅದು ಯಾರು ಅಂದ್ರೆ ಮ್ಯಾನೇಜರ್ ಸ್ಯಾಲ್ರಿ ಆಗಿರ್ತೈತಿ. ನೆಕ್ಸ್ಟು 12th ಒಂದು ಕ್ವಶನ್. 3 years ago the age of A and B was 18 years. Now when C joins them and the average age becomes 22 years, what is the age of the C ಅಂತಂದು ಕೇಳ್ತಿದ್ದಾರೆ. ಸೊ ಬಹಳ ಸಿಂಪಲ್ ಇದು, ಬಹಳ ಸಿಂಪಲ್ ಇದೆ. ನಾವು ಪ್ರೆಸೆಂಟಿಗೆ ಬರಬೇಕು. ಏನು ಮಾಡ್ತಿದ್ದಾರೆ, ಎವರೇಜ್ ಏಜ್ ಆಫ್ ಎ ಆ್ಯಂಡ್ ಬಿ, ಇಬ್ಬರು ವ್ಯಕ್ತಿ ಇದ್ದಾರೆ ಎ ಆ್ಯಂಡ್ ಬಿ ಅಂತಂದು 3 ವರ್ಷದಿಂದ ಎತ್ತಿ ಆಗೋ ಅಂತಂದರೆ 3 years ಬ್ಯಾಕ್ ಹಿಂದಕ್ಕೆ ಹೋಗ್ಬೇಕು. 3 ವರ್ಷದಿಂದ ಏನಿತ್ತು ಅವ್ರದ್ದು ಎವರೇಜು 18 ಇತ್ತು. ಓಕೆ, ಸೊ ಆಗೋ ಅಂತಂದು ಕನ್ಸಿಡರ್ ಮಾಡಿದಾಗ A + B ಇದು ಎವರೇಜ್ ಅಂತಂದರೆ 13 ಇತ್ತಂತ 18 ಇತ್ತಂತಂದು ಹೇಳ್ತಿದ್ದಾರೆ. ಸೊ ಎವರೇಜ್ ಅಂತಂದರೆ ಪ್ರತಿಯೊಬ್ಬರದ್ದು 18 ಅಂತಂದರೆ 18 + 18 ಏನಾಯಿತು, 36 ಆಯ್ತು. ನಾನು ಯಾಕಂದರೆ ಸಮ್ ಮಾಡ್ತಾಯಿದ್ದೀನಿ ಇವರಿಬ್ಬರದು, ಸಮ್ ಆಫ್ ಅಬ್ಸರ್ವೇಷನ್ಸ್. ಓಕೆ, ಸೊ A + B ಅಂತಂದರೆ /2 ಆಗ್ತೈತೆ, ಯಾಕಂದರೆ ಎವರೇಜ್ ಮಾಡ್ತಿದ್ದೀನಿ. ಎವರೇಜ್ 18 ಇದೆ ಅಂತಂದರೆ ಈ 2 ಈ ಕಡೆ ತೊಗೊಂಡೋದ್ರೆ 18 × 2 = 36. ಓಕೆ, ಎರಡು ಒಂದೇ ಅಲ್ಲ, ಹಿಂಗೆ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡೋದು ಕಲಿಬೇಕು ಎಲ್ಲ ಅಂತಂದು ಈ ರೀತಿಯಾಗಿ. ಓಕೆ, ಸೊ 36 ಏನಾಗುತ್ತೋ ಹಿಂದ್ಗಡೆ ಇತ್ತು ಅವ್ರದ್ದು, ಬಟ್ ಏನಾಗ್ತದೆ ನಂಗೆ ಪ್ರೆಸೆಂಟ್ ಬೇಕಾಗಿರದೆ. ಓಕೆ, ಯಾಕೆ ಪ್ರೆಸೆಂಟ್ ಬೇಕಂದರೆ ಸಿ ಬಂದು ಜಾಯ್ನ್ ಆಗ್ತಾನೆ, ಬಂದು ಏನು ಮಾಡ್ತಾನೆ, ಪ್ರೆಸೆಂಟ್ ಏಜಿಂದ ಕೇಳಿದ್ದಾರೆ ಅವ್ರು ಮತ್ತೆ. ಓಕೆ, 3 ವರ್ಷದ ಹಿಂದೆ ಅಂತಂತಂದರೆ 3 ವರ್ಷದಿಂದ ಎಗೆ 18 ಆಗಿತ್ತು, ಬಿಗೂ 18 ಆಗಿತ್ತು. ನನಗೆ ಬೇಕಾಗಿರೋದು ಪ್ರೆಸೆಂಟ್ ಬೇಕಾಯ್ತಂದರೆ 3 ಜಾಸ್ತಿ ಆಗಿ ಎಗೆ 21 ಆಗುತ್ತೆ, ಬಿಗೆ 21 ಆಗುತ್ತೆ. ಆಗಿದ್ರೆ ಏನಾಗುತ್ತೆ, ಎ ಬಿ ವ್ಯಾಲ್ಯೂ ಏನಾಗುತ್ತೆ, 42 ಆಗುತ್ತಾ. ಎಗೆ 21 ಬಿಗೆ 21 ಅಂತಂದರೆ 42 ಆಯಿತು. ಓಕೆ, 21 × 2 ಅಂದರೆ 42. ಓಕೆ, ಪ್ರೆಸೆಂಟೇಜ್ ಆಯ್ತು ಇದು. ನಾನು ಪಾಸ್ಟ್ ಇದ್ದದ್ದು ಪ್ರೆಸೆಂಟಿಗೆ ಬಂದಿದ್ದೀನಿ ಅಷ್ಟೇ. ಓಕೆ, ನೆಕ್ಸ್ಟ್ ಏನು ಮಾಡ್ತಿದ್ದಾರೆ, ಸಿ ಬಂದು ಜಾಯ್ನ್ ಆಗ್ತಿದ್ದಾನಂತ ಇವಾಗ. ಎಲ್ಲಿ, ವೆನ್ ಸಿ ಜಾಯ್ನ್ಸ್ ದೆಮ್ ದ ಎವರೇಜ್ ಏಜ್ ಬಿಕಮ್ಸ್ 22 years. ವಾಟ್ ಈಸ್ ದ ಏಜ್ ಆಫ್ ಸಿ ಅಂತಂದು. ಓಕೆ, ಇಲ್ಲಿ ನಾವು ಅಂತಂದು ಹೇಳ್ತಿದ್ದಾರಲ್ಲ, ನಾವು ಅಂತಂದರೆ ಪ್ರೆಸೆಂಟ್ ಬಂದು ಸಿ ಆ್ಯಡ್ ಆಗ್ತಿದ್ದಾನೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಎ ಮತ್ತು ಬಿನ ಪ್ರೆಸೆಂಟಿಗೆ ತೊಗೊಂಡ್ಬರ್ಬೇಕು. A + B + C is divided by 3 is equal to 22. ಹೌದಾ, ಅವ್ರ ಎವರೇಜ್ ಏನು ಹೇಳ್ತಿದ್ದಾರೆ, 22 ಆಗ್ತೈತೆ ಅಂತಂದು ಹೇಳ್ತಿದ್ದಾರೆ. ಓಕೆ, ಸೇಮ್ ಎವರೇಜ್ ಫಾರ್ಮುಲಾ ಇದೆ. 3 ಈ ಕಡೆ ಕಳಿಸಿದಾಗ ಏನಾಗುತ್ತೆ, 66. ಅಂದರೆ ಪ್ರತಿಯೊಬ್ಬ 22 ಅಂದರೆ 66 ಆಯಿತು. ಹಂಗೆ ಬರೆಯೋದ್ರ ಬದಲಿ ನಾವೇನು ಮಾಡಿದ್ವಿ, 22 × 3 ಅಂತಂದ್ರೆ 66 ಆಯಿತು. ಸೊ ನಮಗೇನು ಗೊತ್ತಿದೆ, ಇವಾಗಲೇ ಪ್ರೆಸೆಂಟೇಜ್ ಆಫ್ ದ ಎ ಬಿ ಗೊತ್ತಿದೆ, ಇದು ಪ್ರೆಸೆಂಟು. 42 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಎ ಮತ್ತು ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಈಸಿಯಾಗಿ ಕಂಡುಹಿಡಿಬೋದು. 42 ಈ ಕಡೆ ಬಂತಂದ್ರೆ 66 - 42 = 24. ದಟ್ ಈಸ್ ದ ಏಜ್ ಆಫ್ ಸಿ ಪರ್ಸನ್. ಇಷ್ಟು ಈಸಿ ಇರ್ತೈತಿ, ಬಹಳನೇ ಈಸಿ ಇರ್ತೈತಿ. ಓಕೆ, ಬಟ್ ನಮ್ಮ ಕ್ವಶನ್ ಅರ್ಥ ಮಾಡ್ಕೊಂಡು ಕಲಿಬೇಕು. 13th question. A person's average daily expenditures for the first 5 days is rupees 120, and for next 4 days it is 80 rupees. During these 9 days he saves a total Rs 25 rupees. What is ಆ್ಯಾವ್ರೇಜ್ ಡೈಲಿ ಇನ್ಕಮ್ ಅಂತ ಕೇಳ್ತದೆ. ಸೊ ಇಲ್ಲಿ ಡೈಲಿ ಇನ್ಕಮ್ ಕೇಳ್ತಿದ್ದಾರೆ. ಸೊ ಟೋಟಲ್ ಲಾಸ್ಟಿಗೆ ನಾವು ವ್ಯಾಲ್ಯೂ ಬರ್ತೈತಲ್ಲ, ಅದು 9 ಡೇಸಿಂದ ಆಗಿರ್ತೈತಿ. /9 ಮಾಡ್ಬೇಕು, ಯಾಕಂದರೆ 1 ಡೇದು ಬೇಕಾಗಿರ್ತೈತಿ. ಯಾವುದು ಎವರೇಜ್ ಅಂತಂದರೆ ಏನು, ಪರ್ ಡೇದು ಎಷ್ಟಾಗುತ್ತೆ ಅಂತಂದು ಎವರೇಜು. ಓಕೆ, ಇಲ್ಲೇನು ಮಾಡಿದ್ರು, 9 ದಿವಸದ ಸ್ಯಾಲ್ರಿ ಇದು ಬರ್ತಾ ಇದೆಲ್ಲ, ಫಸ್ಟ್ 5 ದಿವಸದ ಸ್ಯಾಲ್ರಿನ 120 ರೂಪಾಯಿ ಖರ್ಚು ಮಾಡ್ತಾನೆ. ನೆಕ್ಸ್ಟ್ 4 ಡೇಸಲ್ಲಿ ಪರ್ ಡೇ ಇಷ್ಟು ಆ್ಯಾವ್ರೇಜನ್ನು ಖರ್ಚು ಮಾಡ್ಕೊತ ಹೋಗ್ತಾನೆ. ಅಂದರೆ ಫಸ್ಟ್ 5 ದಿವಸದಲ್ಲಿ 1ನೇ ದಿವಸ 20, 2ನೇ ದಿವಸ 20, 3, 4, 5, 120 ಖರ್ಚು ಮಾಡ್ತಾನೆ. ನೆಕ್ಸ್ಟ್ ಉಳಿಕಿದ 4 ದಿವಸದಲ್ಲಿ 80 ಈ ರೀತಿ ಖರ್ಚು ಮಾಡ್ತಾನೆ. ಇಷ್ಟು ಖರ್ಚು ಮಾಡಿದ ಮೇಲೆ ಎಷ್ಟಾಗಿದೆ, 25 ರೂಪೀಸ್ ಉಳಿದಿದೆ. ಹಾಗಿದ್ರೆ ಅವನದು ವಾಟ್ ಈಸ್ ಆ್ಯಾವ್ರೇಜ್ ಡೈಲಿ ಇನ್ಕಮ್ ಅಂತಂದು ಕೇಳ್ತಾರೆ. ಇದೆಷ್ಟಾಗಿದೆ, 9 ದಿನದಲ್ಲಿ ಅವ್ನು ಟೋಟಲಾಗಿ ಖರ್ಚು ಮಾಡಿದ್ದಾನೆ. ಪ್ಲಸ್ ಸೇವಿಂಗ್ಸ್ ಅಂತಂದರೆ ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್ ಅಂತಂದರೆ ಏನಾಗುತ್ತೆ, ಇನ್ಕಮ್ ಆಗ್ತೈತೆ. ಅದು 9 ದಿವಸದ ಇನ್ಕಮ್ ಬರ್ತೈತಿ. ಓಕೆ, ಆ 9 ದಿವಸದ ಇನ್ಕಮ್ ಬಂದಮೇಲೆ /9 ಮಾಡಿಬಿಟ್ರೆ ಪರ್ ಡೇ ಅಥವಾ ಎವರೇಜ್ ಇನ್ಕಮ್ ಆಫ್ ದ 1 ಡೇ ಅಂತಂದು ಬಂದುಬಿಡ್ತೈತಿ. ಓಕೆ, ಸೊ ಫಸ್ಟ್ 5 ಡೇಸ್ ಸ್ಯಾಲ್ರಿ 120 ರೂಪಾಯಿ ಅದನ್ನು ಖರ್ಚು ಮಾಡಿದರೆ 5 ದಿವಸದ್ದು ಎಷ್ಟಾಗ್ತೈತಿ,
120 ಇಂಟು 5 ಮಾಡಿಬಿಟ್ರೆ 600 ಬಂತಂದರೆ 5 ದಿವಸಕ್ಕೆ 600 ರೂಪಾಯಿ ಖರ್ಚು ಮಾಡಿದ್ದಾನೆ. ಸೊ ನೆಕ್ಸ್ಟ್ 4 ಡೇಸ್ಗೆ ಏನು ಮಾಡ್ತಾನೆ 80 ರುಪೀಸ್ ಅಂತಂದರೆ 8 4 32 320 ರುಪೀಸ್ ಖರ್ಚು ಮಾಡಿದ್ದಾನೆ. ಸೊ ಸಮ್ ಮಾಡಿದ್ರೆ ಎಷ್ಟಾಗುತ್ತೆ 920 ರುಪೀಸ್, ಅಂದರೆ ಟೋಟಲಾಗಿ 9 ಡೇಸಿಗೆ 320 ರುಪೀಸು 9 ಡೇಸ್ಗೆ 320 ರುಪೀಸ್ ಖರ್ಚು ಮಾಡಿದ್ದಾನೆ. ಓಕೆ, ಸೊ ಎಕ್ಸ್ಪೆಂಡಿಚರ್ ಆಯಿತು. ಪ್ಲಸ್ ಸೇವಿಂಗ್ಸ್ ಎಷ್ಟು ಅಂತಂದರೆ 25 ರುಪೀಸ್ ಸೇವಿಂಗ್ಸ್ ಮಾಡಿದ್ದಾನೆ. ಅಷ್ಟು ಖರ್ಚು ಮಾಡೋದ್ರ ಜೊತೆ ಇಷ್ಟು ಉಳಿಸಿದ್ದಾನೆ. ಹಾಗಿದ್ರೆ ಟೋಟಲ್ ಎಷ್ಟಾಯಿತು 945 ಅನ್ನೋದೇನಾಯಿತು, ಇದು ಎಕ್ಸ್ಪೆಂಡಿಚರು, ಇದು ಸೇವಿಂಗ್ಸ್ ಅಂತಂದರೆ ಇವೆರಡು ಕೂಡಿದ್ರೆ ಏನಾಗುತ್ತೆ ಯಾವಾಗಲೂ ಇನ್ಕಮ್ ಆಗ್ತೈತಿ. ಸೊ ಇನ್ಕಮ್ ಎಷ್ಟು ದಿನದಿದ್ದು 9 ಡೇಸಿಂದ ಆಗಿದೆ. ನಮಗೆ ಬೇಕಾದ್ರೆ 9 ಡೇಸಿಂದ ಅಲ್ಲ, ಎವರೇಜ್ ಬೇಕೈತಿ. ಓಕೆ, ಎವರೇಜ್ ಅಂತಂದರೆ ಟೋಟಲ್ 9 ಡೇಸ್ ಇನ್ಕಮ್ ಪ್ಲಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ 9 ಡೇಸ್ ಈಸ್ ಈಕ್ವಲ್ ಟು ಇದು ಏನು ಮಾಡ್ತೈತೆ ಕ್ಯಾನ್ಸಲ್ ಮಾಡಬೇಕು. ಅವಾಗ 9 1 9 1 ನೆಕ್ಸ್ಟ್ 9 5 45 ಅಂತಂದು ಬರೀಬಾರ್ದು. ಯಾಕಂತಂದರೆ ಇಲ್ಲಿ 1 ಬಂದಿದೆ ಈಗಾಗಲೇ. ನೆಕ್ಸ್ಟ್ ಒಂದೇ ಡಿಜಿಟ್ ತೊಗೋಬೇಕು. 9 ಮಗ್ಗಿಲಿ 4 ಹೋಗಂಗಿಲ್ಲ. ಅವಾಗ ಏನು ಮಾಡಬೇಕು 0 ತೊಗೋಬೇಕು. ಅವಾಗ ಏನಾಗುತ್ತಿದೆ 45 ಆಗುತ್ತೆ. 9 5 45. ಸೊ 105 ಇಸ್ ದ ಡೈಲಿ ಇನ್ಕಮ್ ಅಂತಂದು ಹೇಳ್ಬೋದು. ಅವ್ರೇನು ಮಾಡ್ತಾರೆ ಕೆಲವೊಂದು ಟೈಮ್ಸಲ್ಲಿ ಮಂತ್ಲಿ ಇನ್ಕಮ್ಸ್ ಕೇಳ್ತಾರೆ. ಸೊ ಅಲ್ಲಿ 1 ಇಯರ್ದು ಬಂದಿರ್ತೈತಿ, ಡಿವೈಡ್ ಬೈ 12 ಮಾಡಿದರೆ ಅದು ಮಂತ್ಲಿ ಇನ್ಕಮ್ ಬರ್ತೈತಿ. ಸೊ ಇದು ಮಾಡೋದು ಗೊತ್ತಿರಬೇಕು. ಅಂದರೆ ಎಲ್ಲ ಸೇಮ್ ಅಂತಂದು, ಬಟ್ ಏನು ಮಾಡ್ತಾನೆ ಇಲ್ಲಿ ಡೈಲಿನ ಮಂತ್ಲಿನ ಅಂತಂದು ಕೇಳ್ತಾರೆ ಅಷ್ಟೇ. ಇನ್ ಎ ಕ್ಲಾಸ್ ಆಫ್ 50 ಸ್ಟೂಡೆಂಟ್ಸ್ 22 ಗರ್ಲ್ಸ್ ಸ್ಕೋರ್ಡ್ ಆ್ಯನ್ ಆ್ಯಾವ್ರೇಜ್ ಆಫ್ 35 ಮಾರ್ಕ್ಸ್. ಇಫ್ ದ ಓವರ್ ಆಲ್ ಕ್ಲಾಸ್ ಆ್ಯಾವ್ರೇಜ್ ಈಸ್ 42, ವಾಟ್ ಈಸ್ ದ ಆ್ಯಾವ್ರೇಜ್ ಮಾರ್ಕ್ಸ್ ಆಫ್ ದೀಸ್ ಗಾಯ್ಸ್? ಓಕೆ, ಏನು ಕೇಳಿದಾರೆ ಇಲ್ಲಿ, ಇನ್ ಎ ಕ್ಲಾಸ್ ಆಫ್ 50 ಸ್ಟೂಡೆಂಟ್ಸ್ 22 ಗರ್ಲ್ಸ್ ಸ್ಕೋರ್ಡ್ ಆ್ಯನ್ ಆ್ಯಾವ್ರೇಜ್ ಆಫ್ 35 ಮಾರ್ಕ್ಸ್. ಇಫ್ ದ ಓವರ್ ಆಲ್ ಕ್ಲಾಸ್ ಆ್ಯಾವ್ರೇಜ್ ಈಸ್ 42, ವಾಟ್ ಈಸ್ ದ ಆ್ಯಾವ್ರೇಜ್ ಮಾರ್ಕ್ಸ್ ಆಫ್ ದ ಬಾಯ್ಸ್ ಅಂತಂದು ಕೇಳ್ತಾರೆ. ಸೊ ಸಿಂಪಲ್ ಇದೆ. ಇಲ್ಲಿ 50 ಜನ ಸ್ಟೂಡೆಂಟ್ಸಲ್ಲಿ 22 ಜನದ ಗರ್ಲ್ಸಿಂದು ಆ್ಯಾವ್ರೇಜ್ ಕೊಟ್ಟಿದ್ದಾರೆ, 35 ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತಂದು. ಪ್ರತಿಯೊಂದು ಗರ್ಲ್ಸು 35 ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತಂದು. ಓಕೆ, 22 ಗರ್ಲ್ಸ್ ಇದ್ದಾರೆ ಅಂತಂದರೆ ಎಷ್ಟು ಜನ ಬಾಯ್ಸ್ ಇರ್ತಾರೆ? 50ಯಲ್ಲಿ 22 ಮೈನಸ್ ಮಾಡಿದರೆ 28 ಬಾಯ್ಸ್ ಇರ್ತಾರೆ. ಆ 28 ಬಾಯ್ ನೆಕ್ಸ್ಟ್ ಏನು ಹೇಳಿದ್ದಾರೆ, ಓವರ್ ಆಲ್ ಕ್ಲಾಸಿಂದು ಎವರೇಜು 42 ಅಂತಂದರೆ ಇನ್ಕ್ಲೂಡಿಂಗ್ ಬಾಯ್ಸ್ ಮತ್ತು ಗರ್ಲ್ಸ್ ಎಲ್ಲರೂ ಸೇರಿಕೊಂಡು ಪ್ರತಿಯೊಬ್ಬರದ್ದು 42 ಅಂತಂದು ಹೇಳ್ತಾರೆ. ನನಗೆ ಬೇಕಾಗಿರೋದು ಅವ್ರೇನು ಕೇಳಿದ್ದಾರೆ, ವಾಟ್ ಈಸ್ ದ ಎವರೇಜ್ ಆಫ್ ದ ಬಾಯ್ಸ್ ಅಂತಂದು ಕೇಳಿದ್ದಾರೆ. ಓಕೆ, ಸೊ ಬಾಯ್ಸ್ ಎಷ್ಟಿದ್ದಾರೆ ಅಂತಂದು ಗೊತ್ತಾಯಿತು. 50ಯಲ್ಲಿ 22 ಮೈನಸ್ ಮಾಡಿದರೆ 28 ಬಾಯ್ಸ್ ಇದ್ದಾರೆ ಅಂತಂದು. ಓಕೆ, ಸೊ ಇವಾಗ ಮಾಡ್ಕೊಂಡು ತಗೋಣ. ಸಮ್ ಆಫ್ ಮಾರ್ಕ್ಸ್ ಆಫ್ ದ ಕ್ಲಾಸಸ್ ಅಂತಂದರೆ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಅಂತ ಅರ್ಥ. ಓಕೆ, ಸೊ ಎಷ್ಟು ಅಂತಂದು ಗೊತ್ತಿಲ್ಲ, ಪ್ರತಿಯೊಬ್ಬರು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತಂದು. ಡಿವೈಡ್ ಬೈ ಎಷ್ಟು ಜನ ಇದ್ದಾರೆ 50 ಇದ್ದಾರೆ. ಸೊ ಕ್ಲಾಸಿಂದ ಎಷ್ಟಿದೆ ಅಂತಂದರೆ 50 ಜನದ್ದು ಆ್ಯಾವ್ರೇಜ್ 42 ಇದೆ. ಸೊ 50 ಇಂಟು 42 ಮಾಡಿದ್ರೆ ಏನು ಬರ್ತೈತೆ ನಮಗೆ 2100, ಅಂದರೆ ಟೋಟಲ್ ಮಾರ್ಕ್ಸ್ 50 ಜನದ್ದು ಟೋಟಲ್ ಮಾರ್ಕ್ಸ್ ಬಂತು. ಒಬ್ಬರು 42 ತೊಗೊಂಡ್ರೆ 50 ಜನದ್ದು ಎಷ್ಟಾಗುತ್ತೆ, ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ 2100 ಬಂತು ಟೋಟಲ್ ಮಾರ್ಕ್ಸ್. ಗರ್ಲ್ಸಿಂದ ಇದೇ ರೀತಿ ಮಾಡೋಣ. ಗರ್ಲ್ಸ್ ಪ್ರತಿಯೊಬ್ಬರು ಆ್ಯಾವ್ರೇಜ್ 35 ತೊಗೊತಿದ್ದಾರೆ ಅಂತಂದರೆ 22 ಜನದ್ದು ಏನಾಗ್ತೈತಿ ಮಲ್ಟಿಪ್ಲಿಕೇಶನ್ ಮಾಡೋದು ಇದನ್ನು. ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡೋದು ಕಷ್ಟ ಆಯ್ತು ಅಂತಂತಂದರೆ ಇದನ್ನು ಒಂದು ಡಬಲ್ ಮಾಡಬೇಕು, ಇದನ್ನ ಒಂದು ಆಫ್ ಮಾಡಬೇಕು. ಇದನ್ನು ಡಬಲ್ ಮಾಡಿದರೆ ಏನಾಗ್ತೈತಿ, ಇದು 44 ಆಗ್ತೈತಿ. ಇದನ್ನು ಆಫ್ ಮಾಡಿದ್ರೆ ಪಾಯಿಂಟ್ ಎಲ್ಲಿ ಬರ್ತೈತೆ, ಅದಕ್ಕೋಸ್ಕರ ಇದನ್ನು ಡಬಲ್ ಮಾಡಬೇಕು. ಇದನ್ನು 70 ಆಗ್ತೈತಿ. ಇದು ಆಫ್ ಮಾಡಿದರೆ ಏನಾಗ್ತೈತಿ, ಇದು 11 ಆಗ್ತೈತಿ. ಸೊ 70 ಇಂಟು 11 ಅಂತಂದರೆ 11 7 77, ಇದು 0 0. ಸೊ ಈ ರೀತಿ ಮಾಡ್ಬೋದು. ನೆಕ್ಸ್ಟು ಇವಾಗ ಏನು ಗೊತ್ತಾಯ್ತು ನಮಗೆ, ಇದ್ರ 2100 ಮಾರ್ಕ್ಸಲ್ಲಿ 7770 ಮಾರ್ಕ್ಸ್ ಕಳೆದುಬಿಟ್ರೆ ಉಳಿದಿರುವಂಥ ಮಾರ್ಕ್ಸ್ ಯಾರವಾಗಿರ್ತೈತಿ, ಇದು ಟೋಟಲ್ ಮಾರ್ಕ್ಸ್. ಇದು ಗರ್ಲ್ಸ್ ಮಾರ್ಕ್ಸ್ ಟೋಟಲ್ ಕಳೆದುಬಿಟ್ರೆ ಏನು ಬರ್ತೈತೆ ನಮಗೆ ಬಾಯ್ಸಿಂದ ಬರ್ತೈತಿ. ಓಕೆ, ಹಾಗಿದ್ರೆ ಆ್ಯಾವ್ರೇಜ್ ಆಫ್ ದ ಬಾಯ್ಸ್ ಮಾರ್ಕ್ಸ್ ಅಂತಂದರೆ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಆಫ್ ದ ಬಾಯ್ಸ್ ಮಾರ್ಕ್ಸ್ ಅಂತಂದರೆ ಏನು ಸಬ್ಸ್ಟ್ರಾಕ್ಟ್ ಮಾಡಿದರೆ ಏನು ಬರ್ತದೆ ನನಗೆ ಬಾಯ್ಸ್ ಮಾರ್ಕ್ಸ್ ಬಂದು ಟೋಟಲ್ ಡಿವೈಡ್ ಬೈ 50 ಮೈನಸ್ 22 ಅಂತಂದರೆ ಏನು ಬಾಯ್ಸ್, ಟೋಟಲ್ ನಂಬರ್ ಆಫ್ ಬಾಯ್ಸ್ ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ 28. ಓಕೆ, ಸೊ ಇಷ್ಟು ಮಾಡಿದರೆ ಏನು ಬರ್ತೈತಿ, ಸಬ್ಸ್ಟ್ರಾಕ್ಟ್ ಮಾಡಿದರೆ 1330 ಡಿವೈಡ್ ಬೈ ಇದು 28 ಬಾಯ್ಸ್ ಬರ್ತಾರೆ. ಸೊ ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗೋದು. 28 ಡೈರೆಕ್ಟಾಗಿ 7 ಮಗ್ಗಿಲೇ ಹೋಗುತ್ತೆ ಅಂತಂದು ಹೇಳ್ಬೋದು. ಹೋಗೋ ಥರನೇ ಕೊಟ್ಟಿರ್ತಾರೆ. 7 4 28, 7 1 7 ಏನು ಉಳಿತು, 6 ಉಳಿತು. ಯಾಕೆಂದರೆ 13 ಇದೆಲ್ಲ 7 7 ಅಂತಂದರೆ 3, ಇದು 3 ಏನಾಗಿ 6 ಆಗ್ತೈತಿ. 60 ಅಂದರೆ 13ಅಲ್ಲಿ 7 ಹೋಯ್ತು ಅಂದರೆ 6 ಆಗ್ತೈತಿ. ಸೊ ಇವಾಗ ಏನಾಗುತ್ತೆ 63 ಆಯ್ತು. 7 9 63, 0 0 ಆ್ಯಸ್ ಇಟ್ ಈಸ್. ಸೊ 190 ಬಂತು. ಇದು 0 ಹಚ್ಬೇಕಾ ಮತ್ತೆ. ಸೊ 190 ಬಂತು. ಈ 190 ಡಿವೈಡ್ ಬೈ 4 ಅಂತಂದರೆ 4 1 4 4 16, 3 ಉಳಿತು. 4 7 28,
ಅದು ಟೂ ಉಳಿದೈತಿ, ಬಟ್ ಮುಂದೆ ಯಾವುದಿರ್ಲಿಕ್ಕೋಸ್ಕರ ಪಾಯಿಂಟನ್ನು ಕೊಡ್ತೀನಿ. ಸೊ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಏನು ಮಾಡ್ಬೇಕಂತಂದರೆ 190/4 ಬಂದಮೇಲೆ 4 1s 4 4s 16. ಸೊ 4 ಬಂತ. ಆಪ್ಷನ್ಸ್ ಯಾವ ಇದಾವೆ, ಫಸ್ಟ್ ನಂಬರ್ 4 ನಂಬರ್ ಇದು ಒಂದೇ ಇರೋದು. ಸೊ ಇದನ್ನ ಹಾಕಿ ಬಂದುಬಿಡ್ಬೇಕು. ಇದು ಇಷ್ಟು ಉದ್ದ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಪ್ಷನ್ಸ್ ನೋಡ್ತಿರ್ಬೇಕು ಯಾವಾಗ. ಸೊ ಆಪ್ಷನ್ಸ್ ನೋಡ್ತಿದ್ರಂದ್ರೆ ಈಸಿಯಾಗಿ ಗೊತ್ತಾಗ್ತದೆ. ಸೊ ಫಸ್ಟ್ ಡಿಜಿಟ್ 4 ಬಂದಿದೆ, 4 ಡಿಜಿಟ್ಸ್ ಅದೊಂದೇ ಆಪ್ಷನ್ ಬಿಟ್ಟು ಮತ್ತೆ ಯಾವುದೇ ಇಲ್ಲ, ಅದಕ್ಕೋಸ್ಕರ ಅದೊಂದೇ ಹಾಕಿ ಬಂದುಬಿಡ್ಬೇಕು. ಸೊ ನೆಕ್ಸ್ಟ್ ಇದನ್ನು 4 ಇತ್ತಾ, ನೆಕ್ಸ್ಟ್ ಇದು ಚೆಕ್ ಮಾಡ್ಬೇಕು ಇನ್ನೊಂದು ಡಿಜಿಟ್. ಸೊ 47 ಬಂತಿದ್ದು, ಇಲ್ಲಿ ಯಾವ್ದಾರು ಇಲ್ಲಿ 47 ಬಂದಿದೆ, ಇಲ್ಲಿ 47 ಬಂದಿಲ್ಲ. ಸೊ ಇದನ್ನ ಹಾಕಿ ಬರ್ಬೇಕು. ಈ ಥರ ಈ ರೀತಿಯಾಗಿ ಥಿಂಕ್ ಮಾಡ್ಬೇಕು. ಇದನ್ನು 47.3 ಇತ್ತು, ಇದು 47.5 ಇತ್ತು ಅಂತಂದರೆ ನೆಕ್ಸ್ಟ್ ಇನ್ನೊಂದು ಡಿಜಿಟಿಗೆ ಹೋಗ್ಬೇಕು ಈ ಥರ. ಸೊ ದಿಸ್ ಇಸ್ ದ ಆನ್ಸರ್. ಇದು ಎದರದ್ದು ಅಂತಂದರೆ 28 ಬಾಯ್ಸಿಂದು ಆ್ಯಾವ್ರೇಜ್ ವ್ಯಾಲ್ಯೂ ಆಗಿದೆ, ಅಂದರೆ ಪ್ರತಿಯೊಬ್ಬರದು 47.5 ಮಾರ್ಕ್ಸ್ ತೊಗೋತಿದ್ದಾರೆ ಅಂತಂದು. ನೆಕ್ಸ್ಟ್ ಕ್ವಶನ್. ದ ಆ್ಯಾವ್ರೇಜ್ ರೈನ್ಫಾಲ್ ಫಾರ್ ದ ಫಸ್ಟ್ 3 days ವಾಸ್ 0.45 inches. ದ ರೈನ್ಫಾಲ್ ಫಾರ್ ದ ಲಾಸ್ಟ್ 2 days ವಾಸ್ ಇನ್ ದ ರೇಷಿಯೋ ಆಫ್ 2:3. ಇಫ್ ದ ಆ್ಯಾವ್ರೇಜ್ ರೈನ್ಫಾಲ್ ಫಾರ್ ದ ಆಲ್ 5 days ವಾಸ್ 0.40 inches, ವಾಟ್ ವಾಸ್ ದ ರೈನ್ಫಾಲ್ ಆನ್ ದ ಲಾಸ್ಟ್ ಡೇ ಅಂತಂದು ಕೇಳ್ತಿದ್ದಾರೆ. ಓಕೆ, ಇಲ್ಲಿ 5 ದಿವಸದ ರೈನ್ಫಾಲನ್ನು ತೊಗೊಂಡಿದ್ದಾರೆ. ಎಷ್ಟು ದಿವಸ ಅದು ಗೊತ್ತಿರಬೇಕು, ಕರೆಕ್ಟಾಗಿ ನೋಡ್ಕೊತ ಇರಬೇಕು. ದ ಆ್ಯಾವ್ರೇಜ್ ರೈನ್ಫಾಲ್ ಫಾರ್ ದ ಫಸ್ಟ್ 3 days. ಸೊ ಫಸ್ಟ್ 3 days ನಾನು 5 ದಿವಸದ ಬರ್ಕೊಂಡಿದ್ದೆ, A + B + C + D + C ಅಂತಂದು. ಯಾಕೆ 5 ದಿವಸದ ಬರ್ಕೊಂಡ್ರೆ ಅಂತಂದರೆ ಇಲ್ಲೆಲ್ಲ ಕೊಟ್ಟಿದ್ದಾರೆ, ಕಂಪ್ಲೀಟಾಗಿ ಓದಿದರೆ ಗೊತ್ತಾಗ್ತೈತೆ ಅದು. ಓಕೆ, ಸೊ ಏನು ಮಾಡಿದ್ದಾರೆ, ಅದು 5 ದಿವಸದ ರೈನ್ಫಾಲ್ ಎಲ್ಲದು ಆ್ಯಾವ್ರೇಜ್ ಅದೆಲ್ಲ ಕೊಟ್ಟು ಲಾಸ್ಟ್ ದಿವಸ ಏನಿದೆಲ್ಲ ಅದ್ರದ್ದು ಅವತ್ತಿನ ದಿವಸ ಎಷ್ಟು ಇಂಚಸ್ ಮಳೆ ಆಗ್ತದೆ ಅಂತಂದು ಕೇಳ್ತಾರೆ. ಸೊ ದಟ್ ಈಸ್ ದ ಕ್ವಶನ್. ಓಕೆ, ಈ ಕ್ವಶನ್ ಅರ್ಥ ಮಾಡ್ಕೊಂಡ್ಮೇಲೆ ಏನು ಮಾಡ್ಬೇಕು ನಾವು, ಅವ್ರು ಏನೇನು ಕೊಟ್ಟಿದ್ದಾರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗೋದಷ್ಟೇ. ಓಕೆ, ಸೊ ಆ್ಯಾವ್ರೇಜ್ ರೈನ್ಫಾಲ್ ಫಾರ್ ದ ಫಸ್ಟ್ 3 days ವಾಸ್ 0.45 inches ಅಂತಂದರೆ A + B + C. ಪ್ರತಿಯೊಂದು ದಿನದ್ದು 0.45 inches ಅಂತಂದರೆ 3 ದಿನದ ಟೋಟಲ್ ಏನಾಗ್ತದೆ 3 × 0.45 ಅಂತಂದರೆ ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ 1.35 ಬರ್ತೈತೆ. 3 5s 15, 1 ಕ್ಯಾರಿ, 3 4s 12 + 1 ಅಂತಂದರೆ 3 ಆಗ್ತೈತಿ. 3 1s 3 ಅಂತಂದರೆ ಓಕೆ. ನೆಕ್ಸ್ಟ್ 3 0 ಬಿಟ್ಬಿಡ್ತೀವಿ, ಅದಕ್ಕೋಸ್ಕರ 1.35 ಆಯ್ತಿದು. ಸೊ 2 ನಂಬರ್ ಇದೆ, ಆಫ್ಟರ್ 2 digits ಆದಮೇಲೆ ಪಾಯಿಂಟ್ ಇರೋದರಿಂದ ಇಲ್ಲಿ 2 digits ಆದಮೇಲೆ ಪಾಯಿಂಟ್ ಇಡಬೇಕು. 1.35 ಆಗ್ತೈತೆ, ಅಂದರೆ 3 ದಿವಸದಲ್ಲಿ 1.35 inches ಮಳೆ ಆಗಿದೆ. ನೆಕ್ಸ್ಟ್ ದ ರೈನ್ಫಾಲ್ ಫಾರ್ ದ ಲಾಸ್ಟ್ 2 days, ಅದೇ ಫಸ್ಟ್ 3 days ಲಾಸ್ಟ್ 2 days, ಇಲ್ಲೇ ಗೊತ್ತಾಯ್ತಲ್ಲ 5 days ಅಂತ. ಲಾಸ್ಟ್ 2 ಡೇಸಿಂದ ಏನು ಮಾಡ್ತಿದ್ದಾರೆ, ಲಾಸ್ಟ್ 2 ಡೇಸಿಂದ ರೈನ್ಫಾಲ್ ಏನು ಮಾಡಿದ್ದಾರೆ ರೇಷಿಯೋದಲ್ಲಿ ಕೊಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಒಂದಕ್ಕೊಂದು ಲಿಂಕ್ ಇರ್ತವೆ ಬೇರೆ ಬೇರೆ ಟಾಪಿಕ್ಕಿಗೆ. ಇಫ್ ದ ಆ್ಯಾವ್ರೇಜ್ ರೈನ್ಫಾಲ್ ಫಾರ್ ದ 5 days ವಾಸ್ 0.40 inches. 5 ದಿನದ್ದು ಆ್ಯಾವ್ರೇಜ್ ರೈನ್ಫಾಲ್ ಏನು ಕೊಟ್ಟಿದ್ದಾನೆ 0.40 ಅಂತಂದು ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬರ್ಕೊಂಡಿನಿ. ಫಸ್ಟ್ ಡೇನು 0.40 ಅಂದರೆ ಆ್ಯಾವ್ರೇಜ್ ಅಂತ ಬಂತಂದರೆ 0.40 0.40 ಅಂತಂದು 5 ದಿವಸದಲ್ಲಿ ಅಷ್ಟಾಗ್ತಿದೆ ಅಂತಂದರೆ 5 × 0.40 ಮಾಡಿದ್ರೆ ಏನಾಗುತ್ತೆ, 5 ದಿನದ್ದು ಟೋಟಲ್ ರೈನ್ಫಾಲ್ ಬಂದುಬಿಡ್ತದೆ. ಏನಾಗುತ್ತೆ 5 4s 20 ಅಂತಂತಂದರೆ ನೆಕ್ಸ್ಟ್ 0. ಸೊ ಎಷ್ಟು ಪಾಯಿಂಟ್ಸ್ ಆದಮೇಲೆ 0 ಇರ್ತದೆ, ಇದು 1 ಡೆಸಿಮಲ್ ಇದೆ 2 ಪಾಯಿಂಟ್ಸ್ ಆದಮೇಲೆ, ಅದಕ್ಕೋಸ್ಕರ ಏನಾಗುತ್ತೆ 2 ಬರ್ತದೆ. ಓಕೆ, ಸೊ 5 ದಿವಸದ್ದು ಏನಾಗುತ್ತೆ ಟೋಟಲ್ ರೈನ್ಫಾಲ್ ಬಂದುಬಿಟ್ಟು 2 inches. ನೆಕ್ಸ್ಟ್ ಏನು ಮಾಡಿದ್ರೆ ನಂಗೆ 3 ಡೇಸಿಂದ ಗೊತ್ತಾಯ್ತು 1.35 ಅಂತಂದು. ನೆಕ್ಸ್ಟ್ ಡಿ ಇದು ಏನಾಗ್ತಿದೆ, ಹಾಗಿದ್ರೆ ಟೋಟಲ್ ರೈನ್ಫಾಲ್ 2 ಆಗಿದೆ ಅಂತಂತಂದರೆ ABC ಇದು ಮೈನಸ್ ಮಾಡಿಬಿಟ್ರೆ ಏನಾಗ್ತೈತಿ, 2 ಲೋಡೆ 1.35 ಮೈನಸ್ ಮಾಡಿದ್ರೆ 0.65 ಬರ್ತೈತೆ ಅದು. ಓಕೆ, 0.65 ಅದರದ್ದಾಗೈತೆ. ಡಿ ಮತ್ತು ಇದಾಗಿರ್ತೈತಿ, ಅಂದರೆ ಟೋಟಲ್ ರೈನ್ಫಾಲ್ ಇವೆರಡು ದಿವಸದ ಟೋಟಲ್ ರೈನ್ಫಾಲ್ 0.65 inches. ಓಕೆ, ಅವ್ರು ರೇಷಿಯೋದಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ಈ ರೀತಿ ಬರ್ಕೋದ 2x 3x ಅಥವಾ 2:3 ಅಂತಂದು. ಹಾಗಿದ್ರೆ ನನಗೇನು ಬೇಕು, ಇದು ಕೇಳ್ತಿದ್ದಾರೆ ಅಂತಂದರೆ ನಮ್ಗೆ ರೇಷಿಯೋ ಫಾರ್ಮುಲಾ ಹಾಕೋಣ. 3 ಇದೆ, ಟೋಟಲ್ ಎಷ್ಟು ಪಾರ್ಟ್ಸ್ ಇದ್ದಾವೆ, ಟೋಟಲ್ 5 parts. 3/5 ಇಂಟು D + C ವ್ಯಾಲ್ಯೂ ಅಂತಂದರೆ ಎಷ್ಟಿತ್ತು 0.65. ಓಕೆ, 5 1s 5 0 0 ಪಾಯಿಂಟ್ 5 1s 1 ಉಳಿತು 15 ಆಯಿತು, 5 3s 15. ಸೊ 0.13 × 3 ಅಂತಂದರೆ 13 3s 39 ಬರೀಬೇಕು. 2 ಈ ಕಡೆಲಿದ್ದ ಬಂದಾಗ ಎರಡು ನಂಬರ್ಸ್ ಆದಮೇಲೆ ಡೆಸಿಮಲ್ ಇದನ್ನು.
ಸೊ 2 ನಂಬರ್ಸ್ ಆದಮೇಲೆ ಡೆಸಿಮಲ್ ಈ ಥರ ಪಾಯಿಂಟ್ ಕೊಡಬೇಕು. ಸೊ ಏನಾಗುತ್ತೆ, ಈ ಲಾಸ್ಟ್ ಡೇ 0.39 ಇಂಚಸ್ ಆಗಿದೆ ಮಳೆ, 39 ಇಂಚಸ್ ಅಂತಂದು ಹೇಳಬೇಕು, 0.39 ಇಂಚಸ್. ಓಕೆ, ಸೊ ಈ ರೀತಿ ಕಂಡುಹಿಡಬೇಕು. ಸೊ ಫಸ್ಟ್ ಏನು ಮಾಡ್ಕೋಬೇಕು, ಲಾಸ್ಟಿಗೆ ಕೊಟ್ಟಿದ್ದಾರೆ ಅವ್ರು 5 ದಿವಸದ ಟೋಟಲ್ ಮಳೆ ಆಗೋದು ಆ್ಯಾವ್ರೇಜು. ಓಕೆ, 5 ದಿವಸದ್ದು ಏನು ಮಾಡ್ಕೋಬೇಕು, ಟೋಟಲ್ ರೇನ್ಫಾಲನ್ನು ಬರ್ಕೊಳ್ಬೇಕು. ನೆಕ್ಸ್ಟು 3 ದಿವಸದ್ದು ಟೋಟಲ್ ರೇನ್ಫಾಲನ್ನು ಕಂಡುಹಿಡ್ಕೋಬೇಕು. ನೆಕ್ಸ್ಟು 2 ಡೇಸಿಂದು ರೇನ್ಫಾಲನ್ನು ಕಂಡುಹಿಡ್ಕೊಂಡು ಇದ್ರದ್ದು ರೇಷಿಯೋ ಬಂದಿರ್ತದಲ್ಲ, ಆ ರೇಷಿಯೋದೊಳಗಡೆ ಈ ವ್ಯಾಲ್ಯೂವನ್ನು 3/5 ಇಂಟು D ಪ್ಲಸ್ ಇದು ಇಲ್ಲಿ ಇಂಟು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಕ್ಯಾನ್ಸಲೇಷನ್ ಮಾಡಿಬಿಟ್ರೆ ಏನಾಗುತ್ತೆ, ನನಗೆ ಲಾಸ್ಟ್ ಡೇದು ರೇನ್ಫಾಲ್ ಬರ್ತದೆ. ನೆಕ್ಸ್ಟ್ ಕ್ವಶನ್ 16th ಒಂದು ಕ್ವಶನ್, ಆ್ಯಾವ್ರೇಜ್ ಆಫ್ ದ 36 ಸ್ಟೂಡೆಂಟ್ಸ್ ರಿಸಲ್ಟ್ಸ್ ಈಸ್ 18. ಇಫ್ 2 ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ಈಚ್ ರಿಸಲ್ಟ್ ವಾಟ್ ವಿಲ್ ಬಿ ದ ನ್ಯೂ ಆ್ಯಾವ್ರೇಜ್ ಆಫ್ ದ ರಿಸಲ್ಟ್ ಅಂತ. ಓಕೆ, ಏನಿದೆ ಇಲ್ಲಿ 36 ಜನದ ಸ್ಟೂಡೆಂಟ್ಸ್ ಎಂದು ರಿಸಲ್ಟ್ ಕೊಟ್ಟುಬಿಟ್ಟಿದ್ದಾರೆ, ಅವ್ರದ್ದು 18 ಇದೆ ಅಂತ ರಿಸಲ್ಟ್ ಆ್ಯಾವ್ರೇಜು. ಇದರೊಳಗಡೆ ಪ್ರತಿಯೊಬ್ಬರಲ್ಲಿ ಏನಾಗ್ತದೆ, 2 ಮೈನಸ್ ಮಾಡ್ಬೇಕಂತಂದು ಹೇಳ್ತಾರೆ. 2 ಮಾರ್ಕ್ಸ್ ಇದರೊಳಗಡೆ ಮೈನಸ್ ಮಾಡಬೇಕು. ಪ್ರತಿಯೊಬ್ಬರು ಏನು ರಿಸಲ್ಟ್ ತೊಗೊಂಡಿದ್ದಾರಲ್ಲ ಅದರೊಳಗೆ 2 ಮಾರ್ಕ್ಸನ್ನು ರಿಸಲ್ಟ್ ತಕ್ಕೊತ ಬಂದರೆ ಆ್ಯಾವ್ರೇಜ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. 36 ಮೆಂಬರ್ಸ್ ಅಲ್ಲ, 36 ರಿಸಲ್ಟ್ಸ್ ಅಂತಂದರೆ 36 ಜನ ಇದ್ದಾರೆ ಅಂತ ಅರ್ಥ. ಮತ್ತು ಇದನ್ನು ಇದರೊಳಗೆ ಇಬ್ಬಿಬ್ಬರು ಮೈನಸ್ ಮಾಡೋದಲ್ಲ. ಓಕೆ, ಅವ್ರು ತೊಗೊಂಡಿರೋದು ಪ್ರತಿಯೊಬ್ಬರು 18 ಮಾರ್ಕ್ಸ್ ತೊಗೊಂಡಿದ್ದಾರೆ 36 ಜನ. ಅದರೊಳಗೆ ಒಬ್ಬೊಬ್ಬರು 2 ಮೈನಸ್ ಮಾಡ್ಕೊತ ಬಂದುಬಿಟ್ರೆ ಏನಾಗುತ್ತೆ, 16 ಆಗ್ತೈತಿ. ಹೌದಾ, ಅವಾಗ ಎಷ್ಟಾಗ್ತೈತಿ, ವಾಟ್ ವಿಲ್ ಬಿ ದ ನೆಕ್ಸ್ಟ್ ನ್ಯೂ ಆ್ಯಾವ್ರೇಜ್ ಅಂತಂದು ಕೇಳ್ತಿದ್ದಾರೆ. ಓಕೆ, ಸೊ ಇದು ಸಿಂಪಲ್. ಎಷ್ಟು ಸಿಂಪಲ್ ಅಂತಂದರೆ ಬಹಳ ಈಸಿ ಇದೆ ಇದು. ಎ ಮತ್ತು ಬಿ ಅನ್ನೋರು ಇಬ್ಬರಿದ್ದಾರೆ. ಇವ್ರದ್ದಿಬ್ಬರದ್ದು ಆ್ಯಾವ್ರೇಜ್ ಎಷ್ಟಿದೆ ಅಂತಂದರೆ 15 ಇದೆ. ಫಾರ್ಮುಲಾ ಏನಾಗ್ತೈತಿ, ಎ ಪ್ಲಸ್ ಬಿ ಇಬ್ಬರೇ ಇದ್ದಾರೆ, ಅದಕ್ಕೋಸ್ಕರ /2 = 15. ಹಾಗಿದ್ರೆ ಇವರಿಬ್ಬರದ್ದು ಆ್ಯಾವ್ರೇಜ್ ಎಷ್ಟಿದೆ, 15 ಇದೆ ಅಂತಂದರೆ ನಾನೇನು ಮಾಡ್ತೀನಿ, ಇಬ್ಬರದ್ದು ಏಜನ್ನು 2 ವರ್ಷ ಕಡಿಮೆ ಮಾಡ್ತೀನಿ. 2 ವರ್ಷ ಕಡಿಮೆ ಮಾಡ್ತೀನಿ ಅಂತಂದರೆ ಹಿಂಗಂದ್ರೆ ಏನು, ಎಗೆ 15 ಇರ್ತೈತಿ, ಬಿಗೆ 15 ಇದೆ ಅಂತ ಅರ್ಥ. ಆಗಿದ್ರೆ ಇದೇನಿದೆ, ಇದು 13 ಆಗ್ತೈತಿ, ಬಿಗೆ 13 ಆಗ್ತದೆ. ಅಂದರೆ ಈ ಕ್ವಶನ್ ಥರನೇ ಹೇಳ್ತೀನಿ, ಪ್ರತಿಯೊಬ್ಬರಿಗೆ 2 ಕಡಿಮೆ ಏಜ್ ಕಡಿಮೆ ಆಗ್ತಿದೆ ಅಂತಂದರೆ ಎಗೆ 2 ಇದು ಆಗಿದ್ರೆ ಆ್ಯಾವ್ರೇಜ್ ಎಷ್ಟಾಗಿರುತ್ತೆ, ಎದು 15 ಇರ್ತೈತಿ, ಬಿದು 15 ಇರುತ್ತೆ. ಅದೇ ಇದ್ರ ಮೀನಿಂಗು. ಹೌದಾ, ಹಾಗಿದ್ರೆ 2 ವರ್ಷ ಕಡಿಮೆ ಮಾಡಿದೆ ಅಂತಂದರೆ ಎಗೆ 13 ವರ್ಷ ಆಗ್ತೈತಿ, ಬಿಗೂ 13 ವರ್ಷ ಆಗ್ತೈತಿ, /2. ಸೊ 13 + 13 ಅಂದರೆ 26 /2 ಅಂತಂದರೆ 26 /2 ಅಂತಂದರೆ 2 1 2 13. ಇಲ್ಲಿ ಪ್ರತಿಯೊಬ್ಬರಲ್ಲಿ 2 ಏಜ್ ಕಡಿಮೆ ಆಗ್ತಿದೆ ಅಂತಂದರೆ ಆ್ಯಾವ್ರೇಜ್ ವ್ಯಾಲ್ಯೂ ಏನಾಗ್ತೈತಿ, ಇದ್ರೊಳಗೆ 2 ಮೈನಸ್ ಮಾಡಿಬಿಟ್ರೆ ಏನಾಗ್ತೈತಿ, ಅದೇ ನ್ಯೂ ಆ್ಯಾವ್ರೇಜ್ ಆಗಿರ್ತೈತಿ. ಇಷ್ಟೇ, ಇಲ್ಲಿ ಬಂತಲ್ಲ. ಓಕೆ, ಸೊ ಇದು 15 ಇತ್ತಾ, ಇದ್ರೊಳಗೆ 2 ಮೈನಸ್ ಮಾಡಿಬಿಟ್ರೆ ಏನಾಗ್ತೈತಿ, 13 ನ್ಯೂ ಆ್ಯಾವ್ರೇಜ್ ಆಯಿತು. ಎದಕ್ಕೆ ಆ್ಯಾವ್ರೇಜ್ ಆಯಿತು 13 ಬಂತಂತಂದರೆ, ನಾನು 2 ಮೈನಸ್ ಮಾಡ್ತಿರೋದು ಪ್ರತಿಯೊಬ್ಬರಲ್ಲಿ 2 to 2 ಮೈನಸ್ ಮಾಡ್ತಾಯಿದ್ದೇನೆ ಅಂತಂದರೆ ಅವಾಗ ಬರುವಂಥ ಆ್ಯಾವ್ರೇಜನ್ನು ಏನಾಗ್ತೈತಿ, ಇದ್ರೊಳಗೆ 2 ಮೈನಸ್ ಮಾಡಬೇಕು. ಓಕೆ, ಸುಮ್ಮನೆ ಇಷ್ಟು ದೊಡ್ಡದು ಮಾಡೋದ್ರ ಬದಲು ಈ ಥರ ಲಾಜಿಕ್ ಅಪ್ಲೈ ಮಾಡಬೇಕು. ಲಾಜಿಕ್ ಅನ್ನೋದಕ್ಕೆ ಏನಿದು ಕರೆಕ್ಟಾಗಿ ಸ್ಟೇಟ್ಮೆಂಟ್ ಇದು ಮ್ಯಾಥಮೆಟಿಕಲಿ. ಓಕೆ, ಈ ಬೇಡಪ್ಪ ಅಂತಂದ್ರೆ ನಾವು ಈ ರೀತಿ ಮಾಡ್ಬೋದು. 36 × 18 ಅಂತಂದರೆ ನಮಗೆ ಟೋಟಲ್ ಆಗಿ 36 ಜನದ್ದು ಟೋಟಲ್ ಅದು ಸ್ಕೋರ್ ಬರ್ತೈತಿ. ಓಕೆ, 36 × 18 ಮಾಡಿದರೆ ಏನಾಗುತ್ತೆ, 648 ಬರ್ತದೆ. ಸೊ ಇದು ಮಲ್ಟಿಪ್ಲಿಕೇಶನ್ ಮಾಡ್ಕೊಳಕ್ಕೆ ಕಷ್ಟ ಆಯ್ತು ಅಂತಂದರೆ ಏನು ಮಾಡಬೇಕು, ಇದನ್ನು ಡಬಲ್ ಮಾಡಬೇಕು. ಓಕೆ, ಇದನ್ನು ಡಬಲ್ ಮಾಡಿದ್ರೆ ಏನಾಗುತ್ತೆ, ಇದು 72 ಆಗುತ್ತೆ. ಇದೇನಾಗುತ್ತೆ, ಇದನ್ನು ಆಫ್ ಮಾಡಿದ್ರೆ ಇದು 9 ಆಗ್ತೈತಿ. ಇವಾಗ 9ಲಿದ್ದು ಈಸಿಯಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಇಷ್ಟು ಬರ್ತೈತೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಪ್ರತಿಯೊಬ್ಬರಲ್ಲಿದ್ದ 2 2 ಮೈನಸ್ ಮಾಡ್ತಿದ್ದಾರೆ ಅಂತಂದರೆ 36 × 18 ಮಾಡಿದ್ರೆ ಟೋಟಲ್ ಬರ್ತಾಯಿದೆ ಅಂತಂದರೆ 18 2 ಮೈನಸ್ ಮಾಡಿದ್ರೆ ಏನಾಗ್ತೈತಿ, ಪ್ರತಿಯೊಬ್ಬರಿಗೂ 16 ಬರ್ತಾಯಿದೆ ಅಂತಂದು ಅರ್ಥ. ಪ್ರತಿಯೊಬ್ಬರಿಗೆ 16 ಬರ್ತಾಯಿದೆ ಅಂತಂದ್ರೆ ಏನು, ಅದೇ ಆ್ಯಾವ್ರೇಜ್ ಆಗಿರ್ತೈತಿ. ಸುಮ್ಮನೆ ಮತ್ತೆ ಕ್ಯಾಲ್ಕುಲೇಷನ್ ಮಾಡೋದು. ಓಕೆ, ಇಷ್ಟೇ. ಮತ್ತೆ ಹಂಗೆ ಮಾಡ್ಬೇಕಂತಂದರೆ 18 - 2 ಮಾಡಿದಾಗ 16 ಬರ್ತೈತಿ. ಸೊ 36 × 16 ಮಾಡಿದರೆ ಏನಾಗ್ತೈತಿ, ಮತ್ತೆ ಈ ಥರ ಡಬಲ್ ಮಾಡ್ಕೊಂಡಿನಿ. ಸೊ ಅದು 576 ಬರುತ್ತೆ. 576ಅನ್ನು ನಾನು 36ಲಿದ್ದ ಮತ್ತೆ ಡಿವೈಡ್ ಮಾಡಿದ್ರೆ ಏನು ಬರ್ತೈತಿ, ನನಗೆ 16 ಬರ್ತೈತಿ ನ್ಯೂ ಆ್ಯಾವ್ರೇಜ್ ಆಯ್ತಲ್ಲ. ಸೊ 576 ಏನಾಗ್ತೈತಿ, ಪ್ರತಿಯೊಬ್ಬರಲ್ಲಿ 2 ಮಾರ್ಕ್ಸ್ ಅಂತಂದರೆ 36 ಜನ ಇದ್ದಾರೆ. 36 ಪ್ರತಿಯೊಬ್ಬರು 2 ಅಂತಂದರೆ 36 × 72 72 ಮಾರ್ಕ್ಸ್ ಇದ್ರೊಳಗೆ ಕಡಿಮೆ ಮಾಡಿದಾಗ 576 ಬರ್ತೈತಿ. /36 ಮಾಡಿದರೆ ಏನಾಗ್ತೈತಿ, ನನಗೆ ಆ್ಯಾವ್ರೇಜ್ ಮತ್ತು 16 ಬರೋದು. ಓಕೆ, ಸೊ ಅದಕ್ಕೋಸ್ಕರ ಯಾವಾಗಲೂ ಈ ಮೆಥಡನ್ನು ಯೂಸ್ ಮಾಡಬೇಕು. ಯಾವಾಗದು ನೀವು ಆ್ಯಾವ್ರೇಜ್ ಏನಾದರೂ ಇದು
ಕಂಪಲ್ಸರಿ ಈ ಮಾರ್ಕ್ಸನ್ನು ಕೊಟ್ಟು 2 ಮಾರ್ಕ್ಸು 3 ಮಾರ್ಕ್ಸು ಪ್ರತಿಯೊಂದರಲ್ಲಿ ಒಬ್ಬರಲ್ಲಿ ಏನು ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಪಡ್ಕೊಂಡಿರುವಂಥ ಮಾರ್ಕ್ಸಲ್ಲಿ 2 ಮಾರ್ಕ್ಸ್ ಈಚಾಗಿ ಕಳೀತಾ ಇದ್ದಾರೆ ಅಂತಂತಂದರೆ ಆವಾಗ ಈ ವ್ಯಾಲ್ಯೂನ ಏನು ಮಾಡಬೇಕು, ಎವರೇಜ್ ಒಳಗಡೆ ಇದನ್ನು ಮೈನಸ್ ಮಾಡಬೇಕು 2ನ. ಅವಾಗ ಏನಾಗ್ತೈತಿ, ಬರುವಂಥ ಉತ್ತರನೇ ನೀವು ಎವರೇಜ್ ಆಗ್ತೈತಿ. ನೆಕ್ಸ್ಟ್ ಒಂದು ಕ್ವಶನ್. ಇನ್ ಎ ಕ್ಲಾಸ್ ದೇರ್ ಆರ್ 110 ಸ್ಟೂಡೆಂಟ್ಸ್. ದ ಆ್ಯಾವರೇಜ್ ವೇಟ್ ಆಫ್ ದೋಸ್ ಸ್ಟೂಡೆಂಟ್ಸ್ ಈಸ್ 55 kg. The average weight of the boys is 61 kg and the average weight of the girls is 50 kg. Then how many girls are there in that class? ಓಕೆ, ಸೊ ಇಲ್ಲಿ ಏನು ಮಾಡಿದ್ದಾರೆ, ಗರ್ಲ್ಸಿಂದ ಕೇಳಿದ್ದಾರೆ ಇಷ್ಟೇ. ಸೊ ಇದನ್ನು ಈ ಥರ ಮಾಡ್ಕೊತ ಹೋದರೆ ಬಹಳ ಲೆಂತಿ ಪ್ರೋಸೆಸ್ ಆಗ್ತೈತಿ. ಇದನ್ನು ಸತೀಶ್ ಸರ್ ಹೇಳಿರೋದು ಟಾಪಿಕ್ಕು. ಟೋಟಲ್ ಎಷ್ಟಿದ್ದಾರೆ, 110 ಸ್ಟೂಡೆಂಟ್ಸ್ ಇದ್ದಾರೆ. ಅದರೊಳಗೆ ಬಾಯ್ಸ್ ಎಷ್ಟಿದ್ದಾರೆ, ಟೋಟಲ್ 110 ಸ್ಟೂಡೆಂಟ್ಸಿಂದು ಆ್ಯಾವ್ರೇಜ್ ವೇಟ್ ಎಷ್ಟಾಗಿದೆ ಅಂದರೆ 55 ಆಗಿದೆ. ಅಂದರೆ 110 × 55 ಅಂತಂದರೆ 6050 ಏನಾಗ್ತೈತಿ. ಇದು ಟೋಟಲ್ ವೇಟ್ ಆಫ್ ದ ಸ್ಟೂಡೆಂಟ್ಸ್ ಅಂದರೆ ಬಾಯ್ಸು ಬಂತು ಮತ್ತು ಗರ್ಲ್ಸ್ ಬಂತು. ಈ ರೀತಿ ಮಾಡ್ಕೊತ ಹೋದರೆ ಕಷ್ಟ ಆಗ್ತೈತಿ. ಓಕೆ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ದ ಆ್ಯಾವ್ರೇಜ್ ವೇಟ್ ಆಫ್ ದ ಬಾಯ್ಸ್ ಈಸ್ 61 kg. ಅಂದರೆ ಪ್ರತಿಯೊಬ್ಬರು ಬಾಯ್ಸಿಂದು ವೇಟ್ ಎಷ್ಟಿದೆ, 61 kg ಇದೆ ಅಂತಂದು ಹೇಳ್ತಾರೆ. ಆದರೆ ಎಷ್ಟು ಮಂದಿ ಬಾಯ್ಸ್ ಇದ್ದಾರೆ ಅಂತಂದು ಹೇಳ್ತಿಲ್ಲ. ನೆಕ್ಸ್ಟ್ ದ ಆ್ಯಾವ್ರೇಜ್ ವೇಟ್ ಆಫ್ ದ ಗರ್ಲ್ಸ್ ಈಸ್ 50 kg. ಅಲ್ಲಿ ಗರ್ಲ್ಸಿಂದ ಏನಾಗಿದೆ, ಆ್ಯಾವ್ರೇಜ್ ವೇಟ್ ಹೇಳ್ತಿದ್ದಾರೆ ಹೊರತು ಎಷ್ಟು ಜನ ಗರ್ಲ್ಸ್ ಇದ್ದಾರೆ ಅಂತಂದು ಗೊತ್ತಿಲ್ಲ. ಜಸ್ಟ್ ಬಾಯ್ಸ್ ಗೊತ್ತಿದ್ರೆ ಎಷ್ಟು ಜನ ಗರ್ಲ್ಸ್ ಇದ್ದಾರೆ ಅಂತಂದು ಕಂಡುಹಿಡ್ಬೋದಿತ್ತು. ಇಲ್ಲಿ ಬಾಯ್ಸು ಕೊಟ್ಟಿಲ್ಲ, ಇಲ್ಲಿ ಗರ್ಲ್ಸ್ ಕೊಟ್ಟಿಲ್ಲ. ಆದರೆ ಏನು ಮಾಡ್ತಿದ್ದಾರೆ, ಗರ್ಲ್ಸ್ ರೇಷಿಯೋನ ಇದು ಗರ್ಲ್ಸ್ ಎಷ್ಟಿದ್ದಾರೆ ಅಂತಂದು ಕೇಳ್ತಿದ್ದಾರೆ. ಓಕೆ, ಸೊ ಅವಾಗ ಈ ಮೆಥಡನ್ನು ಮಾಡಬೇಕು. ಈ ಮೆಥಡ್ ಮಾಡಿದರೂ ಬರ್ತೈತಿ. ಓಕೆ, ಇದು ಭಾಳ ಈಸಿ ಮೆಥಡು. ಫಸ್ಟ್ ಬಾಯ್ಸ್ ಬರ್ಕೊಂಡು ಗರ್ಲ್ಸ್ ಬರ್ಕೊಂಡು ಯಾವುದು ಬರ್ಕೊಂಡ್ರೆ ಬರ್ತೈತಿ. ಸೊ ಬಾಯ್ಸ್ದು ಆ್ಯಾವ್ರೇಜ್ ಎಷ್ಟಿದೆ, 61 kg ಇದೆ. ಗರ್ಲ್ಸ್ದು ಆ್ಯಾವ್ರೇಜ್ ಎಷ್ಟಿದೆ, 50 kg ಇದೆ. ನೆಕ್ಸ್ಟ್ ಟೋಟಲ್ ಕ್ಲಾಸಿಂದ ಏನು ಮಾಡ್ಕೋಬೇಕು, ಇಲ್ಲಿ ಸೆಂಟ್ರಲ್ಲಿ ಬರ್ಕೋಬೇಕು ಯಾವಾಗಲೂ ಮಿಕ್ಸ್ಚರಲ್ಲಿ. ಓಕೆ, ಸೊ ಮಿಕ್ಸ್ಚರ್ ಅಂತಂದು ಕರಿಬೋದು ಇದನ್ನು. ಇದು ಬಾಯ್ಸ್ದು ಆ್ಯಾವ್ರೇಜು, ಗರ್ಲ್ಸ್ದು ಆ್ಯಾವ್ರೇಜು, ಮಿಡಲ್ ಏನಿರ್ತದೆ ಮಿಕ್ಸ್ಚರ್. ಬಾಯ್ಸ್ದು ಮತ್ತು ಗರ್ಲ್ಸ್ ಎಲ್ಲರೂ ಬಂದು ಏನಾಗುತ್ತೆ, ಆ್ಯಾವ್ರೇಜು 55 ಆಯಿತು. ಸೊ ಇವಾಗ ಏನು ಮಾಡೋಣ, ಈ ಥರ ಕ್ರಾಸಾಗಿ ಬರೋಣ. ಸೊ ಕ್ರಾಸಾಗಿ ಏನು ಮಾಡಬೇಕು, ಸಬ್ಸ್ಟ್ರಾಕ್ಷನ್ ಮಾಡಬೇಕು. 61ರಲ್ಲಿ 55 ಹೋಯ್ತು ಅಂತಂದರೆ 61 kgಯಲ್ಲಿ 55 kg ಮೈನಸ್ ಮಾಡಿದರೆ 6 ಬರ್ತೈತಿ. ನೆಕ್ಸ್ಟ್ ಈ ಥರ ಸಿಮ್ಲರ್ಲಿ ಇದನ್ನು ಈ ಥರ ಬರಬೇಕು. 50 - 55 ಅಥವಾ 50 ಯಾವ್ದು ರೀತಿ ಮಾಡಿದರೂ ಬರ್ತೈತಿ. ಒಟ್ಟಿನಲ್ಲಿ ಏನು ಮಾಡ್ಬೇಕಂತಂದರೆ ಸೈನ್ ಗೀನಲ್ಲಿ ಕನ್ಸಿಡರ್ ಮಾಡಬಾರ್ದು. 50 - 55 ಅಂದರೆ -5 ಬರ್ತೈತಿ. -5 ಅದೆಲ್ಲ ತಲೆ ಕೊಡ್ಸ್ಕೊಬೇಡ, ಜಸ್ಟ್ 5 ಬರೀಬೇಕು. ಜಸ್ಟ್ ಡಿಫ್ರೆನ್ಸ್ ಅಷ್ಟೇ ತೊಗೊಳ್ತಾ ಇದೆ ನಾವು, ಸೈನ್ ಏನು ಬೇಕಾಗಿಲ್ಲ. ಓಕೆ, ಈ 61ರಲ್ಲಿ 55 ಹೊತ್ತಂದರೆ 6 ಬಂತು. 50 - 55 ಅಥವಾ 50 - 50 ಮಾಡಿದರೆ ಏನಾಗ್ತೈತಿ, 5 ಬರ್ತೈತಿ. ಸೊ ಇದೇನಾಗಿರ್ತೈತಿ, ಇದು ಬಾಯ್ಸ್ ಮತ್ತು ಗರ್ಲ್ಸ್ ರೇಷಿಯೋ ಆಗೈತಿ. ಇದು ಯಾವುದಕ್ಕೆ ಸಂಬಂಧಪಡ್ತೈತೆ ಅಂದರೆ ಇದು ಬಾಯ್ಸ್ 5 ಜನ ಬಾಯ್ಸ್ ಇದ್ದಾರೆ ಅಂತ, 6 ಜನ ಗರ್ಲ್ಸ್ ಇದ್ದಾರೆ ಅಂತ. ಬಟ್ ಇದೇನಿದೆ, ಇಲ್ಲೇನು ಮಾಡಬೇಕು, ನಡ್ಕೊಂಡು ರೇಷಿಯೋ ಹಾಕ್ಕೋಬೇಕು. ಸೊ ರೇಷಿಯೋ ಅನ್ನೋದು ಯಾವಾಗಲೇ ಸುಳ್ಳಾಗಿರ್ತೈತಿ. ಹಾಗಿದ್ರೆ ಟೋಟಲ್ ಎಷ್ಟು ಜನ ಇದ್ದಾರೆ, ಇಲ್ಲಿ 11 ಜನ ಇದ್ದಾರೆ. ಓಕೆ, 11 ಜನ ಇದ್ದಾರೆ. ಬಟ್ ಟೋಟಲ್ ಇದು ಜಸ್ಟ್ ಇಲ್ಲಿ 5 ಜನ ಗರ್ಲ್ಸ್ ಇತ್ತಂತಂದರೆ 5 ಜನ ಬಾಯ್ಸ್ ಇದು ಬಾಯ್ಸ್ ಅಂತಂದು ಹೆಂಗೆ ಕಂಡುಹಿಡಿಬೇಕಂತಂದರೆ ಇದ್ರ ಸ್ಟ್ರೇಟ್ ಯಾವುದಿರುತ್ತೆ ಅದೇ. ಇದು ಗರ್ಲ್ಸ್, ಇದು ಹೆಂಗೆ ಕಂಡುಹಿಡಿಬೇಕಂದ್ರೆ ಇದ್ರ ಸ್ಟ್ರೇಟ್ ಯಾವುದಿರುತ್ತೆ ಅದೇ ಮೇಲ್ಗಡೆ. ಓಕೆ, ಆದರೆ ಇದರ ಅರ್ಥ ಅಂತಂದರೆ ಏನು, ರೇಷೋದು ಯಾವಾಗಲೂ 5 ಜನ ಬಾಯ್ಸ್ ಇದ್ದರೆ 6 ಜನ ಗರ್ಲ್ಸ್ ಇರಲೇಬೇಕು ಅಂತ ಅರ್ಥ. ಎಷ್ಟು ಜನ ಇದ್ದಾರೆ ಟೋಟಲಾಗಿ ಇಷ್ಟೇ ಕನ್ಸಿಡರ್ ಮಾಡಿದೆ. 11 ಜನ ಅಂತಂದು ಕನ್ಸಿಡರ್ ಮಾಡಿದರೆ 5 ಬಾಯ್ಸು 6 ಗರ್ಲ್ಸ್ ಇರಬೇಕಂತಂದು. ಆದರೆ ಬದಲಾಗಿ ಎಷ್ಟು ಜನ ಇದ್ದಾರೆ ಟೋಟಲ್ ಸ್ಟೂಡೆಂಟ್ಸು, 110 ಇದ್ದಾರೆ. ನಂಗೆ ಬೇಕಾಗಿದ್ದು ಯಾವುದು, ಗರ್ಲ್ಸು. ಸೊ 6 ಸೇಮ್ ರೇಷೋದಾಗ ಕಲ್ತಿದ್ವಲ್ಲ ಅದೇನು ಮೆಥಡನ್ನು ಅಪ್ಲೈ ಮಾಡೋಣ. 6 ಅಂತಂದರೆ ಗರ್ಲ್ಸ್ ಡಿವೈಡ್ ಬೈ ಎಷ್ಟಿದ್ದಾರೆ ಟೋಟಲ್ ಯೂನಿಟ್ಸು 11 ಅಂತಂದು. 6 / 11 ಇಂಟು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು 110. ಸೊ 11 1s 11 10s 110. ಸೊ ಅವಾಗ ಏನಾಗ್ತೈತೆ ನನಗೆ 10 × 60 ಅಂತಂದರೆ 60 ಗರ್ಲ್ಸ್ ಇದ್ದಾರೆ. ಓಕೆ, 60 ಗರ್ಲ್ಸ್ ಇದ್ದಾರೆ ಅಂತಂದರೆ ಬಾಯ್ಸ್ ಎಷ್ಟಿರ್ತಾರೆ, 110ರಲ್ಲಿ 60 ಅಂದರೆ 50 ಬಾಯ್ಸ್ ಇರಲೇಬೇಕು. ಇಷ್ಟೇ ಈಸಿ ಇದೆ. ಓಕೆ, ನೆಕ್ಸ್ಟು ಈ ಮೆಥಡನ್ನು ಈಸಿ ಇದೆ. ಟೋಟಲ್ ಕ್ಲಾಸ್ ಸ್ಟೂಡೆಂಟ್ಸಿಂದ ಏನಾಗ್ತೈತಿ, 110 ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದರೆ 55 ಆ್ಯಾವ್ರೇಜ್ ಆಯ್ತು ಅಂತಂದರೆ ಏನಾಗ್ತೈತಿ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಟೋಟಲ್ ಮಾರ್ಕ್ಸ್ ಸೆಕ್ಯೂರ್ಡ್ ಬೈ ದ 110 ಸ್ಟೂಡೆಂಟ್ಸು. ಇವಾಗ ನಾನು ಬಾಯ್ಸ್ ಎಕ್ಸ್ ಇದ್ದಾರೆ ಅಂತ ತೊಗೊಂಡ್ರೆ ಅವ್ರ ಆ್ಯಾವ್ರೇಜ್ ಮಾರ್ಕ್ಸ್ 61 ಅಂತ ತೊಗೊಂಡ್ರೆ ಏನಾಗ್ತದೆ, 61x ಇಸ್ ದ ಟೋಟಲ್ ಮಾರ್ಕ್ಸ್ ಅಕರ್ಡ್ ಬೈ ದ ಆರ್ ಸೆಕ್ಯೂರ್ಡ್ ಬೈ ದ ಬಾಯ್ಸ್ ಆಯಿತು. ಹಾಗಿದ್ರೆ ಗರ್ಲ್ಸ್ ಎಷ್ಟಿದ್ದಾರೆ ಅಂತಂದು ಗೊತ್ತಿಲ್ಲ, ಗರ್ಲ್ಸನ್ನೇ ಹೆಂಗೆ ಕಂಡು ಹಿಡ್ಕೊತೀನಿ. ಇದು ಎಕ್ಸ್ ಅನ್ನೋದು ಬಾಯ್ಸ್ ಆಯ್ತಂದರೆ 110ನಲ್ಲಿ ಟೋಟಲ್ ನಂಬರ್ ಸ್ಟೂಡೆಂಟ್ಸಲ್ಲಿ ಎಕ್ಸ್ ಕಳೆದ್ಬಿಟ್ರೆ ಏನು ಗರ್ಲ್ಸ್ ಬರುತ್ತೆ. ಅವ್ರದ್ದು ಆ್ಯಾವ್ರೇಜ್ ವೇಟ್ ಎಷ್ಟಿದೆ, 50 ಇದೆ ಅಂತಂದರೆ ಇದು ಗರ್ಲ್ಸ್ ಇಂಟು 50 ಮಾಡಿಬಿಟ್ರೆ ಏನಾಗ್ತೈತಿ, ಮಾರ್ಕ್ಸಿಂದು ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಬೈ ದ ಗರ್ಲ್ಸ್ ಬಂದುಬಿಡ್ತು. ಗರ್ಲ್ಸ್ ಹೆಂಗೆ ಫಾರ್ಮಲ್ ಇದೆ, 110 - x ಅಂದರೆ ಗರ್ಲ್ಸ್. ಇದೇನಿದು
ಟೋಟಲ್ ಮಾರ್ಕ್ಸ್ ಸೆಕ್ಯೂರ್ಡ್ ಬೈ ದ ಓಲ್ ಸ್ಟೂಡೆಂಟ್ಸ್ ಅಥವಾ ಓಲ್ ಕ್ಲಾಸ್ ಅಂತಂದರೆ ನಾನು ಈ ಕಡೆ ಸೆಪ್ರೇಟಾಗಿ ಬರ್ಕೋಬೋದಾ? ಎಷ್ಟಿದೆ ಇದು? 6050 ಇದೆ. ಈಸ್ ಈಕ್ವಲ್ ಟು ಬಾಯ್ಸಿಂದು ಎವರೇಜ್ ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್, ಗರ್ಲ್ಸಿಂದು ಟೋಟಲ್ ಮಾರ್ಕ್ಸ್ ಆ್ಯಡ್ ಮಾಡಿದರೆ ಕ್ಲಾಸಿನ ಟೋಟಲ್ ಮಾರ್ಕ್ಸ್ ಈಕ್ವಲ್ ಇರ್ತೈತಾ? ಅದೇ ಫಾರ್ಮುಲಾ, ಇಷ್ಟೇ ಸಿಂಪಲ್. ಓಕೆ, ಸೊ ಇವಾಗ ಏನಾಗ್ತೈತಿ, ಇದೇನಿದು 61x ಪ್ಲಸ್ 50 × 110 ಅಂತಂದರೆ 10 ಇದೆ, 2 0 ಬರ್ಕೊಂಬೇಡ ಡೈರೆಕ್ಟಾಗಿ. 5 1 5 5 1 5 ಅಂದರೆ 5500 ಬಂತು, ಮೈನಸ್ 50x. ಓಕೆ, ಸೊ 61ನಲ್ಲಿ 50x ಹೋಯ್ತು ಅಂದರೆ 11x ಉಳಿತೈತಿ. ಈ 5500 ಆ ಕಡೆಗೆ ಹೋದಾಗ ಏನಾಗ್ತೈತಿ, 6000ದಲ್ಲಿ 5000 ಹೋಯ್ತು ಅಂತಂದರೆ 1050 ಉಳಿತು. ನೆಕ್ಸ್ಟ್ ಇನ್ನು 500 ಉಳಿತಲ್ಲ, 500 ಮೈನಸ್ ಮಾಡಿಬಿಟ್ರೆ 550 ಬಂತು. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ಈಸಿ ಆಗುತ್ತೆ. 11 1 11 5 55 0 0 ಅಂದರೆ 50 ಬಂತು. x ಈಸ್ ಈಕ್ವಲ್ ಟು 50 ಬಾಯ್ಸ್ ಇದ್ದಾರೆ ಅಂತಂದರೆ 110ರಲ್ಲಿ 50 ಬಾಯ್ಸ್ ಇದ್ದಾರೆ ಅಂದರೆ ಗರ್ಲ್ಸ್ ಅಷ್ಟೇ ಇರ್ತಾರೆ. ಇಲ್ಲ ಅಂತಂದರೆ ಇದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. 110 ಮೈನಸ್ 50 ಅಂತಂದರೆ 60 ಬರ್ತೈತಿ. ಸೊ ಈಸಿಯಾಗಿ ಈ ಥರನೂ ಮಾಡ್ಬೋದು. ಬಟ್ ಇದು ಸ್ಪೀಡ್ ಮಾಡಬೇಕು, ಈ ಥರ ಮಾಡೋಕತ್ತಿದ್ರೆ. ಅದು ಬೇಡಪ್ಪ ಅಂತಂದರೆ ಇದು ಬಹಳ ಈಸಿ ಇದೆ. ನೆಕ್ಸ್ಟ್ ಕ್ವಶನ್, ಇನ್ ದ ಫಸ್ಟ್ 15 overs ಆಫ್ ಎ ಕ್ರಿಕೆಟ್ ಮ್ಯಾಚ್ ದ ರನ್ ರೇಟ್ ವಾಸ್ 4.6 runs per over. What would be the run rate in the remaining 25 overs to reach a target of 259 runs? ಸೊ ಇದು ಯಾವ ಮ್ಯಾಚ್ ಅಂತಂದು ಹೇಳ್ತಾ ಇಲ್ಲ, ಒನ್ ಡೇ ಮ್ಯಾಚ್ ಅಂತಂದು ಹೇಳ್ತಾ ಇದ್ದಿಲ್ಲ. ಬಟ್ ಅವ್ರೇನು ಮಾಡ್ತಿದ್ದಾರೆ, 45 ಓವರಿನ ಮ್ಯಾಚ್ ಇದೆ, 45 ಓವರಿನ ಮ್ಯಾಚ್. ಓಕೆ, ಏನು ಹೇಳ್ತಿದ್ದಾರೆ, ಈಗಾಗಲೇ ಅವರು 15 ಓವರ್ ಆಗಲೇ ಆಡಿಬಿಟ್ಟಿದ್ದಾರೆ. ಎಷ್ಟು ರನ್ ನೋಡಿದ್ದಾರೆ ಅಂತಂದರೆ 4.6 ರನ್ ರೇಟಲ್ಲಿ 15 ಓವರ್ ಆಡಿಬಿಟ್ಟಿದ್ದಾರೆ. ಆದರೆ ಉಳಿದಿರೋದು ಇನ್ನು 25 ಓವರಲ್ಲಿ ಇನ್ನೂ 259 ರನ್ ಹೊಡಿಬೇಕು. ಆದರೆ ಓವರಿಗೆ ಎಷ್ಟೆಷ್ಟು ಹೊಡಿಬೇಕು ಅಂತಂದು ಗೊತ್ತಿಲ್ಲ, ಅದು ಎಷ್ಟು ಹೊಡಿಬೇಕಂತಂದು ಕೇಳ್ತಿದ್ದಾರೆ. ಓಕೆ, ಅಂದರೆ ಪ್ರತಿ ಓವರಿಗೆ ಎಷ್ಟೆಷ್ಟು ಸ್ಕೋರ್ ಮಾಡ್ಬೇಕಂತಂದು ಅದು ಗೊತ್ತಿರಲಾರ್ದ ಆಡಕತ್ಬಿಟ್ರೆ ಏನಾಗ್ತೈತಿ, ಇಷ್ಟು ಪ್ರತಿಯೊಂದು ಓವರಿಗೆ ಇಷ್ಟಿಷ್ಟು ಸ್ಕೋರ್ ಮಾಡಲಿಲ್ಲ ಅಂತಂತಂದರೆ ಸೋತು ಬಿಡ್ತಾರೆ. ಅದಕ್ಕೋಸ್ಕರ ರನ್ ರೇಟ್ ಆಧಾರದ ಮೇಲೆ ಏನಾಗ್ತಿರ್ತೈತಿ, ಯಾವಾಗಲೂ ಕ್ರಿಕೆಟ್ ನಡೀತಿರ್ತೈತಿ. ಅದಕ್ಕೋಸ್ಕರನೇ ಇದು ಕೇಳಿದೆ. ಅದನ್ನು ಬರೋದು ಆ್ಯಾವ್ರೇಜ್ ಟಾಪಿಕ್ ಮೇಲೆ ಬರ್ತೈತಿ. 15 ಓವರ್ಸಲ್ಲಿ ರನ್ ರೇಟ್ ಎಷ್ಟಿದೆ, 4.6 ಮೂಲಕ ರನ್ ನೋಡಿದೆ. ಅಂದರೆ ಟೋಟಲ್ 15 ಓವರ್ಸಲ್ಲಿ ಎಷ್ಟು ರನ್ ನೋಡಿದ್ದಾರೆ ಅಂತಂದರೆ ಸಿಂಪ್ಲಿಫಿಕೇಷನ್ ಇಷ್ಟೇ, 15 × 4.6 ಮಾಡಿಬಿಟ್ರೆ ಆಯಿತು. ಸೇಮ್ ಅದೇ ಥರನೇ ಆ್ಯಾವ್ರೇಜ್ ಫಾರ್ಮುಲಾ. ಟೋಟಲ್ ಎಷ್ಟಿತ್ತು, ಡಿನಾಮಿನೇಟರ್ ಅಂತಂದರೆ 15, ಟೋಟಲ್ ನಂಬರ್ ಆಫ್ ಓವರ್ಸ್ 15. ಆರ್ ಎಚ್ ಎಸ್ ಸೈಡ್ ಏನಿರ್ತೈತಿ, ಇದು 4.6 ಅನ್ನೋದೇನು ಆ್ಯಾವ್ರೇಜ್ ಇದು. 15 × 4.6 ಮಾಡಿಬಿಟ್ರೆ ನನಗೆ ಸಮ್ ಆಫ್ ಆಲ್ 15 ಓವರ್ಸಿಂದ ರನ್ಸ್ ಬಂದುಬಿಡುತ್ತೆ. 15 × 4.6 ಮಾಡಿದರೆ ಏನಾಗುತ್ತೆ, 69.0 ರನ್ಸ್ ಬರುತ್ತೆ. ಅಂದರೆ 69.0 ರನ್ಸ್ ಅಂತಂದರೆ 69 ರನ್ಸ್ ಗಳಿಸಿದ್ದಾರೆ ಅಂತಂದು. ಹೆಂಗಪ್ಪ ಅಂತಂದರೆ 15 ಮಗ್ಗಿ ಬರಬೇಕು. 15 ಆರ್ಲೆ 90, 0 ಬರ್ದು 9 ಕ್ಯಾರಿ, 15 ನಕ್ಕಲ್ಲಿ 60, 60 + 9 69. ಸೊ ಎಷ್ಟು ಸಂಖ್ಯೆ ಆದಮೇಲೆ ಪಾಯಿಂಟ್ ಇದೆ, ರೈಟ್ಲಿದ್ದ ಲೆಫ್ಟಿಗೆ ಹೋಗ್ಬೇಕು. ಸೊ ಒಂದು ಸಂಖ್ಯೆ ಇದೆ, ಅದಕ್ಕೋಸ್ಕರ ರೈಟ್ಲಿದ್ದ ಲೆಫ್ಟಿಗೆ ಬಂದರೆ 69.0 ಆಯಿತು. ಓಕೆ, ಸೊ ಇಷ್ಟು ಬಂತೆ. ಹಾಗಿದ್ರೆ ಎಷ್ಟಾಗಿದೆ, ಫಸ್ಟ್ 15 ಓವರಲ್ಲಿ 69 ರನ್ ನೋಡಿದ್ದಾರೆ. ನೆಕ್ಸ್ಟು ಅವ್ರು ಹೇಳ್ತಿದ್ದಾರೆ, ವಾಟ್ ವುಡ್ ಬಿ ದ ರನ್ ರೇಟ್ ಇನ್ ದ ರಿಮೈನಿಂಗ್ 24 ಓವರ್ಸ್ ಟು ರೀಚ್ ಅ ಟಾರ್ಗೆಟ್ ಆಫ್ 259. 259 ಕೊಟ್ಟಿದ್ರು, ಈಗಾಗಲೇ 69 ಹೊಡೆದು ಬಿಟ್ಟಿದ್ದಾರೆ ಅಂತಂದರೆ ಮೈನಸ್ ಮಾಡಬೇಕಲ್ಲ ನಾವು ಉಳಿದಿದೆ. ಯಾಕಂದರೆ 190 ರನ್ಸ್ ಬೇಕಾಗತ್ತೆ ನಮಗೆ ಬೇಕಾದ್ರೆ. ಅವರು ಫಸ್ಟ್ಲಿದ್ದ ಟಾರ್ಗೆಟ್ ಇರೋದು 259. ಫಸ್ಟ್ 15 ಓವರಲ್ಲಿ 69 ನೋಡಿದ್ದಾರೆ. ಇನ್ನು ಎಷ್ಟು ಉಳಿಕಿದ ಎಷ್ಟು ರನ್ ಅಂತಂದ್ರೆ ಮೈನಸ್ ಮಾಡಬೇಕು, 190 ರನ್ಸ್ ಬರ್ತೈತಿ. ಈ 190 ರನ್ಸ್ ಇವಾಗ ಟೋಟಲ್ ರನ್ಸ್ ಎಷ್ಟು ಓವರ್ನೇ ಕಂಪ್ಲೀಟ್ ಮಾಡಬೇಕು, ಅವರೇ ರಿಮೈನಿಂಗ್ ಅಂತಂದು ಹೇಳ್ತಿದ್ದಾರೆ 25 ಅಂತಂದು. ಸೊ 25 ಡಿವೈಡ್ ಮಾಡಿಬಿಟ್ರೆ ಏನಾಗ್ತೈತಿ, ಪ್ರತಿಯೊಂದು ಓವರಿಗೆ ಎಷ್ಟೆಷ್ಟು ರನ್ಸ್ ಅಂತಂದು ಬರ್ತೈತಿ. ಓಕೆ, ಇಷ್ಟೇ ಸಿಂಪಲ್. ಸೊ ಏನಾಗ್ತೈತಿ, 25 1s 25 3s ಸಾರಿ ಇದು 25 ಮಗ್ಗಿ ಬರಲಿಲ್ಲ ಅಂತಂದರೆ ಈ ರೀತಿ ಮಾಡ್ಬೋದು. 5 5s 25, ಯಾಕಂದರೆ ನಮ್ಗೆ 5 ಡಿವೈಡ್ ಆಗುತ್ತೆ ಅಂತ ಗೊತ್ತು. ಇಲ್ಲಿ ಯೂನಿಟ್ ಪೊಸಿಷನ್ 5 ಇದೆ, ಯೂನಿಟ್ ಪೊಸಿಷನ್ 0 ಇದೆ. 5 5s 25, 5 3s 15, 4 ಉಳಿತೈತಿ, 5 8s ಅಂದರೆ 38/5 ಬಂತು. ನೆಕ್ಸ್ಟ್ ಮತ್ತೆ ಏನು ಮಾಡ್ಬೋದು, ಇದನ್ನು ಕ್ಯಾನ್ಸಲೇಷನ್ ಮಾಡ್ಬೋದು. ನಾನು ಇಲ್ಲಿ ಸಪ್ರೇಟ್ ಹಚ್ಕೊಂಡೇನು, ಸಪ್ರೇಟ್ ಹಚ್ಕೋಬಾರ್ದಲ್ಲಿ ಟೈಮ್ ಸಾಲಂಗಿಲ್ಲ. 5 1s 5 7s 35, 3 ಉಳಿತೈತಿ. ನೆಕ್ಸ್ಟ್ ಯಾವುದೋ ನಂಬರ್ ಇಲ್ಲ, ಅದಕ್ಕೋಸ್ಕರ ನಾನು ಪಾಯಿಂಟ್ ತೊಗೊಳ್ತೀನಿ. ಆಪ್ಷನ್ ನೋಡಿಬಿಡೋಕೆ ಯಾವ್ದಾರ ಇದನ್ನು 7 ಇದನ್ನು ಫಸ್ಟ್ ಯಾವ್ದಾರ, ಸೊ 7 ಇದೊಂದಿದೆ, ಇದನ್ನ ಯಾಕೆ ಬಂದುಬಿಡೋಕು. ಓಕೆ, ಈ ರೀತಿ ಮಾಡಬೇಕು. ನೆಕ್ಸ್ಟ್ ಇದು 30 ಆಗ್ತಿತ್ತು, 5 6 30. ಓಕೆ, ಸೊ ಈ ರೀತಿ ಮಾಡಬೇಕು. ಸೊ 7 ಬಂತ ನೋಡ್ಬೇಕು ಆಪ್ಷನ್ಸ್ ಯಾವ್ದಾರ, ಮತ್ತೆ ಮುಂದಕ್ಕೆ ಹೋಗ್ಬೇಕು, ಟೈಮ್ ಸೇವ್ ಮಾಡೋದು ನಾವು 1 ಸೆಕೆಂಡ್ ನೋಡಬೇಕು. ಮತ್ತೆ ಇನ್ನೊಂದು ಆಪ್ಷನ್ 7 ಇದೆ ಅಂತಂತಂದರೆ ಒಂದು ಪಾಯಿಂಟ್ ಆದಮೇಲೆ ಒಂದು ನಂಬರನ್ನು ಮಾಡ್ಕೊತ ಹೋಗ್ಬಿಟ್ರೆ ಮುಗೀತು.
ಸೊ ಇಲ್ಲಿಗೆ ಎವರೇಜ್ ಟಾಪಿಕ್ಕು ಕಂಪ್ಲೀಟ್ ಆಯಿತು.